प्राणो यज्ञेन कल्पतां प्राणो यज्ञेन कल्पतां
त्रयोदशतमे पञ्चदशतमे सप्तदशतमे नवदशतम एकविंशतिस्तमे त्रयोविंशतिश्चमे पञ्चविंशतिश्चमे सप्तविंशतिश्चमे नवविंशतिश्चम एकत्रिंशच्चमे त्रयस्त्रिंशच्चमे चतुस्रश्चमे अष्टौचमे द्वादशमे षोडशतमे विंशतिश्चमे चतुर्विंशतिश्चमे एकाविंशतिश्चमे द्वात्रिंशच्चमे षट्त्रिंशच्चमे चत्वारिंशच्चमे चतुश्चत्वारिंशच्चमे अष्टाचत्वारिंशच्चमे द्वादश्च प्रसवश्च बीजश्च क्रतुश्च सुपश्च मूर्धा च वृष्टिश्चान्द्यायनश्चान्द्यश्च भौवनश्च भुवनश्चाधिपतिश्च स्वाहा अग्नादिभ्ये तन्नमः ॐ मूर्धारं दिवो वरदिं पृथिव्य ईश्वानरभृता जातमग्निं कविं सम्भ्राजमति दिञ्जना आसन्नामात्रं जनयन्त देवा स्वाहा
ನಮಗೆ ಫಂಕ್ಷನ್ ಎಲ್ಲ
ಬರ್ತೆ ಬರ್ತೆ ಕ್ಯಾಮರಾ ಬರ್ತೆ ಸರಿ ಪಾತೆರಮಲ್ಲ ಬರ್ತೆ ಬರ್ತೆ ಹೃದಯ ಬರ್ತೆ ಕಿಡಿಗೆ ನನಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ದಯವಿಟ್ಟು ಒಳಗಡೆ ಬರುವ ಭಕ್ತಾದಿಗಳೆಲ್ಲ ದೇವಸ್ಥಾನದ ಒಳಗಡೆ ಹೊರಗೆ ಬನ್ನಿ. ದಯವಿಟ್ಟು ದೇವಸ್ಥಾನದ ಒಳಗಿರುವ ಭಕ್ತಾದಿಗಳು ಹೊರಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ತೇವೆ. ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ರಸ್ತೆಯ ಉಪನಗಳಲ್ಲಿ ನಿಂತು ಅವರನ್ನು ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಆಗಮಿಸಿದ ಭಕ್ತರು ದಯವಿಟ್ಟು ಸಭಾ ಕಾರ್ಯಕ್ರಮದತ್ತ ತಾವು ತೆರಳಬೇಕು. ದಯವಿಟ್ಟು ಈ ಸಭಾ ಕಾರ್ಯಕ್ರಮವನ್ನು ನಾಗೇಶ್ವರ ಸಚಿವ ದೇವಸ್ಥಾನದ ಎದುರಿಗೆ ಸಭಾಂಗಣದಲ್ಲಿ ನಡೆಸುತ್ತಿದ್ದ ದಯವಿಟ್ಟು ಭಕ್ತರೆಲ್ಲರೂ ಆ ಸಭಾ ಕಾರ್ಯಕ್ರಮಕ್ಕೆ ಸಭಾಂಗಣದ ತೆರಳಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಒಳಗಡೆ ಇರುವ ಎಲ್ಲ ಭಕ್ತರು ಹೊರಗಡೆ ಬರಬೇಕು. ಆಗಮಿಸಿದ ಭಕ್ತರು ದೇವಸ್ಥಾನದ ಹೊರಗಿರುವ ಎಲ್ಲ ಭಕ್ತಾದಿಗಳು ಹೊರಗೆ ಬರಬೇಕು. ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ನಮ್ಮ ಕಾರ್ಯಕರ್ತರು ಅವರನ್ನು ದೇವಸ್ಥಾನದತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ರಸ್ತೆಯ ಇಬ್ಬರಗಳಲ್ಲಿ ನಿಂತು ಎಲ್ಲ ಭಕ್ತಾದಿಗಳು ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ದೇವಸ್ಥಾನದ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ವೀರೇಂದ್ರ ಹೆಗಡೆಯವರಿಗೆ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಸಚಿವ ವೇಮನಕೆರೆಯವರ ನೇತೃತ್ವದಲ್ಲಿ, ಅಭಿವೃದ್ಧಿ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ, ದಾಮೋದರ್ ಶರ್ಮರ ಮೆರವಣಿಗೆಯೊಂದಿಗೆ ಎಲ್ಲರನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ವೀರೇಂದ್ರ ಹೆಗಡೆಯವರನ್ನು ಮೆರವಣಿಗೆಯಲ್ಲಿ ದೇವಸ್ಥಾನದಿಂದ
ಆಚರಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಭಕ್ತಾದಿಗಳು ಹಾರ್ದಿಕ ಸ್ವಾಗತವನ್ನು ನೀಡಬೇಕು. ಕಾರ್ಕಳ ದೇವಸ್ಥಾನದ ಚಂಡೆ ಮಹಿಳೆಯರ ಪೂರ್ಣ ಕುಂಭ ಸ್ವಾಗತ ಹಾಗೂ ಪ್ರದೇಶದ ಚಂಡೆ ನಾಗೇಶ್ವರ ವಾದ್ಯದೊಂದಿಗೆ ವೀರೇಂದ್ರ ಹೆಗಡೆಯವರನ್ನು ಪೂರ್ಣ ಕುಂಭ ಸ್ವಾಗತದೊಂದಿಗೆ ದೇವಸ್ಥಾನದತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಅವರನ್ನು ಎಲ್ಲ ಭಕ್ತಾದಿಗಳು ಸೇರಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಇಲ್ಲಿಂದ ಸೀದಾ ಸಭಾ ಕಾರ್ಯಕ್ರಮದ ವೇದಿಕೆ ತಗೊಳ್ಳಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ
ವೈದ್ಯರ ಅನುಪಸ್ಥಿತಿ ಆದ್ರೆ ಏನ್ ಮಾಡ್ತೀರಿ ಅಂತ ಶೆಟ್ಟಿಗಾರ ಹೇಳ್ತಾರೆ, ಯಾವುದೇ ನಾಡೋಜ ಡಿ ಶಂಕರ್ ಅವರು ಬಹುಶಃ ಕಳೆದ 10 ದಿನಗಳಿಂದ ಖಂಡಿತ ಬರ್ತೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕಾಮರದಿಂದ ನಾನು ಉಪಸ್ಥಿತಿ ಬರ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಕಳೆದ 10 ದಿವಸಗಳಿಂದ ಅವರಿಗೆ ಆರೋಗ್ಯ ಸರಿ ಇಲ್ಲ, ಜ್ವರ ಬರೋ ತುಂಬಾ ಕಷ್ಟ, ಖಂಡಿತ ಬರ್ತೇನೆ ಅಂತ ಹೇಳಿದರೆ ಅವರ ಅನುಪಸ್ಥಿತಿ ಅವರಿಗೆ ನಾನು ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಇನ್ನೊಬ್ಬರು ಆನಂದ್ ಕುಂದಾರ್ ಅವರು ಬಹುಶಃ ನನ್ನ 2-3 ಸಂಸ್ಥೆಗಳು ಉದ್ಘಾಟನೆ ಮಾಡಲಿಕ್ಕೆ ಆನಂದ್ ಕುಂದಾರ್ ಅವರು, ಯಾಕಂದ್ರೆ ಅವರಂತ ಹಸನ್ಮುಖಿ ಹಾಗೆ
ಮೂಲಕ ಹಲವಾರು ಬಹುಶಃ ಆನಂದ್ ಕುಂದ ಹೆಸರಿಗೂ ಎಲ್ಲರಿಗೂ ಗೊತ್ತಿಲ್ಲ, ಎಷ್ಟು ಸಣ್ಣ ಮಕ್ಕಳಿಗೆ ಸಹ ಗೊತ್ತಿದೆ ಆನಂದ್ ಕುಂದ ಯಾರು ಅಂತ. ಅವರು ನಮ್ಮನ್ನು ಆಶೀರ್ವದಿಸಿ ಇವತ್ತು ಇಲ್ಲಿ ಬಾರ್ಕೋಟ ಪಂಚಾಯತ್ನ ಅಧ್ಯಕ್ಷರಾಗಿ ಸ್ಥಾನಕ್ಕೆ ಹಲವಾರು ಸಹಾಯಗಳು ಮಾಡಿದ್ದಾರೆ. ಶಾಂತರಾಮ್ ಶೆಟ್ಟರನ್ನು ಈ ಸಂದರ್ಭದಲ್ಲಿ ನಾನು ಈ ಒಂದು ಸಭೆಗೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಧನಂಜಯ ಶೆಟ್ಟರು ನಮ್ಮ ಮಂದಾರ್ತಿ ದೇವಸ್ಥಾನದ ಅಲ್ಲಿಯ ಭಕ್ತ, ಹಾಗೆ ನಮ್ಮ ಬಹಳ ಆತ್ಮೀಯರು. ನಾನು ಕೇಳ್ಕೊಂಡಾಗ ಅವರು ನನಗೆ ಬರ್ತೇನೆ, ಮಾತನಾಡೋದಿಲ್ಲ, ಸ್ವಲ್ಪ ದಿವಸ ಹೋಗ್ತೇನೆ ಅಂತ, ಆದರೆ ಬರ್ತೇನೆ, ನನಗೆ ಮಾತಾಡಲಿಕ್ಕೆ ಮಾತೇನು ಆಡುವುದಿಲ್ಲ ಅಂತ ಹೇಳಿದ್ರು. ನಿಮ್ಮ ಉಪಸ್ಥಿತಿ ಆಗತ್ತೆ ಅಂತ ಹೇಳಿದಾಗ ಅವ್ರು ಬಂದು ಇಲ್ಲಿ ನಮ್ಮಲ್ಲಿ ಉಪಸ್ಥಿತಿ ಇದ್ದಾರೆ. ನಮ್ಮ ಪಂಚಲಿಂಗೇಶ್ವರ ಅಮ್ಮ ಸೀಮೆಯ ಲಿಂಗೇಶ್ವರ ಇದರ ಆಡಳಿತ ಮುಖ್ಯಸ್ಥರು ನಾಗೇಶ್ವರ ದೇವಸ್ಥಾನದ ಲಕ್ಷ್ಮಣ್ ಕಾರಾವಳಿ ಅವರು ಇಲ್ಲಿ ಅವರಿಗೊಂದು ನಮ್ಮ ಸ್ಥಳ ಕೇಳಿದಾಗ ಹೇಳಿದ್ರು, ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ನಮ್ದೇನು ತೊಂದಿಲ್ಲ, ನಮ್ಮದೇ ದೇವಸ್ಥಾನ ಅದು, ನಮಗೆ ನೀವು ನಿಮ್ಮ ಕೆಲಸಕ್ಕೆ ಇಡೀ ದಿವಸ ನಾವು ಏನು ಕಾರ್ಯಕ್ರಮ ಬಿಟ್ಕೊಳ್ಳೋದಿಲ್ಲ, ನಿಮ್ಮ ಒಂದು
ಕಾವಂದರು ಇಲ್ಲಿ ಕರೆತರುವಲ್ಲಿ ದುಗ್ಗೇಗೌಡರು ನಮ್ಮ ಹಾಗೆ ಎಲ್ಲ ಸಂಘದ ಪದಾಧಿಕಾರಿಗಳು ಪತ್ರಕರ್ತರೆಲ್ಲ ಇದ್ದಾರೆ. ಹಾಗೆ ಹೇಮಾವತಿ ಅಮ್ಮನವರ ಸಹ ಮೊನ್ನೆ ಬೇಡ್ಕೊಂಡಿದ್ದೇವೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಗಾಡ್ತಾ ಹೀಗೆ ತಲೆಲ್ಲಾಡಿಸಿದ್ರು.
ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವರನ್ನು ಆಶೀರ್ವಾದ ಪೂರ್ವಕ ಪೂಜ್ಯರು ಅಭಿನಂದಿಸ್ತಾರೆ. ಕಾರಣ ಶೆಟ್ಟಿಗಾರ್ ಅವರ ಒಂದು ಮಾತಿದೆ, ನನ್ನ ಬದುಕಿನಲ್ಲಿ ನಾನು ನೆನಪಿಸಿಕೊಳ್ಳುವುದು ಮೊದಲಿಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮನನ್ನು, ಆ ಬಳಿಕ ದೇವರನ್ನು, ಮತ್ತೆ ನನ್ನ ಬದುಕಿನ ಸರ್ವತೋಮುಖ ಶ್ರೇಯಸ್ಸಿಗಾಗಿ ನಾನು ನಂಬಿದ್ದು ಪೂಜ್ಯ ಹೆಗ್ಗಡೆಯವರನ್ನು. ಹಾಗಾಗಿ ಅವರ ಕಚೇರಿಯಲ್ಲೂ ಕೂಡ ನೀವು ಪ್ರವೇಶ ಮಾಡಬೇಕಾದ್ರೆ ಬಹಳ ದೊಡ್ಡ ಬೆಳಗೆದ್ದಾಗ ಅವರನ್ನು ನೋಡ್ತಾ ಆ ಮೂಲಕ ಆಶೀರ್ವಾದವನ್ನು ಪ್ರಾರ್ಥಿ ಕೂಡ ಆದಂತಹ ಸೇವೆಯನ್ನು ಅವರನ್ನು ಹೊತ್ತು ಅವರ ಆಶೀರ್ವಾದದೊಂದಿಗೆ ನಮ್ಮ ನಿಮ್ಮಿದ್ದಾರೆ. ದೇವಸ್ಥಾನದ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದಲ್ಲಿ ಅವರ ಕೊಡುಗೆಯನ್ನು ಆಶೀರ್ವಾದ ಪೂರ್ವಕ ನಮಗೊಂದಷ್ಟು ಮೊತ್ತವನ್ನು ಕಾರ್ಯಕ್ರಮಗಳು. ಅದರಲ್ಲಿ ಶ್ರೀನಿವಾಸ್ ಶೆಟ್ಟಿಗಾರ್ ಅವರು ಮೊದಲುಗೊಂಡು ಸಮುದಾಯದ ಎಲ್ಲರೂ ಉಪಯೋಗಿಸುವಂತಹ ಅವಕಾಶವಾದದ್ದು ನಮ್ಮ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಗರ್ಭಗುಡಿಯ ಒಳಾಂಗಣಕ್ಕೆ ಹೆಗ್ಗಡೆಯವರು ಪ್ರವೇಶ ಮಾಡಬೇಕಾದರೆ ಆ ಗೌರವದ ಮುಂಡಾಸ ಅಂತ ನಾನು ಕೇಳಿದಂತೆ ಮಾತ್ರ ಧರ್ಮದೇವತೆಗಳು ಪೀಠದಲ್ಲಿ ಕುರಿಸಿ ಮಂಜುನಾಥ ಸ್ವಾಮಿಯವರು, ಇನ್ನೊಂದು ಕಡೆಯಲ್ಲಿ ಹೆಗ್ಗಡೆ ಪರಂಪರೆಯ ಪ್ರತೀಕವಾದಂತಹ ಮುಂಡಾಸು ಇದೆ. ಆ ತಕ್ಕಡಿಯ ಮೇಲೆ ಒಂದು ಕಡೆಯಲ್ಲಿ ಆನೆ, ಇನ್ನೊಂದು ಕಡೆಯಲ್ಲಿ ಕುದುರೆ, ಅದು ಧರ್ಮದೇವತೆಗಳ ವಾಹನ. ಹಾಗಾಗಿ ಹೆಗ್ಗಡೆಯವರನ್ನು ಮತ್ತು ಧರ್ಮದೇವತೆಗಳನ್ನು ಪರಸ್ಪರ ಸಂಧಿಸುವಂತೆ ಮಾಡಿ ಅವರ ಸ್ಥಾನಮಾನ ಗೌರವಗಳನ್ನು ರಕ್ಷಣೆ ಮಾಡುತ್ತಾ ಕ್ಷೇತ್ರದ ಕಡೆಗೆ ಭಕ್ತರನ್ನು ಬರುವಂತೆ ಮಾಡಿ ಕ್ಷೇತ್ರದ ಸರ್ವತೋಮುಖವಾದ ಶ್ರೇಯಸ್ಸಿಗೆ ಅನುಗ್ರಹ ಮಾಡುವವರು ಧರ್ಮದೇವತೆಗಳಾದ್ದರಿಂದ ಈ ಸಮತೋಲನವನ್ನು ಧರ್ಮಗಳು ತಕ್ಕಡಿಯ ಮೇಲ್ಭಾಗದಲ್ಲಿದ್ದಾರೆ. ಹಾಗೆ ಒಂದು ಕ್ಷೇತ್ರದ ಹೆಗ್ಗಡೆ ಪರಂಪರೆಯ ಶ್ರೇಷ್ಠತೆಯನ್ನು ಸಂಕೇತಿಸುವಂತಹ ಒಂದು ಪುಟ್ಟ ಸ್ಮರಣಿಕೆಯನ್ನು ಇವತ್ತು ನಾವು ಪೂಜ್ಯರಿಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಬಾಲಬೋಧ ಆಧಾರದಲ್ಲಿ ಸಮರ್ಪಿಸಿದ್ದನ್ನು ಅತ್ಯಂತ ಹೃದಯ ಶ್ರೀಮಂತಿಯಿಂದ ಸ್ವೀಕರಿಸಬೇಕು ಅನ್ನುವ ನಮ್ರ ಪ್ರಾರ್ಥನೆಯೊಂದಿಗೆ ವೇದಿಕೆಯ ಗಣ್ಯರ ಜೊತೆಯಾಗಿ ಅವರನ್ನು ಅಭಿವಂದಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ.
ಇದೀಗ ಮುಂದಕ್ಕೆ ನಮ್ಮ ಬಾಗೂರಿನ ಶೆಡ್ ಇಂಡಸ್ಟ್ರೀಸ್ನ ಗಣೇಶೋತ್ಸವ ಸಮಿತಿಯ ವತಿಯಿಂದ ಒಂದು ಗೌರವ ಶೆಟ್ಟಿಗಾರ್ ಅವರು ನೆರವೇರಿಸಿ, ಅಂತೆಯೇ ನಮ್ಮ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳಿದ್ರೆ ವೇದಿಕೆ ಆಗಬಹುದು. ಇದೀಗ ಪೂಜ್ಯರಿಗೆ ವತಿಯಿಂದ ಕಾರ್ಯದಲ್ಲಿ ನಮಗೆ ಜಯವನ್ನು ತಂದುಕೊಡುವುದಕ್ಕೆ ಮಂಜುನಾಥ ಸ್ವಾಮಿ ಇದ್ದಾರೆ ಅನ್ನೋ ಧೈರ್ಯಕ್ಕೆ ಮುನ್ನುಗ್ಗುವ ತಡ್ಡಗಿದೆಯಲ್ಲ, ಅವರಿಗೊಮ್ಮೆ ನೀವು ಕೈ ಚಪ್ಪಲಿ ಹೇಳಬೇಕು. ಇಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ತಮ್ಮೆಲ್ಲರಿಗೆ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ನೀಡೋಣ. ಆತ್ಮೀಯ, ಇವತ್ತು ಆ ಸ್ಮರಣಿಕೆ ನೀವು ನೋಡಿದ್ರಲ್ಲ, ಆ ಸ್ಮರಣಿಕೆ ಸಿದ್ಧಗೊಂಡದ್ದು ನಮ್ಮ ಕಾಸರಗೋಡಿನ ಪೌರಿನಲ್ಲಿ ಶಿಲ್ಪಿ ಮಾಧವಾಚಾರ್ಯರು ಈ ಕಾರ್ಯಕ್ರಮದ ಆವತ್ತೊಂದು ದಿನ ಬೆಳ್ಳಿಯ ಮೋದಕವನ್ನು ಕೂಡ ಪೂಜ್ಯ ಹೆಗ್ಗಡೆಯವರಿಗೆ ಸಮರ್ಪಿಸಿದಾಗ ಅವರು ಅದನ್ನು ತಗೊಂಡೋಗಿ ಧರ್ಮಸ್ಥಳದ ಗಣಪತಿ ದೇವರಿಗೆ ಅದನ್ನು ಸಮರ್ಪಿಸಿದ್ದಾರೆ. ಇವತ್ತು ಶಿಲ್ಪಿಯವರು ನಮ್ಮ ಜೊತೆ ಇದ್ದಾರೆ. ತಾವು ದಯವಿಟ್ಟು ಬಹುಶಃ ಕ್ಷೇತ್ರದ ವಿಶೇಷ ಸನ್ನಿವೇಶಗಳಲ್ಲಿ ಸುಂದರವಾದಂತಹ ಸ್ಮರಣಿಕೆಗಳನ್ನು ನಿರ್ಮಾಣ ಮಾಡೋದರ ಮೂಲಕ ಭಗವತ್ ಪ್ರೀತಿಗೆ ಮತ್ತು ಪೂಜ್ಯರ ಆಶೀರ್ವಾದಕ್ಕೆ ಪಾತ್ರರಾದವರು ಶಿಲ್ಪಿ ಮಾಧಾಚಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಪೂಜ್ಯರು ಅವರನ್ನ ಆಶೀರ್ವಾದ ಕೂಡ ಅಭಿನಂದಿಸಬೇಕು ಅಂತ ಸತ್ಯದೈವವೇ ಮಹಾಮಹಿಮ ಮಂಜುನಾಥ ನಮೋ. ಭೂಮಿ ಕಿಳಿತ ಕೈಲಾಸ ನಿನ್ನ ಸನ್ನಿಧಿ, ನೇತ್ರಾವತಿ ನದಿದು ನದಿ. ನ್ಯಾಯ ನೀತಿ ಮೂರ್ತಿ ವ್ಯಕ್ತ ಸತ್ಯದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಆತ್ಮೀಯರೇ, ಇವತ್ತು ಆಮಂತ್ರಿತ ಅಭ್ಯಾಗತರ ಯಾದಿಯಲ್ಲಿ ಹಿರಿಯರಾದಂತಹ ಆನಂದ್ ಸಿ ಕುಂದರಿದ್ದಾರೆ. ಆವತ್ತು ಅಮೃತೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಧರ್ಮರತ್ನ ಅನ್ನುವಂಥ ಅಭಿದಾನವನ್ನು ಆಶೀರ್ವಾದ ಪೂರ್ವಕ ಪಡೆದಂಥವರು ಆನಂದ ಕುಂದರವರು. ದಾಟಿ ಮುಂದೆ ಬರುತ್ತಾ ಇರುವ ಅವರು
ಈ ನೆಲದ ಎಲ್ಲ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಾರ್ಯಗಳಿಗೆ ತಮ್ಮದೇ ಕೊಡುಗೆಯನ್ನು ಕೊಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗೆಗೆ ಗೌರವವನ್ನು ಹೊಂದಿದ್ದು ಮಾತ್ರ ಅಲ್ಲದೆ ತಾನು ಮಾಡುತ್ತಾ ಬರುವಂತಹ ಈ ಸತ್ಕಾರ್ಯಗಳನ್ನು ತನ್ನ ಮಕ್ಕಳು ಮುಂದುವರಿಸುವಂತೆ ಪ್ರೇರಣೆಯನ್ನು ಕೊಡುತ್ತಾ ಇವತ್ತು ನಮ್ಮ ಜೊತೆಯಾಗಿದ್ದಾರೆ. ಅತ್ಯಂತ ಗೌರವದಿಂದ ಅವರನ್ನು ಮಾತುಗಳಿಗಾಗಿ ವಿನಂತಿ ಮಾಡುತ್ತೇನೆ. ಬನ್ನಿ ಆನಂದ ಕುಂದರವರೇ, ತಮಗೆ ಈ ನುಡಿಪೀಠ. ಬ್ರಹ್ಮಲಿಂಗೇಶ್ವರ ವೀರಭದ್ರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇವತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಡನೆ ನಮ್ಮೆಲ್ಲರ ಪೂಜ್ಯರಾದ ಶ್ರೀ ಕಾವಂದರಿದ್ದಾರೆ. ಅವರ ಚರಣಾರವಿಂದಗಳಿಗೆ ವಂದಿಸಿ ವೇದಮೂರ್ತಿ ಶ್ರೀ ಎನ್ ಭಟ್ರವರೇ, ಶ್ರೀನಿವಾಸ್ ಶೆಟ್ಟಿಗಾರರೇ, ಶ್ಯಾಮ್ ಶೆಟ್ಟಿ, ಧನಂಜಯ್ ಶೆಟ್ರೆ, ಬಿ ಮಂಜುನಾಥರಾವ್ರವರೇ, ಲಕ್ಷ್ಮಣ್ ಕರಾವಳಿಯವರೇ, ಲೋಲಾದರ್ ಶೆಟ್ಟಿಗಾರರೇ, ರಾಜೇಶ್ ಶೆಟ್ಟಿಗಾರರೇ, ಜ್ಯೋತಿ ಪ್ರಸಾದ್ ಶೆಟ್ಟಿಯವರೇ, ದಾಮೋದರ್ ಶರ್ಮದವರೇ, ವೇದಿಕೆಯಲ್ಲಿರುವ ಇತರ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಆಗಮಿಸಿರುವ ಎಲ್ಲ ಭಗವದ್ಭಕ್ತರೇ, ಮಂಜುನಾಥ ದೇವರ ಸನ್ನಿಧಿಯ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಧಿಕಾರಿಗಳೇ, ಎಲ್ಲ ಸದಸ್ಯರುಗಳೇ, ನಿಜವಾಗಿಯೂ ಬಾರ್ಕೂರ್ ಅಂತ ಹೇಳಿದರೆ ನಮಗೊಂದು ಏನೋ ರೋಮಾಂಚನ ಆಗ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಇದ್ದಷ್ಟು ದೇವಸ್ಥಾನ ದೇವರುಗಳು ಬೇರೆ ಎಲ್ಲಿಯೂ ಇಲ್ಲ. ಪ್ರತಿ ವರ್ಷಕ್ಕೆ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಬೇರೆ ಬೇರೆ ದೇವತಾ ಕಾರ್ಯ ಇಲ್ಲಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇದು ದೇವರ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ದೇವರ ನಾಡು ಅಂತ ಹೇಳಿದರೆ ಬಾರ್ಕೂರು ಅಂತ ಹೇಳುವ ಒಂದು ಪ್ರತೀತಿಯೇ ಇದೆ. ಇವತ್ತು ಬಹಳ ಒಂದು ಅತ್ಯುತ್ತಮ ರೀತಿಯಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶ ಬಹಳ ಒಂದು ವಿಜೃಂಭಣೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಖಂಡಿತ ನಾವೆಲ್ಲರೂ ದೇವರ ಬಗ್ಗೆ, ಧರ್ಮದ ಬಗ್ಗೆ ಕಾಳಜಿ ವಹಿಸಿ ಅದರ ಬಗ್ಗೆ ತಿಳಿದುಕೊಂಡು ಮತ್ತು ನಾವು ಮನುಷ್ಯರಾದವರು ಯಾವ ರೀತಿ ಈ ಒಂದು ಸತ್ಕಾರ್ಯಗಳಲ್ಲಿ ಭಾಗವಹಿಸಬೇಕು, ನಮ್ಮ ಕಾರ್ಯ ತತ್ಪರತೆ ಏನು, ನಾವು ಯಾವ ರೀತಿ ಜನರೊಡನೆ ಇದ್ದ ವಿಷಯಗಳನ್ನೆಲ್ಲ ಹಂಚಿಕೊಳ್ಳಬೇಕು ಅಂತ ಅತ್ಯುತ್ತಮ ಕಾವಂದರು ನಮಗೆಲ್ಲರಿಗೂ ಆಶೀರ್ವಚನ ಮಾಡಲಿಕ್ಕೆ ಖಂಡಿತ ಧರ್ಮಸ್ಥಳದ ವಿಷಯ ನಾನು ಹೇಳುವುದಿಲ್ಲ. ಯಾಕಂತ ಹೇಳಿದರೆ ನಮಗೆಲ್ಲರಿಗೂ ಇಲ್ಲಿ ಮನೆ ಮಾತಾಗಿ ತಿಳಿದಿರುವಂಥ ಕಾವಂತರ ಒಂದು ಧರ್ಮನಿಷ್ಠೆ, ಅವರ ಒಂದು ದಾನ ಧರ್ಮ ಮತ್ತು ಸಮಾಜಕ್ಕಾಗಿ ಏನು ಧರ್ಮಸ್ಥಳಕ್ಕೆ ಬಂದರೂ ಅದು ಸಮಾಜಕ್ಕೆ ಕೊಡುವಂಥ ಒಂದು ಧರ್ಮಸ್ಥಳದಲ್ಲಿ ಎದ್ದು ನೋಡ್ತಾ ಇದ್ದೇವೆ. ಅಂಥ ಧರ್ಮಸ್ಥಳ ಮಾತನಾಡುವ ಮಂಜುನಾಥರೇ ನಮ್ಮ ಇವತ್ತು ಬಾರ್ಕೂರಿಗೆ ಬಂದದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಎಣಿಸ್ಕೊಳ್ತಾ ಇದ್ದೇನೆ. ನಮ್ಮ ಶ್ರೀನಿವಾಸ ಶೆಟ್ಟಿ ಯಾವಾಗಲೂ ಹೇಳೋದು, ಬರ್ತಾರೆ ಖಂಡಿತ ಬರ್ತಾರೆ, ಬಾರದೇ ಇರಲಿಕ್ಕಿಲ್ಲ ಅಂಥೇಳಿ ಯಾವಾಗಲೂ ಹೇಳ್ತಿದ್ದಾರೆ. ಯಾಕಂತೇಳಿ ಇತ್ತೀಚಿನ ದಿವಸಗಳಲ್ಲಿ ನಾವು ಮೊದಲು ನಮ್ಮ ಈ ಕಡೆ ಕಾವಂದರು ಬಂದಷ್ಟು ಈಗ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಎಲ್ರಿಗೂ ಪ್ರಾಯ ಆದ ನಂತರ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ಅವರು ಜಾಗ್ರತೆ ವಹಿಸಿ ಆಯ್ದ ಕೆಲವು ಕಾರ್ಯಕ್ರಮಗಳಿಗೆ ಮಾತ್ರ ನಮ್ಮೂರಿಗೆ ಬರ್ತಾ ಇರೋದು ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇರೋದು. ಆದರೆ ಇವತ್ತು ಅವರು ಬಂದಿದ್ದಾರೆ, ಅದೆಲ್ಲ ನಮ್ಮ ಪುಣ್ಯ ಅಂತ ನಾನು ಎಣಿಸ್ಕೊಳ್ತೇನೆ. ಮತ್ತು ದಾನ ಧರ್ಮ ಖಂಡಿತ ನಾವೆಲ್ಲರೂ ಮಾಡಬೇಕು. ಯಾಕಂತ ಹೇಳಿದರೆ ನಾವು ನಮ್ಮ ನಂತರ ಸ್ವರ್ಗಕ್ಕೆ ಹೋಗುವುದಾದರೆ ಅಷ್ಟು
ಹಣ ಗಳಿಸ್ತೇವೆ, ಎಷ್ಟು ನಾವು ಡಾಲರಲ್ಲಿ ಎಷ್ಟು ಇತ್ತು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಉಂಟು ಅದನ್ನು ಯಾರೂ ಲೆಕ್ಕ ಹಾಕುವುದಿಲ್ಲ. ಅದು ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ ಅದನ್ನು ಮಾತ್ರ ಲೆಕ್ಕ ಹಾಕ್ತಾರೆ. ಯಾರು ದಾನ ಧರ್ಮ ನಾವು ಎಷ್ಟು ಮಾಡಿದ್ದೇವೆ, ಬಡವರ ಕಣ್ಣೀರು ಒರೆಸೋ ಕೆಲಸ. ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೇವರ ಬಗ್ಗೆ ನಾವೇನು ನಾವು ದೇವರಿಗೆ ಖರ್ಚು ಮಾಡಿದ್ದೇವೆ ಇದೆಲ್ಲ ಲೆಕ್ಕಾಚಾರ ಅಲ್ಲಿ ನಡೀತದೆ ವಿನಃ ನಮ್ಮ ಹತ್ರ ಎಷ್ಟು ಹಣ ಉಂಟಂತ ಹೇಳಿ ಖಂಡಿತ ಲೆಕ್ಕಾಚಾರ ಅಲ್ಲಿ ನಡೆಯುವುದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಒಳ್ಳೆಯ ಸದ್ಬುದ್ಧಿಯಿಂದ ನಮ್ಮ ಏನು ಬೇಕು ಒಳ್ಳೆಯ ಒಂದು ಸಂಸ್ಕೃತಿ ಸಂಸ್ಕಾರ ನಮ್ಮ ಮಕ್ಕಳಲ್ಲೂ ಬೆಳಿಬೇಕು. ಆ ರೀತಿ ಇದ್ದರೆ ಮಾತ್ರ ಒಳ್ಳೆಯ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಮತ್ತು ಸಮಾಜದ ಅಭಿವೃದ್ಧಿಗಿರ್ಬೋದು. ಎಲ್ಲರೂ ಅವರವರ ಕೈಲಾದಷ್ಟು ಸಹಕಾರ ಮಾಡಿ ಖಂಡಿತ ರಾಜ್ಯವನ್ನು ಇರ್ಬೋದು, ನಮ್ಮ ಸಮಾಜವನ್ನು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಗಾಗಿ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಸಮಾರಂಭದಲ್ಲಿ ಕ್ಷೇತ್ರದ ತಂತ್ರಿಗಳಂತಹ ರಮೇಶ್ ಭಟ್ ಅವಸರದಲ್ಲಿ ಒಂದೆರಡು ಮಾತುಗಳಿಗಾಗಿ ನಿಮ್ಮ ಮುಂದೆ ಬರುತ್ತಾರೆ. ಗ್ರಾಮದ ಮಾಗಂಡೇವರು ಪಂಚಲಿಂಗೇಶ್ವರ ದೇವರು ಹಾಗೂ ಇವತ್ತು ನಿನ್ನೆಯಿಂದ 5 ದಿವಸ ಪರ್ಯಂತವಾಗಿ ಕ್ಷೇತ್ರದ ಆರಾಧಿಸಿದ ಎಲ್ಲ ದೇವದೇವರುಗಳಿಗೆ ವಂದಿಸುತ್ತಾ ನಮ್ಮ ಈ ಬಾರ್ಕೂರಿಗೆ ಮಂಜುನಾಥ ಸ್ವಾಮಿಯೇ ಬಂದಿದ್ದಾರೆ ಅನ್ನುವಂತಹ ಒಂದು ವಾತಾವರಣ, ದೇವರೇ ಬಂದಿದ್ದಾರೆ ಅನ್ನುವಂತಹ ಒಂದು ವಾತಾವರಣ ಎಲ್ಲರ ಮುಖದಲ್ಲಿ ಕಾಣಿಸ್ತದೆ. ಕಾರಣ ಕಾವಂದರ ಆದರೆ ಆ ಮಣ್ಣು ಪವಿತ್ರವಾಗ್ತದೆ ಅನ್ನೋದಾಗಿ ನಮ್ಮೆಲ್ಲರ ನಂಬಿಕೆ. ಮೊದಲಾಗಿ ಅವರಿಗೆ ವಂದಿಸ್ತಾ ಇದ್ದೇನೆ. ಹಾಗೆ ಸಭೆಯಲ್ಲಿರತಕ್ಕಂಥ ಎಲ್ಲ ಗಣ್ಯನು ಆತ್ಮೀಯ ಆಮಂತ್ರಿತ ಎಲ್ಲ ಆಸ್ತಿಕ ಮಹಾಜನರಿಗೆ ವಂದಿಸುತ್ತಾ 84 ಲಕ್ಷ ಜೀವಿ ಪುರುಷರು ಯಾರಿಗೆ ಪದ್ಮಶಾಲಿ ಸಮುದಾಯದವರು ಹತ್ತಿಯನ್ನ ನೂಲನ್ನ ಬಟ್ಟೆಯಾಗಿ ಉಳಿಸಿಕೊಂಡಿದ್ದೇವೆ ಹೇಳಿದರೆ ಪದ್ಮಶಾಲಿಯವರ ಸಮುದಾಯದವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಇವರು ಮೂಲಃ ರಾಜವಂಶ ಕಾಲ ನಮ್ಮ ಬಾರ್ಕೂರಿನಲ್ಲಿ ಎಲ್ಲ ಜಾತಿಗೆ ದೇವಸ್ಥಾನ ಇತ್ತು. ಕಾರಣ ರಾಜಾಡಳಿತದಲ್ಲಿ ಪ್ರತಿಯೊಬ್ಬರನ್ನು ಕರೆಸಿ ಅವರಿಗೆ ಬೇಕಾದಂತಹ ದೇವರನ್ನ ಕಲ್ಪಿಸಿಕೊಟ್ಟು ಬೇಕಾದಂತಹ ಅರ್ಚಕರ ನೇಮಕ ಮಾಡಿ ಆಸ್ತಿಯನ್ನು ಸಂದರ್ಭ ಕಾಲಕ್ರಮೇಣ ಇದೆಲ್ಲ ಕ್ಷೀಣ ಆಗ್ತಾ ಬಂತು. ಇದೆಲ್ಲ ಕಾಲದ 25 ವರ್ಷಗಳ ಪ್ರತಿಯೊಂದು ಅಲ್ಲಿ ರಾಜರ ಕಾಲದ ಎಲ್ಲಿಯವರೆಗೂ ಒಂದು ದಿವಸವೂ ಪೂಜೆ ನಿಲ್ಲದಿರತಕ್ಕಂತಹ ಒಂದು ದೇವಸ್ಥಾನ, ಒಂದು ಸಮುದಾಯ ದೇವಸ್ಥಾನ ನಮ್ಮ ವೀರಭದ್ರ ದೇವಸ್ಥಾನ. ನಮ್ಮ ಪದ್ಮಶಾಲಿಯವರ ಎಷ್ಟೋ ಜನ ದೇವರ ಪೂಜೆ ಮಾಡಿಕೊಂಡು ಬಂದ್ದಾರೆ. ನಾನು ಎಷ್ಟೋ ಪ್ರತಿಷ್ಠೆ ಬೆಳಗಿನ ಬೇಗ 3 ಕೆಲವೊಮ್ಮೆ ಸಿಕ್ಕಿದಾಗ ನಾವೇ ಬಾಗಿಲು ತೆಗಿಬೇಕು, ಯಾರೇ ಇರುವುದಿಲ್ಲ. ಶನಿವಾರ ಬೆಳಿಗ್ಗೆ 4 ಗಂಟೆ ಒಳಗಡೆ ಭಜನೆ ಮಾಡ್ತಾ ಇದ್ರೆ ನನ್ನ ಜೀವನ ಅದ್ಭುತವಾದಂತಹ ಒಂದು ಕ್ಷಣ ಈ ಶೆಟ್ಟಿಗೆ ಆ ದೇವಸ್ಥಾನ ತಂತ್ರಿ ಆಗಿದ್ದೇನೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಆದ್ದರಿಂದ ಹೆಚ್ಚು ಮಾತಾಡಲಿಕ್ಕೆ ತುಂಬಾನೇ ಇದ್ದಾರೆ. ದೇವರು ಎಲ್ಲರಿಗೂ ಸಹ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಈ ಮಹತ್ ಕಾರ್ಯದಲ್ಲಿ ಯಾರೆಲ್ಲ ತನು ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಐಶ್ವರ್ಯ ಸೌಭಾಗ್ಯದಿಂದ ಸಂತತಿನ ಸಮೃದ್ಧಿನ ಸಂತೋಷ ಸದಾಕಾಲ ಕಟ್ಟು ಕ್ಷೇತ್ರದಲ್ಲಿ ಇನ್ನು ಒಳ್ಳೆ ಕಾರ್ಯಗಳಾಗಲಿ ಅನ್ನೋದಾಗಿ ಹಾರೈಸುತ್ತಾ ನನ್ನ ಮಾತಿಗೆ ಮುಕ್ತಾಯ ಹೋಗಿಸ್ತಾ ಇದ್ದಾರೆ. ನಾವು ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇರುವುದು ಇದು ಪಕ್ಕದಲ್ಲಿರುವಂತಹ ಕಚ್ಚೂರು ನಾಗೇಶ್ವರ ದೇವರ ಜಾಗದಲ್ಲಿ. ಅಂದೊಂದು ದಿನ ಪೂರ್ಣ ಜೀರ್ಣಗೊಂಡ ದೇವಸ್ಥಾನ ಬಾರ್ಕೂರಿನಲ್ಲಿ ವಿರಾಜಮಾನವಾಗ್ತಾ ಇರುವಂತಹದ್ದು ನಮಗೆ ಸಂತೋಷದ ಸಂಗತಿ, ಅಭಿಮಾನದ ಸಂಗತಿ ಕೂಡ. ಆ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಿದವರು ನೆನಪು ಮಾಡಿಕೊಳ್ಳಬೇಕು. ಯಾವುದೇ ಸ್ಥಿತಿಗಳು ಇಲ್ಲದೇ ಇದ್ದ ಕಾಲದಲ್ಲಿ ಅಲ್ಲಿ ಆ ದೇವರ ಪೂಜೆಯನ್ನು ನೆರವೇರಿಸಿಕೊಟ್ಟಂತ ಅದೆಲ್ಲ ಮಾಡಿಕೊಂಡು ಈ ಜಾಗದಲ್ಲಿ ನಿಂತ ಆ ಕ್ಷೇತ್ರದ
ಆಡಳಿತ ಮುಕ್ತೇಸರರು ಶ್ರೀಯುತ ಲಕ್ಷ್ಮಣ ಆಗಿದ್ದಾರಲ್ಲ, ಆವರಿಸಿಕೊಂಡ ಹೊತ್ತು ಈ ಎರಡು ಮಾತುಗಳು ಅವರಿಂದ ನಾವು ಕೇಳಬೇಕು. ಬನ್ನಿ ಸರ್, ಶುಭಗಳಿಗಾಗಿ ತಮ್ಮನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ನಮ್ಮ ಕುಲದೇವರಾದ ಶ್ರೀ ನಾಗೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಾಗೂ ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ನಮಸ್ಕಾರ ಮಾಡುತ್ತಾ ನಾನು ನನ್ನ 2 ಮಾತನ್ನು ಮುಂಚೆ ಹಾಗೂ ಸಭೆಯ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಹಾಗೂ ಬಂದಿರುವ ಎಲ್ಲ ಆತ್ಮೀಯರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ 2 ಮಾತುಗಳನ್ನು ಮುಂದುವರಿಸ್ತೇನೆ. ಮುಖ್ಯವಾಗಿ ಹೇಳಬೇಕಂದ್ರೆ 1991ರಲ್ಲಿ ನಮ್ಮ ಕಚ್ಚು ನಾಗೇಶ್ವರ ದೇವಸ್ಥಾನದ ಅಡಿಪಾಯ ಬಂದಿದ್ರು ನೆನಪು ಅಂತ ನಾನು ನೆನೆಸ್ಕೊಳ್ತೀನಿ. ಹಾಗೆ 93ರಲ್ಲಿ ಜೀರ್ಣೋದ್ಧಾರ ಆಯಿತು ನಾಗೇಶ್ವರ ದೇವಸ್ಥಾನ. ಜೀರ್ಣೋದ್ಧಾರ ಆದಾಗ್ಲೂ ನಾವು ಅದನ್ನು ಕರೆದಾಗ ಅವರು ಇದು ಇಷ್ಟು ಬೇಗ ನೀವು ಈ ಒಂದು ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ರಂತೆ ಅಭಿನಂದನೆಯನ್ನು ಸಲ್ಲಿಸಿದ್ರು. ಆ ಕಾಲದಿಂದ ನಮ್ಮ ದೇವಸ್ಥಾನಕ್ಕೆ ನಾವು ದೇವಸ್ಥಾನದ ಒಳ ಆವರಣದಲ್ಲಿ ಶಿವದೂತ ಗುಳಿಗ ನಾಟಕವನ್ನು ಮಾಡಿದ್ದೆವು. ನಾನು ಬೆಂಗಳೂರಿಂದ ಬರ್ತಾ ಇರುವಾಗ ಶಿರಡಿ ಘಾಟ್ ಹತ್ರ ಬರುವಾಗ ಕೊನೆಯ ದಿವಸ 3 ತಿಂಗಳು ಮೊದಲೇ ನಾವು ಆ ನಾಟಕವನ್ನು ಇಲ್ಲಿ ಆಡಿಸ್ಬೇಕಂತ ಪ್ರಯತ್ನ ಮಾಡಿದ್ದೀವಿ. ಅವರು 1 ದಿವಸ ಮುಂಚೆ ಬಂದು ಇಲ್ಲಿ ಮಾಡಕ್ ಆಗ್ತಾ ಇಲ್ಲ, ಇದು ಜಾಗ ಚಿಕ್ಕದಾಯಿತು, ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಬಹುಶಃ ಅವರು ಫೋನ್ ಮಾಡಿದಾಗ ಒಂದು 5 ನಿಮಿಷ ಲೇಟ್ ಆಗಿದ್ರೆ ನಾನು ಘಾಟಿಂದ ಕೆಳಗಡೆ ಇಳಿತಾ ಇರ್ತೀನಿ, ನನ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಮತ್ತೆ 1.5 ಅವರ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೊನೆಗೆ ನಿರ್ಧಾರ ಮಾಡಿದ್ದು ಈ ಜಾಗದಲ್ಲಿ ಮಾಡುವಂತ. ಇಲ್ಲಿ ಮಾಡಿದಾಗ ಆವತ್ತಿನ ದಿವಸ ಸುಮಾರು 2,500 ಜನ ಬಂದು ಈ ಬಾರ್ಕೂರಿನಲ್ಲಿ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡಿದ್ದೀವಿ, ಎಲ್ಲರೂ ಬಂದು ಈ ನಾಟಕವನ್ನು ನೋಡಬೇಕು ಎಂಬ ಉದ್ದೇಶದಿಂದ ಮಾಡಿದ್ದೀವಿ. ಈ ಜಾಗದಲ್ಲಿ ಅವತ್ತು 2,500 ಮೇಲೆ ಜನ ಬಂದು ಸೇರಿದ್ದಾರೆ. ಇದು ಒಂದು ಅಂಥ ಪವಿತ್ರವಾದ ಸ್ಥಳ. ಮೊನ್ನೆ ಭಾನುವಾರ ನೀವು ಕೂಡ ಅದೇ, ನನಗೆ ಸಂತೋಷ ಆಗುತ್ತೆ. ಬಹುಶಃ ಈ ಒಂದು ಜಾಗದಲ್ಲಿ 2 ಬಾರಿ ಶಿವದೂತ ಗುಳಿಗ ನಾಟಕ ಆಗಿದೆ ಅಂದರೆ ಅದಕ್ಕೆ ಬಹಳ ಸಂತೋಷ ಪಡಬೇಕು. ಕೊನೆಯದಾಗಿ ನಾನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಹತ್ರ ಹೇಳೋದೇನೆಂದ್ರೆ, ಅವತ್ತು ನೀವು ನಿಮ್ಮ ಕಣ್ಣ ಮುಂದೆ ಇರುವಂತ ನಮ್ಮ ನಾಗೇಶ್ವರ ದೇವಸ್ಥಾನ ನೀವು ಅಡಿಪಾಯ ಹಾಕಿಕೊಟ್ರಿ, ಜೀರ್ಣೋದ್ಧಾರಕ್ಕೆ ನಮ್ಮಲ್ಲಿ ಬಂದಿದ್ದೀರಿ. ಇವತ್ತು ನಿಮ್ಮ ಕಣ್ಣ ಮುಂದೆನೆ ಒಂದು ಅದ್ಭುತವಾದ ಸಮಯಾಕಾಶವಾದ ಭದ್ರೆ ಮಾಡುವಾಗ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಡೆದಂತಹ ಸೇವಾ ಕಾರ್ಯಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಬಹುಶಃ ಹೇಳ್ತಾರೆ, ಹಸಿದವನಿಗನ್ನ, ಬಾಯಾರಿದವನಿಗೆ ನೀರು, ರೋಗಕ್ಕೆ ತುತ್ತಾದವನಿಗೆ ಚಿಕಿತ್ಸೆ ಕೊಟ್ಟಂಥವರು ಯಾವತ್ತೂ ಸ್ವರ್ಗ ಪಡೆಯುವುದಕ್ಕೆ ಯಜ್ಞ ಮಾಡಬೇಕು ಅಂತ ಇಲ್ಲವಂತೆ. ಹಾಗೆ
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವ ಅನ್ನದಾನದ ಬಗ್ಗೆ ಪೂಜ್ಯರೊಂದು ಸಂದೇಶವನ್ನು ಕೊಟ್ಟಿದ್ರು. ಎಷ್ಟು ಜನ ಸಂತೃಪ್ತರಾಗಿ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರೋ ಅಷ್ಟು ಕ್ಷೇತ್ರದ ಸ್ವಾಮಿ ಸಂಭ್ರಮಿಸ್ತಾರೆ ಅನ್ನುವ ಕಾರಣಕ್ಕೆ ಅನ್ನದಾನದ ಬಗ್ಗೆ ನಮಗೆ ಕಾಳಜಿ ಇದೆ ಅಂತಂದರು. ಮಧ್ಯವರ್ಜನ ಶಿಬಿರದ ಮೂಲಕ ಲಕ್ಷಾಂತರ ಕುಟುಂಬಗಳಲ್ಲಿ ಸಂತಸದ ದೀಪ ಹಚ್ಚಿದರು. ಸಾಮೂಹಿಕ ವಿವಾಹದ ಮೂಲಕ ಅನೇಕರ ಬದುಕಿಗೆ ಬೆಳಕಾದರೂ. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡುತ್ತೇನೆ ಅಂದರೆ, ಸಾಮೂಹಿಕ ವಿವಾಹದಲ್ಲಿ ಶ್ರವಣ ಸಾಮರ್ಥ್ಯ ಕಳ್ಕೊಂಡವರು, ಮಾತು ಬಾರದವರು, ಅವರೆಲ್ಲ ಬಂದು ದಾಂಪತ್ಯ ಬದುಕಿಗೆ ಕಾಲಿಡುತ್ತಾರೆ. ಅವರ ನಂಬಿಕೆ ಏನು ಅಂತಂದರೆ, ಭವಿಷ್ಯತ್ತಿನಲ್ಲಿ ಪೂಜ್ಯ ಹೆಗ್ಗಡೆಯವರ ಆಶೀರ್ವಾದ, ಸ್ವಾಮಿಯ ಅನುಗ್ರಹದಿಂದ ನಮ್ಮ ಬದುಕು ಬೆಳಕಾಗ್ತದೆ ಅನ್ನುವಂತಹ ಒಂದೇ ಒಂದು ನಂಬಿಕೆ ಅವರಿಗಿದೆ. ಅಂತಹ ಅನೇಕ ಸತ್ಕಾರ್ಯಗಳನ್ನು ನಡೆಸಿದರು. ಇವತ್ತು ಪೂಜ್ಯರಲ್ಲಿ ನಮ್ಮದೊಂದು ಪ್ರಾರ್ಥನೆ ಇದೆ. ಏನು ಅಂದರೆ, ಇವತ್ತು ನಾವೊಂದು ಸ್ಮರಣಿಕೆಯನ್ನು ಕೊಟ್ಟಿದ್ದೇವೆ. ಬಹುಶಃ ತಮ್ಮ ಬೀಡಿನಲ್ಲಿ ಅದು ಪ್ರತಿನಿತ್ಯ ಕಣ್ಣ ಮುಂದೆ ಕಾಣಿಸಿಕೊಳ್ಳುವ ಹಾಗಾದರೆ ಅದು ಈ ಬಾರ್ಕೂರಿನ ನೆಲದ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಮಗೊಳಗೊಳಗೆ ಒಂದು ಸಾತ್ವಿಕ ಅಹಂಕಾರ ಇದೆ. ಏನು ಅಂತಂದ್ರೆ, ಅಂಥದ್ದೊಂದು ಸ್ಮರಣಿಕೆಯನ್ನು ಕೊಟ್ಟವರು ನಾವೇ ಮೊದಲು ಅನ್ನುವ ಒಂದು ಸಾತ್ವಿಕವಾದ ಅಹಂಕಾರ ಕೂಡ ಇದೆ ನಮ್ಮೊಳಗೆ. ತಾವು ಅದನ್ನು ಸ್ವೀಕರಿಸಿ ಹರಸಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಇದೀಗ ಈ ಶುಭಾವಸರದಲ್ಲಿ ನಮ್ಮೆಲ್ಲರನ್ನು ಕೂಡ ಮಾತುಗಳೊಂದಿಗೆ ಆಶೀರ್ವದಿಸಬೇಕು ಅಂತ ಸನ್ನಿಧಾನವನ್ನು ಪ್ರಾರ್ಥಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಕ್ಷೇತ್ರದ ಅನೇಕ ಸಾನ್ನಿಧ್ಯಗಳು ಇಲ್ಲಿದ್ದಾವೆ ಅಂತೇಳಿ ಹೇಳಿದರು. ಹಾಗಾಗಿ ಎಲ್ಲರನ್ನು ಹೆಸರಿಡುವ ಬದಲು ಎಲ್ಲ ಸಾನ್ನಿಧ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ, ವೇದಿ ಹೇಳಿಕೆಯಲ್ಲಿ ಹಿರಿಯರಾದ ಶ್ರೀ ಆನಂದಕುಂದರವರೇ, ತಂತ್ರಿಗಳೇ ಮತ್ತು ಈ ಕಡೆಯಿಂದ ಕೂತಂಥ ಶ್ರೀನಿವಾಸ, ಅವರ ಹೆಸರು ನಮಗೆ ಗೊತ್ತಿಲ್ಲ, ಶೆಟ್ಟಿಗಾರದಷ್ಟೇ ಗೊತ್ತು. ಧರ್ಮಸ್ಥಳಗಾದರೂ ಈಗ ಯೋಗ ಮಾಡ್ತಿರೋ ಅಥವಾ ಇನ್ನಿತರ ಹಬ್ಬಗಳನ್ನು ಹಮ್ಮಿಕೊಳ್ಳಬೇಕು ಅಂದರೆ ಯಾವ ಶೆಟ್ಟಿಗಾರ ಹೆಸರು ಗೊತ್ತಿಲ್ಲ. ಆದರೆ ನಮಗೆ ಗೊತ್ತು ಅಂತ ಶ್ರೀನಿವಾಸ ಶೆಟ್ಟಿಗಾರೆ, ಶಾಂತರಾಮ್ ಶೆಟ್ಟರೆ, ಲಕ್ಷ್ಮಣ ಕರಾವಳಿ ಅವರೇ ಮತ್ತು ಎಲ್ಲ ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಕ್ತರೇ. ಈಗ ಅವರು ಹೇಳಿದ ಹಾಗೆ ಅನೇಕ ಸಲ ನಾನು ಇಲ್ಲಿ ಬಂದಿದ್ದೇನೆ. ಈ ಬಾರಿ ಕೂಡ ನಾನು ಬರಬೇಕು ಅಂತಿತ್ತು. ಆದರೆ ನಿನ್ನೆ ಮೊನ್ನೆಲ್ಲ ಬೇರೆ ಬೇರೆ ಪ್ರತಿಷ್ಠಾ ಕಾರ್ಯಕ್ರಮಗಳಿದ್ದು ಕೂಡ ಧಾರವಾಡಕ್ಕೆ ಹೋಗ್ತಾ ಇದ್ದೇನೆ ನಾನು. ಹಾಗಾಗಿ ಪ್ರಯಾಣ ಮತ್ತು ಕಾರ್ಯಕ್ರಮಗಳ ಹೊರತಾಗಿ ಅಂತ ಹೇಳ್ತಾ ಬಂದೆ. ಅದರ ಕಡೆಗೆ ಇವಾಗ ಹೋಗುವಾಗ ಒಂದು ಕಾರ್ಯಕ್ರಮ, ಹಿಂದೆ ಬರುವಾಗ ಧಾರವಾಡದಿಂದ ಸೀದಾ ಇನ್ನೊಂದು ಕಾರ್ಯಕ್ರಮವನ್ನು 2 ಬಾರಿ ಕೂಡ ಹೋಗುವಾಗ ಮತ್ತು ಬರುವಾಗ 2 ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲದ್ರೆ ಪ್ರತಿ 2 ಸಲ ನಾನು ಧರ್ಮಸ್ಥಳದ ಇಲ್ಲಿಗೆ 120 ಕಿಲೋಮೀಟರ್ 2 ಸಲ ಬರಬೇಕಾಗತ್ತೆ. ಹಾಗಾಗಿ ಅಂತಹ ಅನಿವಾರ್ಯ ಹೌದು. ಆದರೆ ಇಲ್ಲಿಗೆ ಬಹಳ ಪ್ರೀತಿಯಿಂದ ಇಲ್ಲಿ ಬಂದೆ. ಬಾರ್ಕೂರು ಬಹಳ ಮುಖ್ಯವಾದ ಕ್ಷೇತ್ರ ಅಂತ ನಮ್ಮ ಶಾಂತರಾಮ್ ಶೆಟ್ಟಿ ಹೇಳಿದರು. ಬಾರ್ಕೂರಿನ ಇತಿಹಾಸ ನೋಡಿದರೆ ಇಲ್ಲಿಯ ರಾಣಿಯರು, ಇಲ್ಲಿ ರಾಜರು, ಇಲ್ಲಿಯ ಆಡಳಿತದವರು ಬಾರ್ಕೂರು ಸೀಮೆಯನ್ನು ಬೆಳಗಿಸಿದ್ದಾರೆ. ಇಲ್ಲಿಯ ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ರು ಕೂಡ ಅನೇಕ ಕಾರ್ಯಗಳನ್ನು ಮಾಡಿರ್ಬೋದು. ಮಂಟಪಗಳು ಮಾಡಿರ್ಬೋದು, ದಾನ ಧರ್ಮಗಳು ಮಾಡಿಸಿರ್ಬೋದು, ಅವ್ರ ಹೆಂಡತಿ ಮಕ್ಕಳಿಗೆ ಮಾಡಿಸಿರ್ಬೋದು. ಆಸೆ ಪಾಸೆ ಅದು ಯಾವುದು ಕೊನೆಗೆ ಉಳಿಯುವುದು ಯಾವುದು ಅಂದರೆ ದೇವಾಲಯಗಳು ಮಾತ್ರ. ಆಗ ಇಲ್ಲಿ ಒಂದೊಂದು ದೇವಾಲಯಗಳನ್ನು ನೀವು ಗುರುತಿಸಿದ್ರು ಕೂಡ ಅಲ್ಲಿ ಪ್ರತ್ಯೇಕವಾದಂಥ ದೇವಾಲಯಗಳು ಮತ್ತು ಅಲ್ಲಿ ಗೊತ್ತಾಗುತ್ತೆ ನಮಗೆ. ಯಾವುದು ಈಗ ಒಬ್ಬ ಮನುಷ್ಯ ಹೋಗಿ ಒಬ್ಬ ಗುರುಗಳ ಹತ್ರ ಕೇಳಿದಂತೆ, ಸ್ವಾಮಿ ದೇವರನ್ನು ಸ್ಮರಿಸುವುದು ಹೇಗೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾಳೆ ಬಾ ನಿನಗೆ ತೋರಿಸ್ತೇನೆ ಅಂತಲ್ಲಿ. ಎಲ್ಲಿ ಬರಬೇಕು ಹೋಗಿ, ಈಗೇನು ಕುಂಭಮೇಳದಲ್ಲಿ ನೀವು ಟಿ ವಿಯಲ್ಲಿ ನೋಡ್ತೀರಿ ಮುಳುಗಿ ಸ್ನಾನ ಮಾಡುವ ಅಂಥದ್ದು. ಇವರು ಅವನ ಕುತ್ತಿಗೆ ಹಿಡಿದು ಅವನು ಒಂದು 30 ಸೆಕೆಂಡ್ ಅವನು ತಡ್ಕೊಂಡು ಇವರು ಎತ್ತಾರೆ ಅಂತ. 30 ಸೆಕೆಂಡ್ ಎತ್ತಲಿಲ್ಲ, 1 ನಿಮಿಷ ಆಯಿತು. ಆಯ್ತಾರೆ ಅಂತ ಆಯಿತು. ಆವಾಗ ಅವರು ಕೈ ತೆಗೆದ್ರಂತೆ. ಇವನ ಮೇಲೆ ಏನು ಗುರುಗಳು ಇಷ್ಟು ನನಗೆ, ಹೌದು ನಿನಗೆ ನಿಜವಾಗಿ ದೇವರ ಸ್ಮರಣೆ ಯಾವಾಗ ಆಯಿತು ಅಲ್ಲೋ ನಿನಗೆ, ಹೌದು ಸ್ವಾಮಿ ಮೊದಲು 30 ಸೆಕೆಂಡ್ ನೀವೇ ನನ್ನನ್ನು ಎತ್ತರಿ ಅಂತ ಅನಿಸ್ತದೆ, ನಾನೇ ಎದ್ದುಕೊಂಡು ತಡ್ಕೊಳ್ಬೋದು ಅಂತ ಅನಿಸಿದೆ, ಅಹಂಕಾರ ನನಗೆ. ಆಮೇಲೆ ಒಂದು 20 ಸೆಕೆಂಡ್ ನೀವು ನನ್ನನ್ನು ಎತ್ತುತ್ತೀರಿ ಅಂತ ಅನಿಸಿದೆ. ಅಲ್ಲಿಗೆ 50 ಸೆಕೆಂಡ್ ಹೋಯಿತು. ಉಳಿದ ಸಮಯದಲ್ಲಿ ನನಗೆ ಏನು ಮಾಡಲಿ
ಯಾವಾಗಲೇ ಸ್ಮರಣೆ ಮಾಡ್ತಾ ಇದ್ದೆ. ನಿಜವಾಗಿ ದೇವರ ದರ್ಶನ ಆಗಿದ್ದು ಮುಳುಗಿದಾಗ ಪ್ರಾಣ ಹೋಗ್ತದೆ ಅಂತ ಹೇಳುವಾಗ ಮಾತ್ರ ಅಂತ ಹೇಳಿದಂತೆ. ಹಾಗಾಗಿ ಎಷ್ಟೋ ಸಾರಿ ಈ ಥರ ಮನುಷ್ಯರಿಗೆ ದೇವರನ್ನು ಅನಿವಾರ್ಯವಾಗಿ ಕಾಣಿಸಬೇಕಾದ್ರೆ ಗುರುಗಳೇ ಆಗಬೇಕು, ಅಷ್ಟು ಕಠಿಣವಾಗಿ ಅವರು ವರ್ತಿಸಬೇಕಾಗತ್ತೆ. ಅಂತೂ ಬಹಳ ಮುಖ್ಯವಾಗಿ ಈ ಕ್ಷೇತ್ರ ಇಲ್ಲಿ ಅನೇಕ ಭಕ್ತರು ಬಂದು ಹೇಳಿದ್ದಾರೆ. ನಾನು ಇಲ್ಲಿಗೆ ಅನೇಕ ಸಲ ಬಂದಿದ್ದೇನೆ. ಎಲ್ಲಿ ಬಂದರೂ ಕೂಡ ಈ ದೇವರ ದೇವಸ್ಥಾನ ಬಹಳ ಸುಂದರವಾದ. ಈಗ ನೀವು ಹಲವು ಮಕ್ಕಳ ತಾಯಿ ದೇವಸ್ಥಾನಕ್ಕೆ ನಮ್ಮ ಆನಂದ ಕುಂದರ್ ಅವರು ಈಗ ಅಧ್ಯಕ್ಷರಾಗಿದ್ದಾರೆ ಕಾಣ್ತದೆ. ನನಗೆ ಯಾವಾಗಲೂ ಭಾಳ ಒಳ್ಳೆಯ ಹೆಸರು ಅದು. ನಾನು ಎಲ್ಲಿ ಹೋದರೂ ಭಾಷಣದಲ್ಲಿ ಹೇಳಲಿಕ್ಕೆ ಉಂಟು, ಹಲವು ದೇವಿ ಇದ್ದಾಳೆ ಅಂತ. ಯಾಕೆಂದರೆ ದೇವಿಗೆ ಹಲವು ಮಕ್ಕಳ ತಾಯಿ ಅಂತ. ತಾಯಿ ಎಲ್ರಿಗೆ ಅಮೂಲ್ಯವಾದದ್ದೇ, ಆದರೆ ಹಲವು ಮಕ್ಕಳ ತಾಯಿ ಅಂತ ಬೇರೆ ಯಾವ ಕನ್ನಡದಲ್ಲಿ ಮಾಡೋದಿಲ್ಲ, ಅಲ್ಲಿ ಮಾತ್ರ ಮಾಡೋದು. ಹಾಗಾಗಿ ಹಲವು ಮಕ್ಕಳ ತಾಯಿ ಆ ದೇವಿ ಎಲ್ಲರನ್ನೂ ರಕ್ಷಣೆ ಮಾಡ್ತಾಳೆ. ಮಕ್ಕಳ ತಾಯಿ ಹೇಗಿರ್ಬೋದು ಅನ್ನೋ ಕುತೂಹಲ ಕೂಡ ನಿಮಗೆಲ್ಲರಿಗೂ ಇರ್ತದೆ. ನಿಜವಾಗಿ ಈ ಕ್ಷೇತ್ರಗಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಕೆಲಸ. ಅವ್ರ ಹಿಂದಿನವರು ಮಾಡಿದ ಯಾವುದೂ ಉಳಿಲಿಲ್ಲ, ಕಡೆಗೆ ಉಳಿದು ದೇವಸ್ಥಾನಗಳು ಮಾತ್ರ. ಅದೇ ರೀತಿಯಲ್ಲಿ ಈ ಸಾನ್ನಿಧ್ಯ ಅಂತ ಭಟ್ರುಗಳು ಏನು ಮಾಡ್ತಾರೆ, ಪುನರ್ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶ ಮಾಡಿ ಪುನಃ ಶಕ್ತಿಯನ್ನು ತುಂಬುತ್ತಾರೆ. ಆ ರೀತಿ ಶಕ್ತಿ ತುಂಬಿದ್ರಿಂದ ವರ್ಷ ಆ ದೇವಾಲಯಗಳು ಬರ್ತವೆ. ಆದರೆ ಇವತ್ತು ಎಲ್ಲ ದೇವಾಲಯಗಳು ಶಿಲಾಮಯವಾಗಿದೆ. ಇನ್ನೊಂದು 500 ವರ್ಷಕ್ಕೆ ಯಾವ ಅಪಾಯವೂ ಇಲ್ಲ. ಭಾಳ ಸಂತೋಷದ ಕೆಲಸ. ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದ ಏನಂತಂದರೆ, ಈ ರೀತಿಯ ಮತ್ತು ಕಾರ್ಯಕ್ರಮಗಳಿಂದಾಗಿ ಭಾಳ ಸಂತೋಷದಿಂದ ನಾವು ದೇವತಾ ಕಾರ್ಯಗಳನ್ನು ಮಾಡುತ್ತಬೇಕು, ಉಳಿಸಿಕೊಳ್ಳಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡು ಹೋಗಬೇಕು. ಹರಿಕಥೆಯಲ್ಲಿ ಇಲ್ಲಿ ಭದ್ರಗಿರಿ ಅಂತಿದೆ, ನಿಮಗೆ ಸ್ವಲ್ಪ ಮುಂದೆ ಬ್ರಹ್ಮಾವರಕ್ಕಿಂತ ಮುಂದೆ ಹೋದರೆ ಭದ್ರಗಿರಿ ಅಂತ. ನನಗೆ ಭಾಳ ಭದ್ರಗಿರಿ ಕೇಶವದಾಸರು, ಭದ್ರಗಿರಿ ಹರಿಕಥೆ ಕೇಳ್ತಾನೆ ಇರ್ತಿದ್ದು. ಆವಾಗ ಒಂದು 25-30 ವರ್ಷದಿಂದ ಅವರು ಭಾಳ ಪ್ರಖ್ಯಾತರಾಗಿದ್ದರು. ಆವಾಗ ಕೇಳುವ ಅಶ್ವದಾಸರು ಹರಿಕಥೆ ಮಾಡೋ ಹೇಳಿದ್ರು. ಎಲ್ಲರೂ ಭಗವಂತನ ಧ್ಯಾನ ಮಾಡುವಾಗ ಹೇಳ್ತಾ ಇದ್ದರಂತೆ, ಇದೆಲ್ಲ ನನ್ನ ಮನೆ, ಅದೆಲ್ಲ ಸುಮ್ಮನೆ ಅಂತ. ಇದೆಲ್ಲ ಸುಮ್ಮನೆ, ಅಲ್ಲಿದೆ ನನ್ನ ಮನೆ, ಇದೆಲ್ಲ ಸುಮ್ಮನೆ ಅಂತ. ಅದು ಹೇಗೆ ಅಂದರೆ, ಒಬ್ಬ ಕೆಲಸದಕ್ಕೆ ಮನೆಯಲ್ಲಿ ಇದ್ದರೆ ಅವಳು ಮನೆ ಎಲ್ಲ ಹೆಚ್ಚಾಕೊಂಡು ಮಾಡ್ತಾರೆ. ಮನೆ ಯಜಮಾನ ನೋಡ್ಕೊಳ್ತಾರೆ, ಯಜಮಾನತೆಯನ್ನು ನೋಡ್ಕೊಳ್ತಾರೆ, ಮನೆಯ ಕೆಲಸದ ಮಗುವನ್ನು ನೋಡ್ಕೊಳ್ತಾರೆ. ಮಗುವನ್ನು ನೋಡ್ಕೊಳ್ಳುವಾಗ ಏನು ಮಗ ಹೋಗುವಾಗ ಎಷ್ಟು ಪ್ರೀತಿ ಮಾಡ್ತಾರೆ. ಆ ಪ್ರದೇಶದ ಮನೆ ಸಾಯಂಕಾಲ ಹೊತ್ತಿಗಳು ಮನೆಗೆ ಹೋದ ಮೇಲೆ ಈ ಮನೆ ನೆನಪಾಗೋದಿಲ್ಲ ಅಂತ ಅವಳಿಗೆ ಯಾವಾಗಲೂ ಹೇಳುವಾಗಲೂ ಹೇಳಿದಾರಂತೆ ಅವರು, ಇದೆಲ್ಲ ಸುಮ್ಮನೆ, ಅಲ್ಲಿದೆ ನನ್ನ ಮನೆ ಅಂತ. ನನ್ನ ಮನೆ ಬೇರೆ ಇದೆ, ಅಲ್ಲಿ ನಿಜವಾಗಿ ನಾನು ಇಲ್ಲಿ ತಾತ್ಕಾಲಿಕವಾಗಿ ನಾನು ಇರೋದು. ಹಾಗೆ ನಾವು ಈ ಪ್ರಪಂಚಕ್ಕೆ ತಾತ್ಕಾಲಿಕವಾಗಿ ಬಂದು ನಮ್ಮ ಎಲ್ಲ ಸಿಕ್ಕಬೇಕಾದ್ರೆ ನಮ್ಮ ನಂತರ ನಾವು ಹೋಗ್ಬೇಕಾದ ಸ್ಥಳವನ್ನು ನಾವು ಖಂಡಿತವಾಗಿ ಮನಸ್ಸಿಗೆ ಇಟ್ಟುಕೊಳ್ಬೇಕು. ಆ ಸ್ಥಾನವೇ ಭಗವಂತನ ಸಾನ್ನಿಧ್ಯ. ಹಾಗಾಗಿ ಭಗವಂತನ ಸಾನ್ನಿಧ್ಯಕ್ಕೆ ನಾವು ನಮ್ಮ ಈ ದೇಹವನ್ನು ಬಳಸಿಕೊಂಡು ಆಮೇಲೆ ನಾವು ಹೋಗುವವರಿದ್ದೇವೆ, ದೇಹವನ್ನು ಬಿಟ್ಟು ಹೋಗುವವರಿದ್ದೇವೆ. ಹಾಗೆ ಎಲ್ಲರೂ ಕೂಡ ಒಂದು ತಿಳ್ಕೋಬೇಕೇನು ಅಂತಂದರೆ, ನಾವು ಸತ್ಕಾರ್ಯಗಳನ್ನು ಮಾಡಬೇಕು. ಸತ್ಕಾರ್ಯಗಳನ್ನು ಮಾಡಿದರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಯಾವುದು ಅಧರ್ಮದ ಕಾರ್ಯ ಮಾಡಿದರೆ ಶಾಶ್ವತವಾಗಿ ಉಳಿಯೋದಿಲ್ಲ. ಅದೆಲ್ಲ ತಾತ್ಕಾಲಿಕ. ಧರ್ಮ ಅಧರ್ಮ ಎರಡೂ ಕೂಡ ತಾತ್ಕಾಲಿಕವಾದದ್ದೇ. ಧರ್ಮದ ಕಾರ್ಯ ಮಾಡಿದಾಗ ಅದು ಶಾಶ್ವತವಾಗಿ ಇರುತ್ತದೆ, ಅಧರ್ಮ ಕಾರ್ಯ ಮಾಡಿ ತಾತ್ಕಾಲಿಕವಾಗಿರ್ತದೆ. ಎಲ್ಲೋ ಒಂದು ರಾವಣ, ಕುಂಭಕರ್ಣ ಇಂಥವರು ಕೆಲವು ಮಂದಿ ನೆನಪಿಸ್ಕೊಳ್ಬೋದು ಅದು ಅವರು ಕೂಡ ತಾತ್ಕಾಲಿಕವಾಗಿ ಆದರೂ ಕೂಡ ಬಹಳ ಭಕ್ತರು ಇದ್ರು. ಅವರು ಬಹಳ ದೈವ ಭಕ್ತರು. ಅದರಿಂದ ಈಗಲೂ ಕೂಡ ದೈವ ಭಕ್ತರಾದ ರಾಕ್ಷಸ ನೆನೆಸ್ತಾರೆ. ಎಲ್ಲಿ ಹೋದರೂ ಪ್ರತಿಷ್ಠೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋದ್ರೆ ಹೇಳ್ತಾರೆ, ಈ ಪ್ರತಿಷ್ಠೆ ಎಂಥ ರಾಕ್ಷಸರು ಒಂದು ರಾಕ್ಷಸನ ಹೆಸರು ಹೇಳ್ತಾರೆ. ಇವನು ಕರಾಸುರ ಪ್ರತಿಷ್ಠೆ, ಕರಾಸುರ ಅಂತ ಕರಾಸುರ ಪ್ರತಿಷ್ಠೆ ಅಂತ ಹೇಳ್ತಾರೆ. ಅಂದರೆ ರಾಕ್ಷಸರಿಂದ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಬೇರೆ ಯಾರ ಹೆಸರು ನಾವು ಹೇಳೋದಿಲ್ಲ, ಕೆಟ್ಟವರ ಹೆಸರು ಹೇಳೋದಿಲ್ಲ. ಒಳ್ಳೆಯವರ ಹೆಸರನ್ನು ಯಾವಾಗಲೂ ಸ್ಮರಿಸ್ತೇವೆ, ಯಾವಾಗಲೂ ಅವರ ಬಗ್ಗೆ ಗುಣಗಾನ ಮಾಡ್ತೇವೆ, ಯಾವಾಗಲೂ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನೀಡಿದೆ. ಹಾಗೆ ನಾವು ಕೂಡ ಅವಕಾಶ ಸಿಕ್ಕಾಗ ಒಳ್ಳೊಳ್ಳೆ ಕೆಲಸ ಮಾಡಬೇಕು. ಸಣ್ಣ ಕೆಲಸ, ದೊಡ್ಡ ಕೆಲಸ ಎಲ್ಲ ಹೆಗ್ಡೆಯವರು ದಾನ ಮಾಡ್ತಾರೆ, ನಾನು ಹೇಗೆ ಮಾಡಲಿ ಅಂತಂದ್ರೆ ನಾನು ನಿಮ್ಮಿಂದ ದಾನವನ್ನು ನಿರೀಕ್ಷಿಸುವುದಿಲ್ಲ. ಸಣ್ಣ ಕೆಲಸ
ಇಲ್ಲಿ ಶೌರ್ಯ ಸಂಸ್ಥೆ ಇದ್ದಾರೆ. ಇವರೆಲ್ಲ ಬಹಳ ಪುಣ್ಯಾತ್ಮರು ಇವರು. ಯಾಕಂದರೆ ಊರಿನಲ್ಲಿ ಯಾವುದೇ ಕೆಲಸ ಆಗಿರ್ತಕ್ಕಂಥ ಒಂದು ಸಣ್ಣ ಪಡೆ ಇದೆ, ಅದು ಅವರೇ ಶೌರ್ಯದವರು ಅಂತ. ಅವರು ಮಾಡುವಂಥ ಸಣ್ಣ ಸಣ್ಣ ಬಂದ ಜನರನ್ನು ಎಲ್ಲಿ ಹೋಗಬೇಕು ಅಂತ ಮಾರ್ಗದರ್ಶನ ಮಾಡ್ತಾರೆ. ಊಟೋಪಚಾರಗಳಲ್ಲಿ ಬಳಸಲಿಕ್ಕೆ ಹೋಗ್ತಾರೆ. ಮತ್ತು ದೇವತಾ ಕಾರ್ಯವೇ ಭಗವಂತನ ಒಲಿಸಬೇಕಾದ್ರೆ ಬಹಳ ಸುಲಭ. ಭಗವಂತನ ಭಕ್ತರನ್ನ ಸೇವೆ ಮಾಡಿ ಶ್ರೀಗಳು ಹೇಳ್ತಿದ್ರು, ಈ ದೇವಸ್ಥಾನಗಳಲ್ಲಿ ಯಾವಾಗಲೂ ಪುಣ್ಯ ಮಾಡುವಾಗ ಅಂತಂದರೆ, ಪುಣ್ಯವನ್ನು ಮಾಡುವಾಗ ನಾವು ಸ್ವಲ್ಪ ಮಾಡಿದ್ರು ಕೂಡ ಅಕೌಂಟ್ ವಿಷಯ ಹೇಳಿದರು. ಏನಂತಂದರೆ, ನಾವು ಸಂಪತ್ತು ಮಾಡಿದ್ದು ಇಲ್ಲಿ ಕೂಡಿಟ್ಟದ್ದು ಅಂತ. ಆದರೆ ಅವರು ಹೇಳ್ತಿದ್ದರು, ಹಿಂದಿನ ಬೇಜಾರಿಗಳು, ಇಲ್ಲಿ ಮಾಡಿದ ಖರ್ಚು ಬರೀತಾರಂತೆ. ನಾವು ಇಂಥ ದೇವಸ್ಥಾನ, ವೀರಭದ್ರ ದೇವಸ್ಥಾನಕ್ಕೆ ಇಷ್ಟು ಕೊಟ್ಟಿದ್ದೇವೆ, ಮತ್ತು ಬೇರೆ ದೇವಸ್ಥಾನಕ್ಕೆ ಇಷ್ಟು, ಅದು ಖರ್ಚು ಬರ್ತದಿಲ್ಲ ನಮ್ಮ ಅಕೌಂಟ್. ಅಲ್ಲಿ ನೀವು ಬಿಟ್ಟು ಹೋಗಿದ್ದೀರಿ, ಅದೆಲ್ಲ ಖರ್ಚಿನ ಖಾತೆ. ಈಗ ಅವರು ಅದನ್ನು ಹೇಳಿದರು. ಖರ್ಚು ನಾವು ಮಾಡುವಂಥ ಇಲ್ಲಿ ಖರ್ಚು ಕೂಡ ಅಲ್ಲಿ ನೀವು ಹೋಗ್ಬೋದು. ನಾನು ಹೇಗೆ ಹೋಗ್ಬೋದು? ಅದು ಶೌರ್ಯ ತಂಡದವರಿಗೆ ನಾವು ಹೇಳಿದೆವು. ಅವರು ಕೂಡಲೇ ಬಂದು ಮರ ತೆಗೆದು ದಾರಿ ಸರಿ ಮಾಡಿಕೊಟ್ರು ಅಂತೇಳಿ. ಹೀಗೆ ಅನೇಕ ಕೆಲಸಗಳನ್ನು ನಾವು ಮಾಡ್ತಾರೆ ಊರಲ್ಲಿ. ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದ್ದೇನೆ ಸಾಕಾಗ್ತದೆ. ಅದೇ ದೇವರಿಗೆ ಪ್ರೀತಿ. ಅದು ದೇವರಿಗೆ ಹೇಳಬೇಕಾದಿಲ್ಲ, ಯಮಧರ್ಮನಿಗೆ ಹೇಳಬೇಕಾದ್ರೆ ಅಕೌಂಟಿಗೆ ಬರ್ಕೊಂಬಾರ ನನ್ನ ಪುಣ್ಯ ಮಾಡಿಲ್ಲ, ನನ್ನ ಸೇವೆ ಮಾಡಿದ್ದೆ ಬರ್ತೀನಿ ಅಂತ ಹೇಳಬೇಕಾದ್ರೆ ಅಲ್ಲಿ ಹೋಗಿ ದಾಖಲಾಗಿರುತ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಅವಕಾಶಗಳನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಎಲ್ಲೆಲ್ಲಿ ನಿಮಗೆ ಸೇವೆ ಮಾಡುವ ಅವಕಾಶ ಇದೆ ಎಲ್ಲ ಅವಕಾಶವನ್ನು ಬಳಸಿಕೊಳ್ಳಿ ಅಂತ ಹೇಳ್ತಾ, ಶರ್ಮರು ಈಗ ಎಲ್ಲ ಅವಕಾಶವನ್ನು ಬಳಸಿಕೊಳ್ಳಿ ಅಂತ ಹೇಳ್ತಾ, ಶರ್ಮರು ಈಗ ಇಲ್ಲಿ ಅನೌನ್ಸ್ಮೆಂಟ್ MC ಮಾಡ್ತಾರೆ. ಅಂದರೆ ಇನ್ನು ಮುಂದಿನ ಕಾರ್ಯಕ್ರಮ ಎಲ್ಲ ಕಡೆ ಈಗ ಅವರನ್ನು ಕರೀತಾರೆ. ಯಾರಂತ ಗೊತ್ತಿಲ್ಲ. ಇಲ್ಲಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಶರ್ಮರು ಬರಬೇಕು. ಶರ್ಮರು ಬಂದಾಗ ಆ ಕಾರ್ಯಕ್ರಮ ಪೂರ್ತಿ ಯಶಸ್ಸಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದಿಂದ ಹೋಗಿ ಮಾಡ್ತಾರೆ. ಅವರಿಗೂ ಕೂಡ ಅಭಿನಂದನೆ ಹೇಳ್ತಾ, ಎಲ್ಲ ದಾನಿಗಳಿಗೂ ಸನ್ಮಾನ ಆಗಿದೆ. ಆ ಸನ್ಮಾನಕ್ಕೆ ಅರ್ಹರಾದಂಥ ಎಲ್ಲರನ್ನೂ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಡಿ, ಇನ್ನೂ ಹೆಚ್ಚು ಸಂಪತ್ತು ಕೊಡಿ, ಇನ್ನೂ ಹೆಚ್ಚು ದಾನ ಮಾಡುವಂಥ ಅವಕಾಶವನ್ನು ಅವರಿಗೆ ಕೊಡಿ ಅಂತ ಹೇಳಿದ್ರೆ ಆಶೀರ್ವಾದವನ್ನು ಕೊಡ್ತಾರೆ. ಸ್ನೇಹಿತರೆ, ನಮ್ಮ ದೇವಸ್ಥಾನದ ಮತ್ತು ಇಲ್ಲಿ ನಡೆದ ಧಾರ್ಮಿಕ ಚಟುವಟಿಕೆಗಳ ಎಲ್ಲವನ್ನೂ ಕೂಡ ದಾಖಲಿಸಿ ಅದನ್ನು ಕಂಪ್ಯೂಟರೀಕೃತವಾಗಿ ದಾಟಿಸುವಂತಹ ಕೆಲಸವನ್ನು ಮಾಡ್ತಾ ಬಂದವರು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಕೆ ಶಿವಪ್ರಸಾದ್. ಬಹುಶಃ ಈ ಕಾರ್ಯಕ್ರಮ ಆಯೋಜಿಸುವಲ್ಲಿ ತನ್ನ ಅಭಿಪ್ರಾಯಗಳನ್ನು ಹೇಳಿ, ಇನ್ನಿತರ ಅಭಿಪ್ರಾಯಗಳನ್ನು ಕೇಳ್ತಾ ಒಟ್ಟಂದದಲ್ಲಿ ಅವರು ಕೂಡ ಒಬ್ಬರು. ಅವರು ಒಂದೆರಡು ವಿಚಾರಗಳಿಗಾಗಿ ನಿಮ್ಮ ಮುಂದೆ ಬರ್ತಾರೆ. ವೇದಿಕೆಯಲ್ಲಿರುವ ಧರ್ಮಾಧಿಕಾರಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಭಕ್ತ ಬಂಧುಗಳೇ, ನಮ್ಮ ದೇವಸ್ಥಾನದಲ್ಲಿ ಇನ್ನಿರುವರನ್ನು ನಾವು ಗೌರವಿಸಬೇಕಾಗಿದೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಸಂಜೀವ ಶೆಟ್ಟಿಗಾರ್ ಹೊಸಾಳ, ಹಿರಿಯರು ಹಾಗೂ ದೇವಸ್ಥಾನಕ್ಕಾಗಿ ಅನೇಕ ವರ್ಷಗಳಿಂದ ದುಡಿದವರು. ಅವರನ್ನು ನಾನು ಗೌರವ ಸ್ವೀಕರಿಸಿ ಇವರ ನಂತರ ಶ್ರೀಮತಿ ಹೇಮಲತಾ ಹಾಗೂ ಡಾಕ್ಟರ್ VS ಚಂದ್ರಶೇಖರ್, ಸಂಚಾಲಕರು ಆಮಂತ್ರಣ ಸಮಿತಿ, ಇವರು ಸಹಿತ ಉತ್ತಮ ದಾನಿಗಳು. ಅವರನ್ನು ಗೌರವ ಸ್ವೀಕಾರಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ.
ರೀತಿ ಶ್ರೀ ನಾರಾಯಣ ಮೂರ್ತಿ ಬೆಂಗಳೂರು ಇವರು ವೇದಿಕೆಗೆ ಬಂದು ಹೇಳಿಕೊಳ್ತಾ ಇದ್ದೇನೆ. ಶ್ರೀ ನಾರಾಯಣ ಮೂರ್ತಿ ಬೆಂಗಳೂರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವ ಕೇಳಿಕೊಳ್ತಾ ಇದ್ದೇನೆ. ಧರ್ಮಸ್ಥಳ ದೇವಸ್ಥಾನದ ಅತಿ ಪರಮ ಭಕ್ತರಾಗಿರುವ ನಾರಾಯಣ ಮೂರ್ತಿ ಬೆಂಗಳೂರು ಇವರು ಕಾವಂದರಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಭಕ್ತ ಬಂಧುಗಳೇ, ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಕಾರಣ ಓರ್ವ ವ್ಯಕ್ತಿ. ಕಾರ್ಯಕ್ರಮದುದ್ದಕ್ಕೂ ನಮಗೆ ಹಂತ ಹಂತದಲ್ಲಿ ಮಾರ್ಗದರ್ಶನ ನೀಡಿ ಸುಮಾರು ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್ ಹಾಗೂ ನಿನ್ನೆ ಸಹಿತ ಬಂದು ಅವರ ಸಮಯವನ್ನು ನಮಗೆ ನೀಡಿ ಮಾರ್ಗದರ್ಶನವನ್ನು ಹಂತದ ವಿಶ್ಲೇಷಣೆ ಮಾಡಿ ನಮ್ಮೊಂದಿಗೆ ಸಹಕರಿಸಿರುವವರು, ಉತ್ತಮ ವಾಗ್ಮಿ, ತರಬೇತುದಾರರು, ಯಾವುದೇ ವೇದಿಕೆಯನ್ನು ಲೀಲಾಜಾಲವಾಗಿ ನಿರ್ವಹಿಸುವವರು, ಮಾತೃ ವಂದನಾ ಕಾರ್ಯಕ್ರಮದಲ್ಲಿ ಸುಮಾರು 25,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಹೆತ್ತವರಿಗೆ ಹೇಗೆ ಗೌರವಿಸಬೇಕು ಅಂತ ಹೇಳಿಕೊಟ್ಟವರು, ಕಾಪು ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿಯೂ ಸಹಿತ ಸಕ್ರಿಯವಾಗಿ ದುಡಿತಾ ಇರುವವರು, ನವದುರ್ಗ ಲೇಖನ ಯಜ್ಞದಲ್ಲಿ ಮಾರ್ಗದರ್ಶನ ನೀಡಿರುವವರು, ಇಂದಿನ ಕಾರ್ಯಕ್ರಮ ನಿರ್ವಾಹಕರು ಶ್ರೀ ದಾಮೋದರ್ ಶರ್ಮಾ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಕರತಾಡನ ಮೂಲಕ ಅವರಿಗೆ ಗೌರವ ನೀಡಬೇಕು. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ಪ್ರತಿ ಎಳೆಯನ್ನು ವಿಶ್ಲೇಷಿಸಿ ನಮಗೆ ಮಾರ್ಗದರ್ಶನ ಮಾಡಿರುವವರು ಅವರು. ಅವರಿಂದಾಗಿ ನಮ್ಮ ಈ ಬ್ರಹ್ಮಕಲಶೋತ್ಸವ ಸಂಪೂರ್ಣ ಸಭಾ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಿರ್ವಹಣೆ ಆಗ್ತಾ ಇದೆ. ಅವರಿಗೆ ದೇವಸ್ಥಾನ ಮಂಡಳಿಯ ಪರವಾಗಿ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಬಂಧುಗಳೇ, ಇದೀಗ ಬಂದು ಸೇರಿರುವ ಎಲ್ಲರಿಗೂ ನಮ್ಮ ಪ್ರತ್ಯೇಕ ವಿಷಯವಾದ ಗೌರವಗಳೇನಿಲ್ಲ. ಆದರೆ ಈ ಕಾರ್ಯಕ್ರಮದ ಸರ್ವಾಂಗ ಸೌಂದರ್ಯಕ್ಕೆ ಕಾರಣರಾಗಿದ್ದೀರಿ ಅನ್ನೋ ಕಾರಣಕ್ಕೆ ಕೈ ಧನ್ಯವಾದ ಹೇಳುವುದಷ್ಟೇ. ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಸಂಘಟನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ದುಡಿದು ಹಗಲಿರುಳು ದೇವರ ಸೇವೆಯನ್ನು ಮಾಡುತ್ತಾ ಬಂದವರೆಲ್ಲರೂ ನಮ್ಮವರು ಅನ್ನುವ ಪ್ರೀತಿಯಿಂದ ಬರಮಾಡಿಕೊಂಡು ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಪುರುಷೋತ್ತಮ ಅವರು ಧನ್ಯವಾದ ಸಮರ್ಪಣೆಗಾಗಿ ವೇದಿಕೆಗೆ ಬರ್ತಾರೆ. ಬ್ರಹ್ಮಕಲಶೋತ್ಸವದ ಈ ಒಂದು ಸಮಾರಂಭದ ಚರಮ ಕಾರ್ಯಕ್ರಮ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಈ ಅಭಿವೃದ್ಧಿಗೆ ಪೂರಕವಾದಂತಹ ಎಲ್ಲ ಆಯಾಮಗಳಲ್ಲಿ ಮಾರ್ಗದರ್ಶನ ಈಗಾಗಲೇ ಅವರ ಎಲ್ಲ ಸಾಮರ್ಥ್ಯಗಳ ಬಗ್ಗೆ ಪರಿಚಯ ಇದೆ. ಅವರು ಬರೀ ಅಲ್ಲ, ಅದರ ಮೂಲಕ ಸಮಾಜ ಸುಧಾರಣೆ, ಒಳ್ಳೆಯ ಕುಟುಂಬ, ಒಳ್ಳೆಯ ಆಹಾರ ಪದ್ಧತಿ, ಒಳ್ಳೆಯ ಮಾರ್ಗದರ್ಶನ ನೀಡಿದವರು. ಅವರ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಈಗ ಅವರ ಪರಿಸರದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಅವರಿಗೆ ಬೆನ್ನು ತಟ್ತಾ ಇದ್ದಾರೆ. ಇಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಸಮಕಾಲೀನವಾಗಿದ್ದು ಅವರ ಯೋಜನೆಗಳಿಗೆ ಇವರ ಒಂದು ಕಾರ್ಯಕ್ರಮಗಳು ಮಾದರಿಯಾಗಿ ನಮ್ಮ ದೇಶ ಮಾತ್ರ ಅಲ್ಲ, ಗ್ರಾಮೀಣ ಜನರಿಗೆ ಹೇಗೆ ನಾವು ಉದ್ಧಾರ ಮಾಡಬಹುದು. ಒಮ್ಮೆ ಅಮಾವಾಸ್ಯೆಯಲ್ಲಿನ ಒಂದು ಗ್ರಾಮ ಪ್ರದೇಶದಲ್ಲಿ ಕಾರ್ಯಕ್ರಮಕ್ಕಾಗಿ ಹೋದಾಗ ಅವರ ಮನೆಯಲ್ಲಿ ಅವ್ರು ಹೇಳ್ತಾರೆ, ವೀರೇಂದ್ರ ಹೆಗಡೆ ಅವರ ಫೋಟೋ ಮಾತ್ರ ನಮ್ಮಲ್ಲಿರೋದು, ದೇವರು ಅವರು ಮಾತ್ರ, ಮತ್ತೆ ನಮಗೆ ಸಹಾಯ ಮಾಡಿದವರು ಯಾರು ಇಲ್ಲ, ಅವರು ನಿಜವಾದ ದೇವರು ಅಂತ ಹೇಳುವುದು. ಅವರು ಮಾತ್ರ ಅಲ್ಲ, ಎಲ್ಲರ ಮನಸ್ಸಲ್ಲಿ ಕೂಡ ಆ ರೀತಿ ಭಾವನೆ ಇದೆ. ಹಾಗೆ ಈಗಾಗಲೇ ನೋಡಿದ್ದೀರಿ, ಸಣ್ಣ ಪುಟ್ಟ ಕಾರ್ಯ ಮಾಡಿದವರು ಕೂಡ ಬೆನ್ನು ತಟ್ಟುತ್ತಾ ಅವರು ಇನ್ನಷ್ಟು ಸಾಧನೆ ಮಾಡುವಂತೆ. ಅವರ ಒಂದು ಮಂದಿರಕ್ಕೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ, ನಾವು ಸಹ ವೀರೇಂದ್ರ ಹೆಗಡೆ ಅವರು ಮಾಡಿದಂಥ ಮಂದಿರದ ಆ ಒಂದು ಕಾರ್ಯಕ್ರಮ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡೋಣ, ಹಾಗೆ ರೀತಿಯಲ್ಲಿ ಜನರಿಗೆ ಪ್ರೇರಣೆ ನೀಡಿ ಇಲ್ಲಿ ಕೂಡ ಇವತ್ತು
ಅವ್ರು ಬರ್ತಾರಂತ ನಮಗೆ ಹೇಳುವಾಗ ಭಯ ಇತ್ತು. ಆದರೆ ಆ ಭಯ ಎಲ್ಲ ನಿವಾರಣೆಯಾಗಿ ನಮ್ಮನ್ನೆಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಅನುಗ್ರಹ ಇದೆ ಅಂತ ಅನುಗ್ರಹ ಭಾಷಣ ಮಾಡಿದ್ದಾರೆ. ನಾವೆಲ್ಲರೂ ಕೃತಾರ್ಥರಾಗಿದ್ದಾರೆ. ಅವರ ಸಮಯ ಅಮೂಲ್ಯ. ಒಂದೇ ಮಾತಿನಲ್ಲಿ ಈ ಒಂದು ಸಮಾರಂಭ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ ಪ್ರತಿಯೊಬ್ಬ ವೇದಿಕೆಯಲ್ಲಿದ್ದ ಮಹನೀಯರಿಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸುತ್ತಾ, ಈ ಸಮಾರಂಭದಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಆ ಒಂದು ಬೇರೆ ಬೇರೆ ಯೋಜನೆಗಳಿವೆ, ಎಲ್ಲರೂ ಕೂಡ ನಾನು ಒಂದೇ ಮಾತಿನಲ್ಲಿ ಅವರಿಗೆ ವಂದನೆ ಸಲ್ಲಿಸ್ತೇನೆ. ಎಲ್ರಿಗೂ ಹೃತ್ಪೂರ್ವಕ ವಂದನೆ. ಈವರೆಗೆ ನಡೆಸಿದ ಸಭಾ ಕಾರ್ಯಕ್ರಮಕ್ಕೆ ಪೂಜ್ಯರ ಅನುಮತಿಯೊಂದಿಗೆ ಮಂಗಲವನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಕ್ಷೇತ್ರದ ಆರಾಧ್ಯ ದೇವರ ಸನ್ನಿಧ ಸಭಾ ಕಾರ್ಯಕ್ರಮಕ್ಕೆ ಮಂಗಲದ ಚುಕ್ಕಿ ಇಡ್ತಾ ಇದ್ದೇವೆ. ವಂದನೆ ಕಡು. ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ವಿಲಾಸ ನಿನ್ನ ಸನ್ನಿಧಿ ನೇತ್ರಾವತಿ ನದಿ ಇರುವೆ ಆಸುರನ ನ್ಯಾಯ ನೀತಿ ಮೂರ್ತಿ ವ್ಯಕ್ತ ಸತ್ಯ ದೈವವೇ ಮಹಾಮಹಿಮ ಎನ್ನುವೆ.
ಕಲಿಯುಗದಲ್ಲಿ ನೇರವಾಗಿ ದೇವರನ್ನು ನೋಡುವಂಥ ಅವಕಾಶಗಳು ಕಡಿಮೆ. ಅವಧೂತ ಸ್ಥಿತಿಯಲ್ಲಿ ಮಾತ್ರ ದೇವರ ದರ್ಶನವನ್ನು ನಾವು ಪ್ರಾಪ್ತಿಸಿಕೊಳ್ಳಬಹುದು. ಯಾರು ದೇವರನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೋ ಅವರನ್ನು ಗುರು ಸ್ವರೂಪದಲ್ಲಿ ಸ್ವೀಕರಿಸಿದರೆ ಮಾತ್ರ ನಮಗೆ ದೇವರನ್ನು ಕಾಣಬಹುದು ಅಂತ ನಮಗೆ ತಿಳಿಸಿಕೊಡ್ತಾರೆ. ತ್ರೇತಾಯುಧ ದ್ವಾಪರ ಯುಗಗಳಲ್ಲಿ ದೇವರನ್ನು ನೇರವಾಗಿ ಪ್ರತ್ಯಕ್ಷವಾಗಿ ಕಾಣಬಹುದಾದರೆ ಕಲಿಯುಗದಲ್ಲಿ ದೇವರನ್ನು ನಾವು ನೋಡಬೇಕಾದ್ದು ಮೂರ್ತಿ ಪೂಜೆಯೊಂದಿಗೆ ಗುರುಮುಖೇನವಾಗಿ ನಾವು ನೋಡಬೇಕಾದದ್ದು. ಒಂದು ಅಗ್ನಿ ಪೆಟ್ಟಿಗೆಯೊಳಗೆ ಅಗ್ನಿ ಉಂಟು ಅಂತ ಬೆಂಕಿ ಪೆಟ್ಟಿಗೆಗೆ ಗೊತ್ತಿರುವುದಿಲ್ಲ. ಬೆಂಕಿ ಪೆಟ್ಟಿಗೆಯೊಳಗೆ ಕಡ್ಡಿಗಳಿದೆ, ಆ ಕಡ್ಡಿಗಳನ್ನು ಸ್ಪರ್ಶಿಸಿದಾಗ ಮಾತ್ರ ಕಾಣದೇ ಇರುವಂಥ ಅಗ್ನಿ ಅಲ್ಲಿ ಒಂದು ಉತ್ಪತ್ತಿ ಆಗೋದು ಸಾಧ್ಯ. ಈ ಸ್ಪರ್ಶಿಸುವ ಕ್ರಿಯೆಯನ್ನು ಗುರುಮುಖೇನ ನಮ್ಮ ಭಕ್ತರು ಮಾಡಿಕೊಳ್ಳಬೇಕು. ಆಗ ನಮಗೆ ಗುರುಮುಖೇನ ನಮಗೆ ದೇವರ ದರ್ಶನವನ್ನು ಅಥವಾ ಅಂತರಂಗದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅಂಥ ಅವಧೂತ ಸ್ಥಿತಿಯಲ್ಲಿ ನಾವು ಆರಾಧಿಸುವಂಥ ಮಂತ್ರಾಲಯ ನಿವಾಸಿ ರಾಘವೇಂದ್ರ ಸ್ವಾಮಿಗಳು ನಾವೆಲ್ಲ ಆರಾಧಿಸುವಂಥವರು. ಅವಧೂತ ಸ್ಥಿತಿಯಲ್ಲಿ ದೇವರನ್ನು ಕಂಡುಕೊಂಡ ರಾಘವೇಂದ್ರ ಸ್ವಾಮಿಯನ್ನು ದೇವರೇ ಅಂತ ಭಾವಿಸಿ ನಾವು ಆರಾಧಿಸುವಂಥದ್ದು. ಕಾರ್ಯಕ್ರಮದ ಮುಂದೆ ರಾಘವೇಂದ್ರ ಸ್ವಾಮಿಯ ಆರಾಧನೆಯೊಂದಿಗೆ ವೇದಿಕೆಯಲ್ಲಿ ರವೀಂದ್ರ ಪ್ರಭು ಅವರು. ಇಲ್ಲಿ ನುಡಿಸುವ ಬೆರಳುಂಟು, ಹಾಡುವ ಕೊರಳುಗಳುಂಟು. ಈ ಸಂಗೀತವನ್ನು ಉಣಬಡಿಸಿದಂತಹ ಶೆಟ್ಟಿಗಾರ್ ಇಂಡಸ್ಟ್ರೀಸ್ ಸಮೂಹ ಸಂಸ್ಥೆಗಳ ಕರುಳುಂಟು. ಕರುಳು ಬೆರಳು ಕೊರಳು ಒಟ್ಟಾಗಿ ಇದ್ದಾಗ ನಮಗೆ ಬೇಕಾದದ್ದು ಒಂದು ಚಪ್ಪಾಳೆಯ ಧ್ವನಿ ಮಾತ್ರ. ಆ ಜಾಗವನ್ನು ನೀವು ತುಂಬಿಸಲಿಲ್ಲ ಅಂದರೆ ಅಷ್ಟು ಸಾಕು, ಅಷ್ಟು ಸಾಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶೆಟ್ಟಿಗಾರ್ ಇಂಡಸ್ಟ್ರೀಸ್ ಸಮೂಹ ಸಂಸ್ಥೆಗಳು, ರಂಗನಕೆರೆ ಬಾರ್ಕೋರು. ಶ್ರೀಮತಿ ಯಶೋಧ ಶ್ರೀನಿವಾಸ್ ಶೆಟ್ಟಿಗಾರ್ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅವರನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀರಾಘವೇಂದ್ರ ನಾಮವೇ. ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀರಾಘವೇಂದ್ರ ನಾಮವೇ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ.
ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂವನ ರಾಯರ ಬೃಂದಾವನ ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂವನ ರಾಯರ ಬೃಂದಾವನ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ನಮ್ಮ ಮನುಷ್ಯರಿಗೆ ಸ್ವಭಾವ ಸಹಜವಾಗಿ ಸಂಶಯಗಳು ಜಾಸ್ತಿ. ನಿಷ್ಕಾಮ ಕರ್ಮವಾಗಿ ದೇವರನ್ನು ಪೂಜಿಸಬೇಕು, ಆರಾಧಿಸಬೇಕು, ಜಪಿಸಬೇಕು ಅಂದರೆ ನಮಗೆ ಕಷ್ಟ. ಯಾಕಂದರೆ ಇಲ್ಲಿ ನಮಗೆ ಯೋಗವೂ ಉಂಟು, ಭೋಗವೂ ಉಂಟು. ನಮಗೆ ಏನಾದರೂ ಸಿಗಬೇಕು, ಸಿಕ್ಕಿದರೆ ಮಾತ್ರ ನಾವು ಅಂಥದ್ದು ಮಾಡೋದು. ಸೋಮವಾರ, ಮಂಗಳವಾರ, ಬುಧವಾರ ವಾರ ಪೂರ್ತಿ 24x7 ರಾಮ ಜಪ ಮಾಡ್ತಾ ಇರ್ತಾನೆ ಮಾರೆ ಗ್ರಾಚಾರ. ಅವನಿಗೆ ಯಾವ ಸಮಸ್ಯೆ, ಈ ಊರಲ್ಲಿಲ್ಲದ ಎಲ್ಲ ಸಮಸ್ಯೆ ಅವನ ಹತ್ರವೇ ಉಂಟು. ಯಾರು ಅವ ಹೇಳೋದಲ್ಲ, ಬೇರೆಯವರು ಹೇಳೋದು. ಅವನಿಗೆ ಮಂಡೆ ಸಮ ಉಂಟ. ಪ್ರತಿ ದಿವಸ ದೇವಸ್ಥಾನಕ್ಕೆ ಸುತ್ತು ಬರ್ತಾನೆ, ಒಂದು ದಿವಸವೂ ಕೆಲಸ ಮಾಡೋದಿಲ್ಲ. ಬರೀ ದೇವಸ್ಥಾನಕ್ಕೆ ಸುತ್ತ ಹಾಕಿದರೆ ಹೊಟ್ಟೆ ತುಂಬುತ್ತದೆ. ಪ್ರಶ್ನೆ ಯಾರು ಮಾಡೋದು? ಬೇರೆಯವರು, ಅವರಲ್ಲ. ನಾವು ಆರಾಧಿಸಬೇಕು ದೇವರನ್ನು. ಯಾಕೆ? ನಮ್ಮ ಮಾನಸಿಕ ಸಂತೋಷಕ್ಕಾಗಿ. ಏನೋ ಸಿಗ್ತದೆ ಅಂತಲ್ಲ. ಅವನಿಗೆ ಏನು ಸಿಗದಿದ್ರೂ ತೊಂದರೆ ಇಲ್ಲ, ಆತ್ಮತೃಪ್ತಿ ಉಂಟು, ಸಂತೋಷ ಉಂಟು ಅಂತಾದರೆ ಇವನಿಗೆ ಯಾಕೆ ಸಂಶಯ ಬರಬೇಕು ಅಂತ ನನಗೆ ಸಂಶಯ ಬರುವುದು. ಅವನ ಖುಷಿಯಲ್ಲಿ ಆರಾಧಿಸ್ತಾನೆ, ಅವನ ಖುಷಿಯಲ್ಲಿ ದೇವರನ್ನು ಅರ್ಚಿಸ್ತಾನೆ. ವಿಚಾರ ಹಾಗಲ್ಲ. ದೇವರ ಹತ್ರ ನಾವು ಇಂಥದ್ದೇ ಬೇಕು ಅಂತ ಬೇಡಿಕೆ ಇಟ್ಟುಕೊಂಡು ನಾವು ನಾಮಸ್ಮರಣೆ ಮಾಡಬಾರ್ದಂತೆ. ಅದು ಏನೂ ಬೇಡ ಅಂತಲೂ ಕೂಡ ಮಾಡ್ಬೋದು. ನಮ್ಮ ಅಜ್ಜಿಯೊಬ್ಬರು ಇದ್ದರು, ಅವರು ಎಷ್ಟು ಚಂದ ರಾಮ ಜಪ ಮಾಡ್ತಿದ್ರು ಗೊತ್ತುಂಟ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ಒಲೆ ಮೇಲೆ ಹಾಲಿಟ್ಟಿದೆ, ಸ್ವಲ್ಪ ಎಂತ ಆಗಿದೆ ನೋಡ. ಹರೇ ರಾಮ 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 ಹರೇ 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 ಕೃಷ್ಣ. ಈ ಗಂಟು ನೋವು ಪಂಡಿತರದ್ದು ಮದ್ದು ಮಾಡೋದು 3 ವರ್ಷ ಆಯಿತು. ಏನಾದರೂ ಸಮಾಧಾನ ಉಂಟು? ಗ್ರಾಚಾರಕ್ಕೆ ದುಡ್ಡು ಖರ್ಚು ಅಷ್ಟೇ ಹೊರತು ಈ ಕಾಲು ಗಂಟು ಗುಣ ಆಗೋದಿಲ್ಲ. ಹರೇ ರಾಮ 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 ಹರೇ ಹರೇ. ಇವೊಬ್ಬ ಮಗ ಇದ್ದಾನೆ, ಒಂದು ಅಜ್ಜಿ ಇದ್ದಾಳೆ ಅಂತಾದರೂ ನೆನಪಿಲ್ಲದೆ ಬೆಂಗಳೂರಿಗೆ ಬಿಟ್ಟು ಹೋಗಿದ್ದಾನೆ, ಇವಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಿದ್ದಾನೆ. ಯಾರಿಗೂ ನನ್ನನ್ನು ನೋಡಬೇಕು ಅಂತ ಕಾಣೋದಿಲ್ಲ. ಹರೇ ರಾಮ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಶಿಸ್ತು ಬೇಡುವ, ಏಕಾಗ್ರತೆ ಬೇಡುವ ಅಂತ ಪ್ರಶ್ನೆ. ಏಕಾಗ್ರತೆ ಬರಲಿ, ನಾನು ಮತ್ತೆ ರಾಮನಾಮ ಜಪ ಮಾಡ್ತೇನೆ ಅಂತ ಹೇಳಿದರೆ ಜನ್ಮೇಪಿ ಬರೋದಿಲ್ಲ. ತಲೆಬೇನೆ ಗುಣ ಆದ ಮೇಲೆ ಪ್ಯಾರಾಸಿಟಮಲ್ ತೆಕ್ಕೊಂಡ ಫಲ. ಅದಕ್ಕೆ ಏನು ಮಾಡಬೇಕು? ತಲೆಯಲ್ಲಿ ಇಡೀ ಲೋಕದ ವ್ಯವಹಾರವನ್ನು ಇಟ್ಟುಕೊಂಡು ತಿರುಗಾಡ್ತಾ ಇರಬೇಕು. ನೀವು ಯೋಚಿಸಬೇಕು, ಏನು ಬೇಕಾದರೂ ಯೋಚಿಸಬಹುದು. ಬಾಯಲ್ಲಿ ಮಾತ್ರ ದೇವರ ನಾಮಸ್ಮರಣೆ ಬರ್ತಾ ಇರಬೇಕು. ಇವತ್ತಲ್ಲದಿದ್ದರೆ ನಾಳೆ ತನ್ನಿಂದ ತಾನೇ ಆಗಿ ಏಕಾಗ್ರತೆ ಮನಸ್ಸಲ್ಲಿ ಮೂಡಿಕೊಳ್ಳುತ್ತದೆ ನಾಲಿಗೆಯ ಮೂಲಕ. ನಾಲಿಗೆಯ ಚಪಲ, ಕಣ್ಣಿನ ಚಾಂಚಲ್ಯ, ಮನಸ್ಸಿನ ಆಸೆಗಳು, ಇವುಗಳನ್ನೆಲ್ಲ ಮೀರಿ ನಿಂತದ್ದೊಂದು ನಮ್ಮ ಒಳಗಿನ ಕಣ್ಣುಂಟು ಇದೆ. ಅದು ತೆರೆದುಕೊಳ್ಳಬೇಕಿದ್ರೆ ಪ್ರಮುಖವಾಗಿ ಬೇಕಾದ್ದು ನಾಮಸ್ಮರಣೆ. ಕಲಿಯುಗದಲ್ಲಿ ಬೇಕಾದ್ದು ಅದೇ. ಅಂಥ ಒಂದು ವಾತಾವರಣದಲ್ಲಿ ನಾವು ಜೊತೆಯಾಗಿ ನಿಂತಿದ್ದೇವೆ.
ನಮ್ಮ ಕಲಿಯುಗದಲ್ಲಿ ನ್ಯಾಯದೇವತೆ ಅಂತ ನಂಬಿಕೊಂಡಂತಹ ಧರ್ಮಸ್ಥಳಾಧೀಶ ಮಂಜುನಾಥ ಸ್ವಾಮಿಯನ್ನು ಕುರಿತಾದಂತಹ ಚಿತ್ರ ಶ್ರೀ ಮಂಜುನಾಥ ಚಿತ್ರದಿಂದ ಆಯ್ದಂತಹ ಯುಗಳಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ರೇಷ್ಮಾ ಮಂಜುನಾಥ್ ಹಾಗೂ ಮತ್ತೊಮ್ಮೆ ಜಯರಾಮ್ ಮಣಿಪಾಲ್. ಬೇಬಿ ಕೇರ್ ಸೆಂಟರಿಗೆ ಹಾಕೋದು, ಈ ಥರ ಜೀವನಗಳು, ಯಾಂತ್ರೀಕೃತ ಜೀವನಗಳು. ಹಾಗಿದ್ರೂ ಸಂಸಾರ ನಡಿಬೇಕಿದ್ರೆ, ಒಂದು ನಂದಾದೀಪ ಉರಿಬೇಕಿದ್ರೆ ತೈಲ ಹೇಗೆ ಬೇಕೋ, ಸಂಸಾರ ಸರಿತೂಗಿಸಿಕೊಂಡು ಹೋಗಬೇಕಿದ್ರೂ ಪ್ರೀತಿ ಎಂಬ ತೈಲ ಶಾಶ್ವತವಾಗಿ ಆ ಫ್ಯಾಮಿಲಿಯಲ್ಲಿ ಇರಬೇಕು. ಇದು ಗಂಡನ ಮೋರೆ ಅತ್ತ ಹೆಂಡತಿನ ಮೋರೆ ಇತ್ತ ಆದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೊಂದು ಸಣ್ಣ ಸರಳ ಸೂತ್ರ ಉಂಟು. ಬೆಳಿಗ್ಗೆ ಸಾಯಂಕಾಲ ತನಕ ರಾತ್ರಿ ತನಕ ಎಷ್ಟೇ ಮನೆಯಲ್ಲಿ ಜಗಳ ಆದರೂ ಗಂಡ ಉದ್ಯೋಗಕ್ಕೆ ಹೋಗುವಾಗ ಹೆಂಡತಿಯ ಮುಖ ನೋಡಿ ಒಂದು ನಗಾಡಿ ಬಾಯ್ ಅಂತ ಹೇಳೋದು. ಹೆಂಡತಿಯು ಹಾಗೆ ಬುತ್ತಿ ಪಾತ್ರ ಎಲ್ಲ ತಗೊಂಡು ಹೋಗುವಾಗ ಬಾಯ್ ಅಂತ ಗಂಡನಿಗೆ ಹೇಳಿ ಹೋಗೋದು. ಸಂಜೆ ಕೆಲಸ ಮುಗಿಸಿ ಬಂದ ತಕ್ಷಣ ಇವಳನ್ನು ನಾನು ಇವತ್ತೇ ನೋಡಿದ್ದೇನೋ ಅಂತ ಮನಸ್ಸಿನಲ್ಲಿ ಭಾವಿಸಿಕೊಂಡು ಹಳತೆಲ್ಲ ಮರ್ತು ಬಿಟ್ಟು ಹಾಯ್ ಅಂತ ಒಂದು ಹೇಳೋದು. ಎಷ್ಟು ಚಂದ ಜೀವನ. 3 ದಿವಸ ಬಾಳಿ ಬದುಕುದ್ರಲ್ಲಿ ಮದುವೆ ಗಂಡ ಹೆಂಡತಿ ಅಂತ ತೀರ್ಮಾನ ಆಗಿ 3 ದಿವಸದಲ್ಲಿ 1 ದಿವಸ ಒಟ್ಟಿಗೆ ಇರುವುದು. ಯಾಕೆ ಜಗಳಗಳು, ಪ್ರೀತಿ ಹಂಚಿಕೊಂಡು ಇರಬಾರ್ದು ಅಂತ ಇಷ್ಟೆಲ್ಲ ಉದ್ದಕ್ಕೆ ಹೇಳುವಾಗ ನನ್ನ ಫ್ರೆಂಡಿಗೆ ಒಂದು ಸಂಶಯ ಬಂತು. ಅಲ್ಲ, ಅದು ಅವರವರ ಹೆಂಡತಿಯನ್ನು ನೋಡಿಯೇ ನಗಾಡಬೇಕು ಅಂತ ಕೇಳಿದ. ಅವನಿಗೆ ಪಕ್ಕದ ಮನೆಯನ್ನು ನೋಡಿದರೆ ನಗಾಡಿದರೆ ಆಗಬಹುದು ಅಂತ ಕೇಳಿದ್ದ. ಅದಕ್ಕೆ ಜವಾಬ್ದಾರಿ ನಾನಲ್ಲ.
ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಮನಸ್ಸಿನಲ್ಲಿ ಆನಂದ ಇರಬೇಕು. ಆ ಆನಂದವನ್ನು ತೋರ್ಪಡಿಸುವ ಮುಖ ಲಕ್ಷಣವಾಗಿರಬೇಕು. ಆ ಮುಖ ಲಕ್ಷಣವಾಗಿ ಹೇಗಿರ್ತದೆ ಅಂದರೆ, ದೇವರು ಕೊಟ್ಟ ಮುಖ ಕಿವಿ ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಕೆಲವರ ಕಿವಿ ಅಗಾಲ ಉಂಟು, ಹೇಳುದುಂಟು, ಅವಂದು ಇನೋವಾ ಗಾಡಿಯ ಸೈಡ್ ಮಿರರ್ನಾಗೆ ಉಂಟು ಮಾರ, ಕಿವಿ ಇಷ್ಟು ಅಗಾಲ ಉಂಟು. ಮುಖದಲ್ಲೇ ಕಣ್ಣಿರಬೇಕಷ್ಟೇ ಹೊರತು ಕೈಯಲ್ಲಿ ಕಣ್ಣಿದ್ರೆ ಆಗ್ತದೆ ಸ್ವಾಮಿ? ಆಗುದಿಲ್ಲ. ದೇವರು ಎಷ್ಟು ಚಂದ ನಿರ್ಮಾಣ ಮಾಡಿದ್ದಾನೆ ನಮ್ಮ ಮನುಷ್ಯನನ್ನು. ಆರ್ಕಿಟೆಕ್ಟ್, ದೊಡ್ಡ ದೊಡ್ಡ ಇಂಜಿನಿಯರ್ ಬಗ್ಗೆ ಮಾತಾಡ್ತೇವೆ, ಆದರೆ ದೇವರು ಕೊಟ್ಟಂಥ ಶರೀರದ ಬಗ್ಗೆ ನಾವು ಯೋಚನೆಯೇ ಮಾಡುವುದಿಲ್ಲ. ತಲೆಯಲ್ಲಿ 4 ಕೂದಲು ಕರೀರ್ಬೋದು, ಆದರೆ ತಲೆ ಉಂಟಲ್ಲ, ನಾವು ಯೋಚಿಸಬೇಕಲ್ಲ. ಎಲ್ಲೆಲ್ಲೋ ತಲೆ ಇದ್ರೆ ಆಗ್ತದ? ಮುಖದಲ್ಲಿ ಕಣ್ಣುಗಳು ಬೇಕು, ಮೂಗು ಬೇಕು, ಕಿವಿ ಬೇಕು, ಎಲ್ಲಿ ಬೇಕು ಅಲ್ಲೇ ಬೇಕು. ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಆದರೆ ಮನೆಯಲ್ಲಿ ದೋಸೆ ಒಯ್ಯುವ ಕಾವಲಿಯಾಗಿರ್ಬೋದು ಮುಖ. ಕೆಲವರದ್ದು ಕಪ್ಪು ಕಾವಲಿ, ಕೆಲವರದ್ದು ಬಿಳಿ ಕಾವಲಿ, ಕೆಲವರದ್ದು ಕೆಂಪು ಕಾವಲಿ. ಭಾವನೆಗಳೇ ಇಲ್ಲದ ಮುಖಗಳು. ಹಗಲಾದ್ರಿಂದ ನಿಮ್ಮ ಮುಖವನ್ನು ನಾನು ನೇರವಾಗಿ ನೋಡಬಹುದು. ಈ ಕಾರ್ಯಕ್ರಮವನ್ನು ನೀವು ಕೇಳುತ್ತಾ ಇದ್ದೀರಿ ಅಂತ ನಿಮ್ಮ ಮುಖ ನೋಡುವ ಗೊತ್ತಾಗ್ತದೆ, ಆದರೆ ಅದು ಕೈಗಳ ಮೂಲಕ ಇಲ್ಲಿ ತನಕ ತಲುಪಿದರೆ ಮಾತ್ರ ನಮಗೆ ಅರ್ಥ ಆಗೋದು. ಒಂದು ಬಾರಿಯ ಚಪ್ಪಾಳೆ ನಮ್ಮ ಸಣ್ಣ ತಂಡಕ್ಕೆ ದೊಡ್ಡ ಮನಸ್ಸಿನಿಂದ ಮೂಡಿ ಬರಲಿ ಅಂತ ಕೇಳಿಕೊಳ್ಳುತ್ತಾ, ನಮ್ಮ ಮಣ್ಣಿನ ಕವಿ ಸುಬ್ರಾಯ ಚೊಕ್ಕಾಡಿಯವರ ರಚನೆ ಜನಜನಿತವಾದಂತಹ ಗೀತೆ. ಅವರು ಎಷ್ಟೋ ಪದ್ಯ ಬರೆದಿದ್ದಾರೆ, ನಮಗೆ ಗೊತ್ತಿರುವುದು ಇದು ಮಾತ್ರ. ತುಂಬ ಬರೆದಿದ್ದಾರೆ, ಇನ್ನೊಂದು ಸಂಜಯ ರಾಗಕ್ಕೆ ಬರೆದಿದ್ದಾರೆ. ಅದು 2 ಗೀತೆ ಮಾತ್ರ ಪ್ರಚಲಿತದಲ್ಲಿರುವುದು. ಕವಿ ಸುಬ್ರಾಯ ಚೊಕ್ಕಾಡಿಯವರು ಪ್ರಾರಂಭದ ಜೀವನ ತುಳು ಸಾಹಿತ್ಯದೊಂದಿಗೆ ಪ್ರಾರಂಭ ಮಾಡಿದ್ದು. ಆಮೇಲೆ ಅವರು ಕನ್ನಡ ಗೀತೆಗಳನ್ನು ಬರೀಲಿಕ್ಕೆ ಶುರು ಮಾಡಿದರು. ಸರಿಯಾದ ಸಮಯದಲ್ಲಿ ಸರಿಯಾದ ಗುರುತಿಸುವಿಕೆ, ಸರಿಯಾದ ಹಾಡಿನ ಮೂಲಕ ಬಾರದೇ ಇದ್ದರೆ ನಮಗೆ ನಷ್ಟ ಹೊರತು ಅವರಿಗೆ ನಷ್ಟ ಅಲ್ಲ. ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ, ಸುಬ್ರಾಯ ಚೊಕ್ಕಾಡಿಯವರ ಜನಜನಿತವಾದಂಥ ಗೀತೆ ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಡಲು ತಾರೆಗಳು ಮೈಯ ಬಳಸಿ ಜುಂಗನರು. ಕರಿಮುಗಿಲ ಬಾನಿನಲ್ಲಿ ಮಿಂಚರಡಲು ತಾರೆಗಳು ಮೈಯ ಬಳಸಿ ಜುಂಗನರು. ನವಭಾವ ತುಂಬಿ ಮನ ಹಾಡಲು, ನವಭಾವ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ.
ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ. ಜೀವನದ 100 ಕನಸು ನನಸಾಗಿದೆ. ಮುನಿಸೇತಗೆ ಈ ಬಗೆ ಮೂಡಿದೆ. ಮುನಿಸುತ್ತಲವೇ ಮುಗುರೇ ಹಿತವಾಗಿ ನಗಲು ಬಾರದೆ. ಹೊಸಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ಹೊಸಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ವಾಗರ್ಥದಂತೆ ನಮ್ಮ ಈ ಮೈಮನ. ವಾಗರ್ಥದಂತೆ ನಮ್ಮ ಈ ಮೈಮನ. ಜೊತೆ ಸೇರಲು ಜೀವನ ಪಾವನ. ಮುನಿಸುತ್ತಲವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತಲವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಜೀವನದಲ್ಲಿ ಚಿಕ್ಕ ಮಕ್ಕಳಿಗೆ ನೀವು ಎಷ್ಟೇ ಹೊಸ ವಸ್ತು ತೆಗೆದುಕೊಟ್ಟು ನೋಡಿ, 3 ದಿವಸ ಖುಷಿ ಪಡ್ತಾರೆ. 4ನೇ ದಿವಸ ಅವನ ಹತ್ರ ಇರುವ ಗೋಪಾಲನ ಹತ್ರ ಇರುವ ಕಂಪಾಸ್ ಬಾಕ್ಸೇ ಅವನಿಗೆ ಚಂದ ಕಾಣೋದು. ಆ ಹಂತದ ಜೀವನ ಹೇಗಿರ್ತದೆ ಅಂದರೆ, ನಾನು ಚೆನ್ನಾಗಿಲ್ಲ, ಪ್ರಪಂಚ ಚೆನ್ನಾಗಿದೆ ಅಂತ ಯೋಚಿಸ್ತಾರೆ. ಹದಿಹರೆಯದಲ್ಲಿ ಅದರಲ್ಲಿಯೂ ಹೆಣ್ಣು ಮಕ್ಕಳು ಕನ್ನಡಿ ಎದುರು ನಿಂತರು ಅಂತ ಆದರೆ ಅರ್ಧ ಗಂಟೆ 3/4 ಗಂಟೆ ಆಚೆ ಬರೋದಿಲ್ಲ. ಅದು ಜೀವನದ ಒಂದು ಹಂತ. ಹೇಗೆ ಅಂದರೆ, ನಾನು ಮಾತ್ರ ಚಂದ ಇದ್ದೇನೆ, ಬೇರೆ ಯಾವುದು ಚಂದ ಇಲ್ಲ ಅಂತ ಯೋಚಿಸುವಂಥ ಒಂದು ಕಾಲ. ಅದೇ ಒಂದು ಮಧ್ಯಾಹ್ನ 12 ಗಂಟೆ ಕಳೆದು ಜೀವನದಲ್ಲಿ 4ನೇ ಹಂತ ಬರುವಾಗ ಅವನಿಗೆ ಜ್ಞಾನೋದಯ ಆಗುವುದು. ಪ್ರಪಂಚವೂ ಚೆನ್ನಾಗಿತ್ತು, ನಾನು ಚೆನ್ನಾಗಿದ್ದೆ ಅಂತ ಆ ಪ್ರಜ್ಞೆ ಬರುವಾಗ ದಿವಸ ಕಳೆದೋಗಿರ್ತದೆ. ದೇವರ ಸೃಷ್ಟಿಯ ಈ ಲೌಕಿಕ ಜಗತ್ತು ಕಣ್ಣೆದುರಿಗೆ ಅದೆಷ್ಟೆಷ್ಟು ಆಕರ್ಷಕವಾಗಿ ಅವು ನಿರ್ಮಿಸಿದ್ದಾನೆ ಅಂತಂದರೆ, ಸಾಯುವ ಹಂತದ ಕೊನೆ ಗಳಿಗೆಯಲ್ಲಿಯೂ ಇನ್ನು ಸ್ವಲ್ಪ ದಿವಸ ನಾನು ಬದುಕು ಎಂಬ ಆಸೆಯನ್ನು ಮೂಡಿಸಿಯೇ ಮೂಡಿಸ್ತಾನೆ. ಕೋವಿಡ್ ಬಂತಂತೂ 50ರಿಂದ 60 ವರ್ಷ ಯಾವಾಗ ಬುಲಾವ್ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬೆಳಿಗ್ಗೆ ನಾನು ಅವನಿಗೆ ಹ್ಯಾಪಿ ಬರ್ಡೇ ಹೇಳಿದ್ದೇನೆ ಮಾರೆ, ಸಾಯಂಕಾಲ ನೋಡುವಾಗ ಫೇಸ್ಬುಕ್ಕಿನಲ್ಲಿ RIP ಅಂತ ಕಾಣ್ತದೆ. ದೇವರು ಕೊಟ್ಟಂಥ ಆಯುಷ್ಯು ಎಷ್ಟು ಅಂತ ಹೇಳುವಂಥದ್ದು ನಮಗೇ ಗೊತ್ತಿರುವುದಿಲ್ಲ. ಸಮಯ ಅತ್ಯಂತ ಅಮೂಲ್ಯವಾದ ವಿಚಾರ ಅಂತ ಹೇಳುವಂಥದ್ದನ್ನು ಎಚ್ಚರಿಸುವುದಕ್ಕಾಗಿ ಮಾತು ಹೇಳ್ತಾ ಇದ್ದೇನೆ. ಅಂಥ ಎಚ್ಚರಿಕೆ ನಮ್ಮಲ್ಲಿ ಬೇಕಾದರೆ ನಮ್ಮ ಶರೀರ ಮಾತ್ರ ಶುದ್ಧವಾಗಿದ್ದರೆ ಸಾಕಾಗುವುದಿಲ್ಲ, ಆತ್ಮಶುದ್ಧಿ ಸಹ ಇರಬೇಕು. ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಣ್ಣೀರೋ ಬಿಸಿ ನೀರೋ ಸ್ನಾನ ಮಾಡಿ ಪರಿಮಳದ ಸುಗಂಧಯುಕ್ತವಾದಂಥ ಸಾಬನ ಹಾಕಿ ಮನೆಯಲ್ಲಿ ಸ್ನಾನ ಮಾಡಿ ಮಲಗುವಾಗ ಎಷ್ಟು ನಿಮಗೆ ಖುಷಿ ಆಗ್ತದೋ, ಶಾರೀರಿಕವಾದ ಶುದ್ಧತೆಯಲ್ಲಿ ಮನಸ್ಸೆಷ್ಟು ಖುಷಿ ಪಡ್ತದೋ, ಮನಸ್ಸಿನಲ್ಲಿರುವಂಥ ನೋವುಗಳನ್ನು, ಮನಸ್ಸಿನಲ್ಲಿರುವಂತಹ ಮತ್ಸರವನ್ನು ಎಳೆದು ಬಿಸಾಕಿ ನೋಡಿ ಜೀವನ ಎಷ್ಟು ಶುದ್ಧವಾಗ್ತದೆ ಅಂತ. ಅಂತರಂಗದ ಶುದ್ಧಿಯೂ ಬೇಕು, ಬಾಹ್ಯ ಶುದ್ಧಿಯೂ ಬೇಕು. ಎರಡು ಜೊತೆಯಾಗಿದ್ದಾಗ ಮಾತ್ರ ಜೀವನದಲ್ಲಿ ನಾವು ಪ್ರಪಂಚವೂ ಚೆನ್ನಾಗಿರುವುದೇ ಅಂತ ಅನುಭವಿಸುವಂಥ ಒಂದು ನಿರ್ಮಾಣ ನಮ್ಮ ಮನಸ್ಸಿನೊಳಗೆ ಸಾಧ್ಯ. ಅಂಥ ಒಂದು ವಾತಾವರಣ ಇದಾಗಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜಾಗತಿಕ ಭೂಪಟದಲ್ಲಿ ಉಡುಪಿಗೆ ತನ್ನದೇ ಆದಂಥ ಸ್ಥಾನವನ್ನು ಇವತ್ತು ಸಿಕ್ಕಿದೆ ಅಂತಾದರೆ ಅದು ಶ್ರೀಕೃಷ್ಣನಿಂದಾಗಿ ಸಾಧ್ಯ. ತನ್ನ ಮಾತಾಪಿತೃಗಳು ಬಂಧನದಲ್ಲಿರುವಾಗ ಅವರ ಬಂಧನವನ್ನು ಕಳೆಯುವುದಕ್ಕಾಗಿ ತಾನೇ ಸ್ವತಃ ಬಂಧನಕ್ಕೆ ಒಳಪಟ್ಟು ಜನಿಸಿದವ ಶ್ರೀಕೃಷ್ಣ ಪರಮಾತ್ಮ ಜೈಲುವಾಸಿಯಾಗಿ ಭವಬಂಧನಗಳಿಂದ ಬಿಡಿಸಬಲ್ಲಂತಹ ಮಹಾನ್ ಭಗವದ್ಗೀತೆಯನ್ನು ಬೋಧಿಸಿದವ ಶ್ರೀಕೃಷ್ಣ. ಅಂತಹ ಬಂಧಮುಕ್ತನನ್ನಾಗಿಸುವಂತಹ
ದಶಾವತಾರದಲ್ಲಿ ಒಂದಾದಂಥ ಶ್ರೀಕೃಷ್ಣನನ್ನು ಆರಾಧಿಸುವಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ನಿಮ್ಮ ಬಗ್ಗೆ ನಾನೊಂದು ತಪ್ಪು ಕಲ್ಪನೆಯಲ್ಲಿ ಇದ್ದೆ, ದಯವಿಟ್ಟು ಕ್ಷಮಿಸಬೇಕು ಸೇರಿದವರು. ನಾನು ಅಶೋಕಣ್ಣನ ಹತ್ರ ಹೇಳಿದೆ, 1 ಗಂಟೆಗೆ ಅನ್ನಪ್ರಸಾದ ಸ್ವೀಕಾರ ಶುರುವಾಗ್ತದೆ ಅಂತ ಅಂದರೆ ಜನ ಪದ್ಯ ಕೇಳಲಿಕ್ಕೆ ಬರುವುದಲ್ಲ.
ಊಟ ಮಾಡಿ ಹೋಗ್ತಾರೆ, ನೀವು ಬೇಕಾದರೆ ನೋಡಿ ಅಂತ ಹೇಳಿದ್ದೆ. ಅದಕ್ಕೆ ಜಯರಾಮ್ ಅವರು ಹೇಳಿದರು, ಇಲ್ಲ ಹಾಗಲ್ಲ ನಮ್ಮ ಜನ, ಹಾಗೆ ನೀವು ಎಣಿಸಬೇಡಿ ಅಂತ. ನಾನು ತಪ್ಪು ತಿಳಿದದ್ದನ್ನು ನೀವು ಸುಳ್ಳಾಗಿಸಿದ್ದೀರಿ. ನಿಮ್ಮಂಥ ಸಂಸ್ಕಾರಯುಕ್ತ ಪ್ರೇಕ್ಷಕ ವರ್ಗಕ್ಕೆ ನಮ್ಮ ಸಣ್ಣ ತಂಡದ ಪರವಾಗಿ ನಾವು ಇರೋದು 4 ಜನ, ಆದರೆ ಒಮ್ಮೆ ನಾವು ಹೊಡಿತೇವೆ, ನಿಮ್ಮ ತನಕ ಕೇಳಲಿಕ್ಕಿಲ್ಲ, ಆದರೂ ನಾನೊಂದು ಅಪ್ರಿಷಿಯೇಟ್ ಮಾಡೋದಷ್ಟೇ. ನಾನು ಎಣಿಸಿದ್ದನ್ನು ನೀವು ತಪ್ಪು ಮಾಡಿದ್ರಿ, ಅಂದರೆ ನೀವು ಹೋಗ್ತೀರಿ ಅಂತ ಕೂತಿದ್ದೀರಿ, ಖುಷಿ. ಯಾಕೆಂದರೆ ಹೀಗೆ ಇರಬೇಕು. ನಮ್ಮ ಊರಿನ ದೇವಸ್ಥಾನ, ನಾವು ಇಷ್ಟು ಖರ್ಚು ಮಾಡಿ ಬ್ರಹ್ಮಕಲಶ ಮಾಡಿ ಇಷ್ಟು ಕಾರ್ಯಕ್ರಮ ಮಾಡುವಾಗ ಬರೀ ಊಟದ್ದು ಮಾತ್ರ ತಲೆಯಲ್ಲಿಟ್ಟರೆ ಏನು ಪ್ರಯೋಜನ ಹೇಳಿ? ಉಪನ್ಯಾಸಕರು ಉಪನ್ಯಾಸ ಮಾಡ್ತಾರೆ, ಧಾರ್ಮಿಕ ಉಪನ್ಯಾಸ ಮಾಡ್ತಾರೆ, ಹೋಗ್ತಾರೆ. ತಂತ್ರಿ ವರ್ಗದವರು, ತಾಂತ್ರಿಕ ವರ್ಗದವರು ಒಳಗಿದ್ದು ದೇವಸ್ಥಾನದಲ್ಲಿ ಆಗಬೇಕಾದಂಥ ದೃಢಕಲಶ, ಬ್ರಹ್ಮಕಲಶ ಇತ್ಯಾದಿ ಮಾಡ್ತಾರೆ, ಪುರೋಹಿತರು ಹೋಗ್ತಾರೆ. ನಾವು ನಮಗೆ ಅವಕಾಶ ಸಿಕ್ಕಿತು ಅಂತ 4 ಮಾತಾಡ್ತೇವೆ, 2 ಪದ್ಯ ಹೇಳ್ತೇವೆ, ನಾವು ಕೂಡ ಹೋಗ್ತೇವೆ. ಹಾಗಿದ್ರೆ ಈ ದೇವಸ್ಥಾನ ಯಾರಿಗೆ ಬೇಕಾಗುವುದು? ಕೊನೆಗೆ ಬ್ರಹ್ಮಕಲಶ ಶುರು ಮಾತ್ರ, ಇನ್ನೂ ಕಾರ್ಯಕ್ರಮ ಶುರು ಆಗಲಿಕ್ಕಿರುವುದು. ಮಲಿನಗೊಂಡಂತಂದನ್ನು ತೆಗೆದು ಬೀಸಾಕಿ ಬ್ರಹ್ಮಕಲಶದ ಮೂಲಕ ಸಾಕ್ಷಾತ್ಕರಿಸಿ ಪ್ರತಿಷ್ಠಾಪಿಸಲ್ಪಟ್ಟ ದೇವರಿಗೆ ಶಕ್ತಿ ಬರುವುದು ಊರಿನವರ ಭಕ್ತಿಯಲ್ಲಿ. ನಮ್ಮ ದೇವಸ್ಥಾನ ಎಂಬ ಮನಸ್ಸಿನಲ್ಲಿಟ್ಟುಕೊಂಡು ವಾರಕ್ಕೆ 1 ಬಾರಿಯಾದರೂ ದೇವಸ್ಥಾನಕ್ಕೆ ಬಂದು ತಮ್ಮಿಂದಾದಂಥ ಸೇವೆಯನ್ನು ದೇವರಿಗೆ ಒಪ್ಪಿಸಿದಾಗ ಆ ಕ್ಷೇತ್ರದಲ್ಲಿ ಚೈತನ್ಯ ಒಂದು ಸಂಘಟನೆ ಆಗ್ತದೆ, ಆ ಕ್ಷೇತ್ರದಲ್ಲಿ ಸನ್ನಿಧಾನ ಅಭಿವೃದ್ಧಿ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಊರಿನವರು ನಮ್ಮ ದೇವಸ್ಥಾನ ಅಂತ ವಾರಕ್ಕೊಮ್ಮೆ ಆದರೂ ಹೋಗುವಂಥ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಅಂತ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಓಂ ಚಿತ್ರದಿಂದ ಆಯ್ದಂತಹ ಗೀತೆಯೊಂದಿಗೆ ಮತ್ತೊಮ್ಮೆ ವೇದಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂಥ ಅತ್ಯದ್ಭುತವಾದಂಥ ಸಾಹಿತ್ಯ, ಅತ್ಯದ್ಭುತವಾದಂಥ ಹಾಡು ರವೀಂದ್ರ ಪ್ರಭು ಅವರಿಂದ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓ ವೇದಾಂತರ್ಯ ಶೇಖರ ಆಧ್ಯಾತ್ಮ ಮಧು ಸಾರ ಹೇ ದಿನಕರ ಶುಭಕರ ಧರೆಗೆ ಬಾ ಧರಡಿಯ ದೇಗುಲ ಬೆಡಗು ಬಾ ನೀಗಿಸೋ ಮಾಡಿದ ಅಹಂ ಮಾನಸ ಮಂದಿರ ತುಂಬು ಓಂಕಾರನಾದೋ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓ ವೇದಾಂತರ್ಯ ಶೇಖರ ಆಧ್ಯಾತ್ಮಾಭಿಮಧು ಸಾರ ನಗುವ ಮನಸೇ ಸಾಕು ನಮಗೆ, ಹಗಲು ಗನಸೇ ಬೇಡ. ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯಿ ದೈವ, ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು. ದಿನಕರ
ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗುವ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು ಭಯ ತೋರೋ ಧರಡಿಯಂತ ಮನೋಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನದೆನ್ನ ಭಾವ ಪಾಡಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗುವ ಬೀಗಿಸೋ ಮಾಡಿದ ಅಹಂ ಮಾನಸ ಮಂದಿರ ತುಂಬುವೋ ಕಾರನಾದವೋ ಬ್ರಹ್ಮಾನಂದ ಓಂಕಾರ ಮನುಷ್ಯನಿಗೆ ಹಸಿವಾದಾಗ ಉಣಬಡಿಸುವವಳು ತಾಯಿ ಅಂತ ನಾವೆಲ್ಲ ನಂಬಿಕೊಂಡು ಬರುವಂಥದ್ದು. ತನ್ನ ಮಗುವಿಗೆ ಹಸಿವಾದಾಗ ಮಗು ಅಳಬೇಕಾದಂಥ ಅನಿವಾರ್ಯತೆ ಇಲ್ಲಂತೆ. ತಾಯಿಗೆ ತನ್ನ ಮಗುವಿಗೆ ಹಸಿವಾಗ್ತದೆ ಅಂತ ಅಳಬೇಕಿದ್ರೆ ಮುಂಚೆಯೇ ಗೊತ್ತಾಗ್ತದೆ. ಅಂತ ಒಂದು ಬಂಧ ತಾಯಿ ಮತ್ತು ಮಕ್ಕಳ ಸಂಬಂಧ. ಹಾಗಿದ್ರೆ ಭೌತಿಕವಾದಂಥ ಶರೀರವನ್ನು ಕೊಟ್ಟಂಥ ತಾಯಿ ನಮಗೊಬ್ಬಳಾದರೆ, ನಾವು ನೀವು ಜೊತೆಯಾಗಿ ಸಮಸ್ತ ಕುಟುಂಬದವರು ಒಟ್ಟಾಗಿದ್ದಾಗ ನಮಗೊಂದು ಜೀವ ಕೊಡುವವಳು, ಚೈತನ್ಯ ಕೊಡುವವಳು ಅಂತ ನಾವು ಆರಾಧಿಸುವಂಥ ತಾಯಿ ಒಬ್ಬಳಿದ್ದಾಳೆ. ಅವಳು ದುರ್ಗಾ ಪರಮೇಶ್ವರಿಯ ಸ್ವರೂಪ ಇರಬಹುದು ಅಥವಾ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ಇರಬಹುದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ನಾವು ಆರಾಧಿಸುವಂತಹದ್ದು ತಾಯಿಯ ಸ್ವರೂಪದಲ್ಲಿ ದೇವಿಯನ್ನು. ಹೊರನಾಡಿನ ಅನ್ನಪೂರ್ಣೇಶ್ವರಿ, ಕಟೀಲಿನ ದುರ್ಗಾ ಪರಮೇಶ್ವರಿ, ಕೊಲ್ಲೂರಿನ ಮೂಕಾಂಬಿಕೆ, ಹಾಗೆ ಪೊಳಲಿಯ ರಾಜರಾಜೇಶ್ವರಿ, ಇಂದು ಬ್ರಹ್ಮಕಲಶ ಆಗುವ ಜಾಗದಲ್ಲಿ ಇಲ್ಲಿ ದುರ್ಗಾ ಪರಮೇಶ್ವರಿ. ಎಲ್ಲ ಕಡೆ ನಾವು ಶಕ್ತಿಯ ಆರಾಧಕರು. ಸ್ತ್ರೀ ಶಕ್ತಿ ಮತ್ತು ಗೋಶಕ್ತಿ ಎರಡು ಶಕ್ತಿಗಳು ನಮ್ಮ ಇಡೀ ಹಿಂದೂ ಧರ್ಮದ ಆಧಾರ ಸ್ತಂಭಗಳು. ಅಂತಹ ಸ್ತ್ರೀ ಶಕ್ತಿಯ ಸ್ವರೂಪದಲ್ಲಿ ತಾಯಿಯನ್ನು ಆರಾಧಿಸುವಂಥ ತುಳು ಸಾಹಿತ್ಯದ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಜಯರಾಮ್ ಮಣಿಪಾಲ್. ಮಲ್ಲಿಗೆದ ಅಲಂಕಾರನೇ ಕಣನಿಲಿಗೆ ಭಯಭಕ್ತಿ ಸನ್ನಿಧಾನುಡೆ. ಕೈ ನಿಲ್ಲಿಗೆ ಮಲ್ಲಿಗೆದ ಅಲಂಕಾರನೇ ಕಣನಿಲಿಗೆ ಭಯಭಕ್ತಿ ಸನ್ನಿಧಾನುಡೆ. ಕಟಿಲುದಪ್ಪೆ ಶ್ರೀ ಭ್ರಮರಾಂಬಿಕೆ, ಕಟಿಲುದಪ್ಪೆ
ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾಣಿಕದ ಜಗದಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ಮೈಲಿಗೆ ಮಲ್ಲಿಗೆದ ಅಲಂಕಾರನೇ ಕಣನಿಲಿಗೆ ಭಯಭಕ್ತಿ ಸನ್ನಿಧಾನೊಡೆ ಅಪ್ಪೆಯಿರೆನು ಕಣನಿಲಿಕೆ ಹೊರತು ಓಡು ಭಕ್ತಿನ ಪೂಜೆನು ಸಂದಾಡು ಅಂದೀನಿ ಸುದೆ ನೀರು ನಮ್ಮ ಮೀಯೋಳು ನಮ್ಮ ಮಲ್ತಿ ಪಾಪೊಲೆನು ಮಾಜಾವಡು ನಮ್ಮ ಮಲ್ತಿ ಪಾಪೊಲೆನು ಮಾಜಾವಡು ಐನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕಣನಿಲಿಗೆ ಭಯಭಕ್ತಿ ಸನ್ನಿಧಾನೊಡೆ ಸಾರ ಸಾರ ಭಕ್ತರೇನ ಉಡಲು ದುಣಿಪು ಅಪ್ಪೆ ಪೂತ ಪೂರೆ ಹಿರೆ ಪಾಲರು ಕರ್ಪೀನ ಕಷ್ಟೊಲೆನು ದೂರ ಮಲ್ತದು ಉಲ್ಪೂನು ಬೆಳಗಾಲೆ ಜಗದೀಶ್ವರಿ ಉಲ್ಪೂನು ಬೆಳಗಾಲೆ ಜಗದೀಶ್ವರಿ ಮೈಲಿಗೆ ಮಲ್ಲಿಗೆದ ಅಲಂಕಾರನೇ ಭಯಭಕ್ತಿ ನೀಲಿ ಸನ್ನಿಧಾನೊಡೆ ದುಂಬಿದರು ಪೋನು ಈರ್ಪಡೆಯರು ರಕ್ಕಸೆನರುಣಾನು ಒದೆ ಮಲ್ತರು ಕಷ್ಟೋದಲೆ ಪೂಗು ಹೋಕೊಂಡರು ಭಕ್ತಿದ ಉಡಲುಡು ನೆಲೆಯಾಯರು ಅಪ್ಪೆ ಭಕ್ತಿರೆನು ಬೇನೇನು ಮಾಜಾಯರು ಕೈನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣನಿಲಿಗೆ ಭಯಭಕ್ತಿ ಸನ್ನಿಧಾನೊಡೆ ಕೈನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣನಿಲಿಗೆ ಭಯಭಕ್ತಿ ಸನ್ನಿಧಾನೊಡೆ ಕಟಿಲುದಪ್ಪೆ ಶ್ರೀ ಭ್ರಮರಾಂಬಿಕೆ ಕಟಿಲುದಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾಣಿಕದ ಜಗ ಊಟದ್ದು ಪರಿಮಳ ಇಲ್ಲಿಗೆ ಬರ್ತಾ ಉಂಟು. ಅದರಲ್ಲಿ ಕೂಡ ಸಾಂಬಾರಿದೆ ಇರಬೇಕು. ಅಲ್ಲ, ಯಾಕೆ ಹೇಳಿದ್ದಂದ್ರೆ ಕಾರ್ಯಕರ್ತರು ನಮ್ಮ ಹತ್ರ ಕೇಳಿದ್ರು, ಹಿಂದೆ ಅಲ್ಲಿ ಖಾಲಿ ಉಂಟಂತೆ, ಭೋಜನ ಪ್ರಸಾದ ಆಗದೇ ಇದ್ದವರು ಅಲ್ಲಿ ಸ್ವೀಕರಿಸಬಹುದು ಅಂತ ಹೇಳಿದ್ರು. ಅವರು ಹೇಳಿದ್ರು ಅಂತ ನೀವು ಹೋಗಬೇಕು ಅಂತಿಲ್ಲ, ನಮ್ಮದು ಕಾರ್ಯಕ್ರಮ ಆದ ಮೇಲೆ ನಾವು ಒಟ್ಟಿಗೆ ಊಟ ಮಾಡಬಹುದು, ಅಂತ ಗಡಿಬಿಡಿ ಏನಿಲ್ಲ, ಒಟ್ಟಿಗೆ ಹೋಗ್ಬೋದು. ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮ ಭೂಮಿಯಲ್ಲಿ, ನಮ್ಮ ಸೃಷ್ಟಿಯಲ್ಲಿ ಯೋಗಕ್ಕೂ ಅವಕಾಶ ಉಂಟು, ಭೋಗಕ್ಕೂ ಅವಕಾಶ ಉಂಟು. ವೇದಗಳ ಅಧ್ಯಯನ ಮಾಡಬೇಕಾದ ಅನಿವಾರ್ಯತೆ ಇಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡುವ ಅಗತ್ಯ ಇಲ್ಲ. ಅತ್ಯಂತ ಮಂತ್ರ ಸ್ವರೂಪದಲ್ಲಿ ದೇವರನ್ನು ಆರಾಧಿಸಬಹುದಾದಂಥ ಏಕೈಕ ನಾಮ ಬೀಜಾಕ್ಷರ ಮಂತ್ರ ಅಂತ ಭಾವಿಸಲ್ಪಡುವುದು ರಾಮನಾಮ ಮಾತ್ರ. ತಾನೇ ಸ್ವತಃ ಈಶ್ವರ ಮಡದಿಯಾದ ಪಾರ್ವತಿಗೆ ಹೇಳಿಕೊಟ್ಟಂಥ ವಿಚಾರ, ಇಹದ ಸುಖವೂ ಪರದ ಮೋಕ್ಷವೂ ಜೊತೆಯಾಗಿ ಸಿಗಬೇಕಿದ್ರೆ ಕಲಿಯುಗದಲ್ಲಿ ನಾಮ ಇರೋದು 2 ಅಕ್ಷರಗಳ ಒಂದು ನಾಮ, ಅದು ರಾಮನಾಮ. ರಾ ಎಂದೆನ್ನುವಾಗ ರಕ್ತ ಮಾಂಸದೊಳಿಪ್ಪ ಪಾಪಾದಿ ಕರ್ಮಗಳು ಹೊರಬೀಳುವು, ಮತ್ತೆ ಮಾ ಎಂದೆನಲು ತುಟಿ ಮುಚ್ಚಿಕೊಳ್ಳುವುದರಿಂದ ಹೊರಬಿದ್ದ ಪಾಪಗಳು ಮತ್ತೆ ಒಳಪೊಗದಂತೆ ಕವಾಟವಾಗಿ ರಕ್ಷಿಸ್ತದೆ ಅಂತ ಶಾಸ್ತ್ರಗಳು ಹೇಳಿಕೊಟ್ಟದ್ದು. ಕಾರ್ಯಕ್ರಮದ ಮುಂದೆ ಅಂಥ ಸರ್ವಶ್ರೇಷ್ಠವಾದಂಥ ರಾಮನಾಮದ
ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಮತ್ತೊಮ್ಮೆ ವೇದಿಕೆಯಲ್ಲಿ ರೇಷ್ಮಾ ಮಂಜುನಾಥ್ ಅವರು. राम 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 जय राम 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 जय राम 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 जय राम 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 जय राम 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 जय राम 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 दशरथ नंदन राम 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 दशमुख मर्दन राम 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 दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 पशुपति रंजन राम 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 पाप विमोचन राम 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 जय राम 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 जय अनाथ रक्षक राम 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 आपद बांधव राम 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 अनाथ रक्षक राम 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 आपद बांधव राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 जय राम 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 जय राम 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 जय राम 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 दशरथ नंदन राम 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 दशमुख मर्दन राम 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 दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 पशुपति रंजन राम 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 पाप विमोचन राम 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 जय राम 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 जय राम 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 अनाथ रक्षक राम 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 आपद बांधव राम 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 अनाथ रक्षक राम 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 आपद बांधव राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 ಎನ್ನಡ ತುಂಬಿ ಈ ಸೈಡ್ ಮಾತ ಪನ್ನದಿತ್ತಾರ ಆ ಪದ್ಯನ ಇದು ಎನ್ನೊಟ್ಟಿಗೆ ಯಾನ್ ಪನ್ಪ ಅವನ್ ರಿಪೀಟ್ ಮಾಡ್ಕೊಡು ಈ ನಿಖಿಲ್ ಪನ್ಯನ ಆಡ್ಲೆ ಯಾನ್ ರಿಪೀಟ್ ಮಾಡ್ಕೊಡು ಓ ವಾವ್ ಯಾನ್ ಪನ್ಯನ್ ರಿಪೀಟ್ ಮಾಡ್ಕೊಡು ನಿಖಿಲ್ ಪನ್ಯನ ಯಾನ್ ಮಾಡ್ಕೊಡು ಯಾನ್ ಪನ್ನಿ ಬೊಕ್ಕ ನಿಖಿಲ್ ಪನ್ಪಾರೆ ತುಳು ಎಷ್ಟು ಜನರಿಗೆ ಬರ್ತದೆ ಇಲ್ಲಿ ತುಳು ನಿಮ್ಮ ನೋಡಿದವರಿಗೆಲ್ಲ ತುಳು ಅನ್ಸುತ್ತೆ ಕನ್ನಡ ಮೆಜಾರಿಟಿ ಓಕೆ ರಾಮನಾಮ ನಾವು ಜಪ ಮಾಡಬೇಕು ಮಾಡುವಲ್ಲ ಜೊತೆಗೂಡಿ ನನ್ನ ಜೊತೆ ನೀವು ಹಾಡ್ಬೇಕು ಊಟ ಎಲ್ಲ ಆಗಿದೆಲ್ಲ ಹೊಟ್ಟೆ ಗಟ್ಟಿ ಆಗಿದೆಲ್ಲ ನಿದ್ದೆ ಬರಬಾರ್ದು ಅದಕ್ಕೋಸ್ಕರ ನಾವೆಲ್ಲರೂ ರಾಮನಾಮನ ಜಪವನ್ನು ಮಾಡುವ ದೇವರ ಸನ್ನಿಧಾನದಲ್ಲಿದ್ದೇವೆ ಸ್ವಲ್ಪ ನಾನು ಹೇಳ್ತೇನೆ ಆಮೇಲೆ ಅದನ್ನ ನೀವು ರಿಪೀಟ್ ಮಾಡಬೇಕು ಆಯ್ತಾ ಮಾತಾಡ್ಬೇಕು
ರಾಮ 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 ಜಯ ರಾಮ 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 ರಾಮ. ನನಗೆ ಊಟ ಇಲ್ಲ, ನಾನು ಊಟ ಮಾಡಲಿಲ್ಲ. ಒಬ್ಬಳು ಇಷ್ಟು ಜೋರು ಹೇಳ್ತಾ ಇದ್ದೇನೆ, ನೀವು ಇಷ್ಟು ಜನ ಇದ್ದೀರಿ, ಗಟ್ಟಿಯಾಗಿ ಊಟ ಮಾಡಿದ್ದೀರಿ, ವಾಯ್ಸ್ ಮಾತ್ರ ಬರ್ತಿಲ್ಲ. ಮೈಕ್ ಬೇಡ, ನನ್ಗೆ ಒಬ್ಬಳಿಗೆ ಆದ್ರೂ ಮೈಕ್ ಬೇಕು. ನೀವು ಇಷ್ಟು ಜನ ಸೇರಿದ್ರೆ ಮೈಕ್ ಬೇಡ, ನನ್ನ ಓಡಿಸಬಹುದು, ಅಷ್ಟು ವಾಯ್ಸ್ ಬರ್ಬೇಕು. ವಾಯ್ಸ್ ಬರ್ತದಲ್ಲ ಈಗ? ರಾಮ 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 ಜಯ ರಾಮ 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 ರಾಮ. ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ. ರಾಮ 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 ಜಯ ರಾಮ 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 ರಾಮ. ರಾಮ 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 ಜಯ ರಾಮ 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 ರಾಮ. ರಾಮ 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 ಜಯ 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 ರಾಮ 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 ರಾಮ. ಧನ್ಯವಾದಗಳು. ನನ್ನ ನಿರೀಕ್ಷೆಗೆ ಮೀರಿ ನಿಮ್ಮ ಸಹಕಾರ ರೇಷ್ಮೆ ಅವರ ಜೊತೆ ರಾಮನಾಮವನ್ನು ಹಾಡೋದ್ರಲ್ಲಿ ನಿಮ್ಮಂಥ ಪ್ರೇಕ್ಷಕ ವರ್ಗಕ್ಕೆ ನಾನೊಂದು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಲೇಬೇಕು. ಅದು ಬೇಕಾದದ್ದು, ನಿಜವಾಗಿ ಬೇಕಾದದ್ದು ಅದು. ನಾನಿಲ್ಲಿ ಬರುವಾಗ ರವೀಂದ್ರ ಪ್ರಭುರ ಹತ್ರ ತಪ್ಪಿ ಹೇಳಿಬಿಟ್ಟೆ, ತಪ್ಪಿ ಹೇಳಿದ್ದು. ಇದೆಲ್ಲ ದೊಡ್ಡ ವಿಷಯ ಅಂತ ಮಾರ, ಅದಕ್ಕೆ ಕೂತಿದ್ರೆ ಆಯಿತು, ಮ್ಯೂಸಿಕ್ ಬರ್ತದೆ, ನೀವು ಹಾಡಿದ್ರೆ ಆಯಿತು ಅಂತಂದರೆ ನನಗೆ ಹೀಗೊಂದು ವ್ಯವಸ್ಥೆ ಉಂಟು ಅಂತ ಗೊತ್ತಾದದೇ ಇವತ್ತು. 5-6 ಜನ ಎಲ್ಲ ಹಿಂದೆ ಮ್ಯೂಸಿಕ್ ಎಲ್ಲ ಕೊಟ್ಟು ಹಾಡಿ ಹಾಗೆ ಮಾತ್ರ ಗೊತ್ತಷ್ಟೆ. ಅದಕ್ಕೆ ಅವರು ಏನು ಹೇಳಲಿಲ್ಲ, ಮೊಬೈಲ್ ನೋಡ್ತಾ ಅಲ್ಲಿಗೆ ಹೇಳಿದರು, ನೋಡೋ ತಾಕತ್ತಿದ್ರೆ ನೀವೊಂದು ಪದ್ಯ ಹೇಳಿ ಅಂತ ಹೇಳಿದರು. ಇವರು ನನಗೆ ತಾಕತ್ತಿನ ಪ್ರಶ್ನೆ, ಇವರು ನನಗೆ ಚಾಲೆಂಜ್ ಮಾಡಿದ್ದಾರೆ. ಹಾಗಾಗಿ ಒಂದು ಹೇಳದೆ ಉಪಾಯ ಇಲ್ಲ. ನನ್ನ ಕ್ರಮ ಹೇಗೆ ಅಂದರೆ, ಒಬ್ಬರು ಏನಾದ್ರು ಚಾಲೆಂಜ್ ಮಾಡಿದರೆ ಸೋಲೋ ಪ್ರಶ್ನೆ ಇಲ್ಲ. ಸೋಲು ಗೆಲುವು ನಿರ್ಧರಿಸುವವರು ನೀವು, ನಾನಲ್ಲ. ಹಾಡ್ಲಿಕ್ಕೇನು, ಒಂದು ಪದ್ಯ ಹಾಡಿ ಅಂತ ಅವ್ರು ಹೇಳಿದ್ದಾರೆ, ಒಂದು ನೋಡಿಯೇ ಬಿಡು ಒಂದು ಕೈ. ಹಣದಿಂದ ಪುಸ್ತಕವನ್ನು ಕೊಳ್ಳಬಹುದು, ಆದರೆ ವಿದ್ಯಾಭ್ಯಾಸವನ್ನಲ್ಲ, ಜ್ಞಾನವನ್ನಲ್ಲ. ಹಣದಿಂದ ಹಾಸಿಗೆಯನ್ನು ಕೊಳ್ಳಬಹುದು, ಆದರೆ ನಿದ್ರೆಯನ್ನಲ್ಲ. ಹಣದಿಂದ ಔಷಧಿಯನ್ನು ಕೊಳ್ಳಬಹುದು, ಆದರೆ ಆರೋಗ್ಯವನ್ನಲ್ಲ. ಹಾಗಂತ ದುಡ್ಡಿಲ್ಲದೆ ಇದ್ರೆ ಆಗ್ತದ? ದುಡ್ಡು ಬೇಕೇ ಬೇಕು. ಇಷ್ಟು ಖರ್ಚು ಮಾಡಬೇಕಿದ್ರೆ ಹಣ ಬೇಕಲ್ಲ, ಮೂಲ ಹಣ ಬೇಕೇ ಬೇಕು. ಆದರೆ ಹಣ ಗಳಿಸುವಾಗ ನಾವು ಯೋಚನೆ ಮಾಡಬೇಕಂತೆ, ಕೊಟ್ಟವನೂ ನೀನೆ, ಕೊಡುವವನೂ ನೀನೆ, ಅದರ ಮೇಲೆ ಅಧಿಕಾರವೂ ನಿನ್ನದೇ ಅಂತ ಯೋಚನೆ ಮಾಡಬೇಕಂತ. ಅದಕ್ಕೆ ಪರ್ಸು ನಿಮ್ಮದಲ್ಲ, ದುಡ್ಡು ನಿಮ್ಮದಲ್ಲ, ಆಸ್ತಿ ನಿಮ್ಮದಲ್ಲ, ಯಾವುದು ನಿಮ್ಮದಲ್ಲ, ಮೊಬೈಲ್ ಕೂಡ ನಿಮ್ಮದಲ್ಲ ಅಂತ ಪಕ್ಕಕ್ಕಿಡಬೇಡಿ. ನಿಮ್ಮ ವಸ್ತುಗಳ ಬಗ್ಗೆ ಎಚ್ಚರವಾಗಿದೆ. ದೇವರ ದುಡ್ಡು ಚಿತ್ರದಿಂದ ಆಯ್ದಂಥ ಗೀತೆಯೊಂದಿಗೆ ಒಂದು ವಿಶೇಷವಾಗಿ ಹಾಡುವ ಪ್ರಯತ್ನ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ
ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಹೇ ಶ್ರೀಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಮರ್ಯಾದೆ ಉಳಿಸಿದ್ರಿ ನಂದು ನೀವು ಬಿಡ್ಲಿಲ್ಲ. ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ, ಯಾರ್ದು ಊಟ ಆಗಲಿಲ್ಲ ದಯವಿಟ್ಟು ಭೋಜನಾಲಯಕ್ಕೆ ಹೋಗಿ ಊಟ ಮಾಡಿ. ಊಟ ಆದವರು ಇಲ್ಲಿ ಕೂತು ರಸಮಂಜರಿಯ ರಸಾಸ್ವಾದವನ್ನು ಆನಂದಿಸಿ. ಊಟ ಆಗದೇ ಇರುವ ಕಾರ್ಯಕರ್ತರು ಅಥವಾ ಭಕ್ತಾದಿಗಳಿದ್ರೆ ದಯವಿಟ್ಟು ಭೋಜನಾಲಯದಲ್ಲಿ ಖಾಲಿ ಇದೆ, ಸ್ಥಳಾವಕಾಶ ಇದೆ, ದಯವಿಟ್ಟು ಊಟ ಮಾಡಿ. ಊಟ ಆದವರು ಕೂತ್ಕೊಂಡು ರಸಾಸ್ವಾದವನ್ನು ಅನುಭವಿಸಿ ಅಂತೇಳಿ ಕೇಳ್ತಾ ಇದ್ದೇನೆ. ಸಾರಿ ಅಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಊಟದ್ದು ಮರ್ತೋಗಬಾರ್ದಲ್ಲ ಅಂತ ಅವ್ರು ಹೇಳಿದ್ರು. ಈಗಲೇ ಹೋಗ್ಬೇಕಂತಲ್ಲ, ನಾವು ನೀವು ಒಟ್ಟಿಗೆ ಹೋಗು, ನಮಗೂ ಸೇರಿಸಿ ಅವರು ಹೇಳಿದ್ರು. ಇನ್ನೊಂದು ಅರ್ಧ ಗಂಟೆ ಹೆಚ್ಚಂದ್ರೆ ಕಾರದ ಕಡಲಿನ ಮೊರತದ ಜೋಗುಳ ಒಳಗಿಬಿಗಿಲ್ದು ಕೇಳುತ್ತಿದ್ದೆ. ನನ್ನ ಕಲ್ಪನೆಯು ನನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಯೇ ಹಂಬಲಿಸಿರೆ ಮನ. ಸಾವಿರ ಹೊಳ್ಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸಾವಿರ ಹೊಳ್ಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾನುಧೀತಾನಂತೆ. ಮುನ್ನೀರಂತೆ ಅಪಾರವಂತೆ ಕಾಡಪಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಚಡ್ಡಿಲ್ಲ ಕಾನನ್ನದ ಕುಟಿಲ ಮಠಗಳಲ್ಲಿ ಹರಿವ ತೋರೆಯು ನಾನು.
ಎಂದಿಗಾದರೂ 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 ಕಾಣದ ಕಡಲನ್ನು ಸೇರಬಲ್ಲೆನ್ನೇನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೋರೆಯು ನಾನು ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನ್ನೇನು ಸೇರಬಹುದೇ ನಾನು ಕಡಲ ನೀಲಿಯಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಧನ್ಯವಾದ. ಲೋಕಕ್ಕೆ ಬೆಳಕನ್ನು ನೀಡುವಂತಹ ಭಗವಾನ್ ಸೂರ್ಯನಾರಾಯಣ ನಮಸ್ಕಾರ ಪ್ರಿಯ, ವಿಘ್ನ ನಿವಾರಕ ವಿಘ್ನೇಶ್ವರ ನೈವೇದ್ಯ ಪ್ರಿಯ, ನಮ್ಮನ್ನು ಸಾಕಿ ಸಲಹುವ ಶ್ರೀಮನ್ನಾರಾಯಣ ಸ್ತುತಿ ಪ್ರಿಯ, ಹಾಗೆ ಜೀವನದ ಕಟ್ಟಗಡೆಗೆ ಮೋಕ್ಷವನ್ನು ದಯಪಾಲಿಸುವಂತಹ ಮಹೇಶ್ವರ ನಾದಪ್ರಿಯ ಹಾಗೂ ಅಭಿಷೇಕ ಪ್ರಿಯ. ಆ ಮಹೇಶ್ವರನಿಗೆ ನಾದದ ಅಭಿಷೇಕದ ಶಂಕರಾಭರಣಂ ಚಿತ್ರದಿಂದ ಆಯ್ದಂತಹ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ప్రాణమునీవని గానమే నీదని ప్రాణమే గానమని మౌన విచక్షణ ధ్యాన విలక్షణ రాగమే యోగమని ప్రాణమునీవని గానమే నీదని ప్రాణమే గానమని మౌన విచక్షణ జ్ఞాన విలక్షణ రాగమే యోగమని నాదోపాసన చేసిన వాడను నీ వాడను నేనైదే నాదోపాసన చేసిన వాడను నీ వాడను నేనైదే ధిక్కరీంద్రజిత హిమగిరీంద్రజిత కంధరా నీల కంధరా క్షుద్రలెరుగ నీ రుద్రవీణ నిర్నిద్రగాన విధి అవిధరించర విధరించర శంకరా నాద శరీరా పరా వేద విహార జీవేశ్వర శంకరా మెరిసే మెరుపుల మురిసే పెదవుల చిరుచురు నవ్వుల కాబోలు ఉరివే ఉరిములు సరి సరి నటనల సిరి సిరి నువ్వలు కాబోలు
మెరిసే మెరుపుల మురిసే పెదవుల చిరుచురు నవ్వుల కాబోలు ఉరిమే ఉరిములు సరిదరి నటనల సిరి సిరి మూవలు కాబోలు పరవసాన శిరసు గంగా జరకుధారెన శివగంగా పరవసాన శిరసు గంగా జరకుధారెన శివగంగా నాగానలహరినౌ మునుగంగా ఆనంద వృష్టినే తడవంగా ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ 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 ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡುವ ಹಾಗೆ ಕಲಾವಿದರು ವೇದಿಕೆಗೆ ಬರಬೇಕು, ನೀವು ಕಾರ್ಯಕ್ರಮಗಳನ್ನು ಆಸ್ವಾದಿಸಬೇಕು ಎಂಬ ಪೂರ್ವಯೋಜಿತ ತಯಾರಿಯೊಂದಿಗೆ ಅದೇ ರೀತಿ ತಮ್ಮದಾದಂಥ ಒಂದು ಸೇವೆ ಈ ದೇವಸ್ಥಾನಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪದಲ್ಲಿ ಆಗಬೇಕೆಂಬ ಮನೋಕಲ್ಪಿತ ನಿರ್ದೇಶನದೊಂದಿಗೆ ಈ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ವಿಶೇಷವಾಗಿ ಶ್ರೀಮತಿ ಯಶೋಧ ಶ್ರೀನಿವಾಸ್ ಶೆಟ್ಟಿಗಾರ್ ಸಮೂಹ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿವೆ. ನಮ್ಮಲ್ಲಿ ಒಂದು ಮಾತುಂಟು ತುಳುವಲ್ಲಿ, ಬಾಜನಟಿ ತಂಡ ಸೌಂಟು ಬರ್ಪನು ಅಂತ. ಅದು ಕನ್ನಡಕ್ಕೆ ಅರ್ಥ ಹೇಗೆ ಅಂದರೆ ಪಾತ್ರದಲ್ಲಿ ತುಂಬಿರಬೇಕು, ಸೌಟಲ್ಲಿ ಎತ್ತಿ ಎತ್ತಿ ಕೊಡ್ತಾ ಇರಬೇಕು ಅಂತ ಅದರ ಅರ್ಥ. ಮನುಷ್ಯನಿಗೆ ಜೀವನದಲ್ಲಿ ಎರಡು ಮಾರ್ಗ, ಒಂದು ಧನಾರ್ಜನ ಮಾರ್ಗ, ಇನ್ನೊಂದು ಜನಾರ್ದನ ಮಾರ್ಗ. ದುಡ್ಡು ಸಂಪಾದಿಸಬೇಕು ವ್ಯವಹಾರದಲ್ಲಿ, ನಮಗೆ ಸಾಕು ಅಂತ ಕಂಡ ಮೇಲೆ ಅದನ್ನು ಸಾರ್ವಜನಿಕವಾಗಿ ಜನಾರ್ದನ ಮಾರ್ಗಕ್ಕೆ ಉಪಯೋಗಿಸಬೇಕು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಕ್ಕಾಗಿ ಶೆಟ್ಟಿಗಾರ್ ಸಮೂಹ ಸಂಸ್ಥೆಗಳಿಗೆ ಒಂದು ಬಾರಿಯ ಚಪ್ಪಾಳೆ ಮೂಡಿಬರಲಿ ಅಂತ ಕೇಳಿಕೊಳ್ತಾ, ಇನ್ನಷ್ಟು ಅವರ ಪಾತ್ರವು ತುಂಬಲಿ, ಸೌಟಲ್ಲಿ ಕೊಡುವ ಮನಸ್ಸು ಅವರಿಗೆ ಬರಲಿ ಅಂತ ಹಾರೈಸ್ತೇವೆ. ಈ ದೇವರ ಎದುರುಗಡೆ ಕಾರ್ಯಕ್ರಮದ ಕೊನೆಯ 2 ಗೀತೆಗಳೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಸಂತೋಷಕ್ಕಾಗಿ ಇರುವಂತಹ ವಾತಾವರಣದಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ನಾಟಕಗಳ ಮೂಲಕ, ಕವನಗಳ ಮೂಲಕ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಅಲ್ಪಾಯುಷಿಯಾಗಿ ಕಳ್ಕೊಂಡದ್ದು ನಮ್ಮ ದೌರ್ಭಾಗ್ಯ ಅಂತ ಭಾವಿಸಬೇಕು. TP ಕೈಲಾಸಂ ಅವರ ರಚನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಕೋನುಳೇನು ಕೀನುರಾನು ಒಂದು ಸುಮ್ಮನೆ ಇದನ್ ಹಾಡಕ್ ಬರದೆ ಬಾಯ್ ಬಿಡುವನ್ ಬೆಪ್ ನನ್ ಮಗ. ಕೋನುಳ್ಳೇನು ಕೀನುರಾನು ಒಂದ್ ಸೊನ್ನೆ ಇದು ಹಾಡಕ್ ಬರದೆ ಬಾಯ್ ಬಿಡುವನ್ ಬೆಪ್ ನನ್ ಮಗ. ನಾನು ಕೋ ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ನಾನು ತಿಪ್ಪಾರಳ್ಳಿ ಗೌರಣ್ಣವರ ಅಣ್ಣನ ಹೆಂಡತಿ ತಮ್ಮನ್ ನಡ್ಕಲ್ ಷಟ್ಕನ್ ಚಿಕ್ಕ ಮಗ. ನಾನು ತಿಪ್ಪಾರಳ್ಳಿ ಗೌರಣ್ಣವರ ಅಣ್ಣನ ಹೆಂಡತಿ ತಮ್ಮನ್ ನಡ್ಕಲ್ ಷಟ್ಕನ್ ಚಿಕ್ಕ ಮಗ. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ದೊಡ್ಡಳ್ಳಿ ನಾ ಬೆಳ್ತಿದ್ದಾಡ್ರಳ್ಳಿ, ನಾ ಹುಟ್ಟಿದ್ದೊಡ್ರಳ್ಳಿ ನಾ ಬೆಳ್ತಿದ್ದಾಡ್ರಳ್ಳಿ. ಮದುವಾದ ನೋಡ್ರಳ್ಳಿ ನಮ್ ಶಾನ್ ಭೋಗಪ್ಪ, ನಮ್ ಶೇಖದಾರಪ್ಪ, ಇವರೆಲ್ಲ ಕಂಡವರೇ ನನ್ನ. ಯಾಕಂದ್ರೆ ಇವರಿಗೆಲ್ಲ ಕೊಟ್ಟಿವ್ನಿ ಕಾಯಿನ. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ.
ಮ್ಯಾಲೆ ಕುಂತಿದ್ದ ಸವಾರಯ್ಯನಪ್ಪ ಕುದುರೆ ಮ್ಯಾಲೆ ಕುಂತಿದ್ದ ಸವಾರಯ್ಯನಪ್ಪ ಬೆದರಿಸಿದ ನನ್ ಬೆದರಿಸಿದ ನನ್ ಹೆದರಿಸಿದ ನನ್ ಬೆದರಿಸಿದ ಏಯ್ ಯಾರೋ ನೀನು ನಿನ್ನ ಹೆಸರೇನೋ ಅಂದ ಅದಕ್ಕೆ ನಾ ಹೇಳ್ದೆ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ತಿಪ್ಪಾರಳ್ಳೆ ಗೌರಣ್ಣವರ ಅಣ್ಣನ ಹೆಂಡಿ ತಮ್ಮನ್ನ ಕಲ್ ಶಟ್ಟನ್ ಚಿಕ್ಕ ಮಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಕೋನೋ ನೀನೋ ಏನೋ ರಾ ಒಂದು ಸೊನ್ನೆ ಯೋಗ ಕಾರ್ಯಕ್ರಮ ಪ್ರಾಯೋಜಿಸಿದವರು ಎದುರುಗಡೆ ಕುಳಿತುಕೊಂಡಿದ್ದಾರೆ ನಮ್ಮೊಟ್ಟಿಗೆ. ನೀವು ಇಷ್ಟು ಜನ ಇರೋದು ಅವರಿಗೂ ಸಂತೋಷ, ನಮಗೂ ಸಂತೋಷ. ಯಾಕಂದರೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಜನ ಒಟ್ಟಾಗಿ ಸೇರಿಸೋದಕ್ಕಾಗಿ. ಆದ್ದರಿಂದ ನಮ್ಮೊಂದಿಗೆ ಇಷ್ಟು ಹೊತ್ತು ಅತ್ಯಂತ ಅಚ್ಚುಕಟ್ಟಾಗಿ, ಸುಮ್ಮನೆ ಕುಳಿತದ್ದಲ್ಲ, ಅಚ್ಚುಕಟ್ಟಾಗಿ ಕುಳಿತು ನಮ್ಮ ಕಾರ್ಯಕ್ರಮವನ್ನು ಆಸ್ವಾದಿಸಿ ಪ್ರೋತ್ಸಾಹಿಸಿದ ಸಂಸ್ಕಾರಯುಕ್ತ ಪರಿಸರದ ಭಗವದ್ಭಕ್ತರಿಗೂ ಕಲಾಭಿಮಾನಿಗಳಿಗೂ ಪ್ರಥಮ ಆದ್ಯತೆಯಲ್ಲಿ ತುಂಬು ಹೃದಯದ ವಂದನೆಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಹಾಗಿದ್ರೆ ನಾವು ಹಾಡಿದ್ದು ಕೇಳಬೇಕಲ್ಲ, ಕೇಳದಿದ್ದರೆ ಸೇರಿ ನೀವು ಕೂತ್ಕೊಳ್ತೀರಾ. ಅದಕ್ಕೆ ಧ್ವನಿಯವರು ಬೇಕು, ಅದು ಚಂದ ಕೇಳಬೇಕು. ನೀವು ಪರಸ್ಪರ ಮಾತಾಡಿದ್ದು ಕೇಳಬೇಕು, ನಮ್ಮ ಹಾಡು ಕೇಳಬೇಕು. ಅಂದರೆ ನೀವು ಮಾತಾಡದೆ ಕೂತಿದ್ದೀರಿ ಅಂತ ಅದರ ಅರ್ಥ ಅಲ್ಲ. ಕಷ್ಟ ಸುಖ ಮಾತಾಡಲಿಕ್ಕೆ ಒಟ್ಟಿಗೆ ಕೂತುಕೊಳ್ಳೋದು, ಒಂದು ಸಣ್ಣಕ್ಕೆ ಮಾತಾಡೋದು, ಒಂದು ಹಾಡು ಕೇಳೋದು, ಚಪ್ಪಾಳೆ ಹೊಡೆಯೋದು. ಧ್ವನಿಯನ್ನು ಸಮರ್ಪಕವಾಗಿ ನಿಭಾಯಿಸಿದ ಶ್ರೀ ಮಹಾಗಣಪತಿ ಸೌಂಡ್ಸ್ ಆಪರೇಟರ್ ಪ್ರಶಾಂತ್ ಅವರನ್ನು ತುಂಬು ಹೃದಯ ನೆನಪಿಸಿಕೊಳ್ಳುತ್ತೇನೆ. ನಾನು ಹೇಳಲೇಬೇಕು ಇನ್ನೊಂದು ವಿಚಾರ. ನಮಗೆ ಕಾರ್ಯಕ್ರಮಕ್ಕೆ ಹೋಗಿ ಹೋಗಿ ಸಾಕಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಅಂದರೆ 3 ಗಂಟೆ ತನಕ ಅದು ಸ್ಟೇಜೇ ಸಿಗಲಿಕ್ಕಿಲ್ಲ, 2 ಗಂಟೆ ತಡ. ಆದರೆ ಮಿಲಿಟ್ರಿ ಟೈಮ್ ಅಂತ ಹೇಳಬೇಕು. 1 ಗಂಟೆ ಅಂದರೆ 1 ಗಂಟೆಗೆ ಡನ್ ಅಂತ ಹೇಳುವಾಗ ನಮಗೆ ವೇದಿಕೆ ಬಿಟ್ಟು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ಅಭಿನಂದಿಸಲೇಬೇಕು ಈ ಕಾರ್ಯಕ್ರಮದ ವೇಳಾಪಟ್ಟಿಗೆ. ನಾನು ನೋಡ್ತಾ ಇದ್ದೇನೆ, ಆ ಸೌಂಡಿನವರು ಅವರಷ್ಟಕ್ಕೆ ತಂದು ಸಿಕ್ಕಿಸಿದ್ದಾರೆ 12:45 ನಾನು ಅವರ ಹತ್ರ ಹೇಳೋದು, ಇದು ಸಂಜೆ 4 ಆದರೂ ಸುರಾಗು ಅಂದಾಜಿಲ್ಲ ಅಶೋಕಣ್ಣ, ಇದು ಎಷ್ಟೊತ್ತಿಗೆ ಏನಂತ. ಮೆಲ್ಲ ಅಲ್ಲಿ ಮುಚ್ಚಿಟ್ಟದ್ದು ಮಿಕ್ಸರ್ ಆಚೆ ಬಂತು. ಟೈಮ್ ಸೆನ್ಸ್ ಅಂತ ಹೇಳೋದು. ಎಲ್ಲ ನಮ್ಮ ಹಿಂದೂಗಳ ಕಾರ್ಯಕ್ರಮ ಕರಾರುವಕ್ಕಾಗಿ ಸಮಯ ಪ್ರಜ್ಞೆಯಿಂದ ಆಗಲಿ ಎಂಬ ಆಶೆ ನಂದು. ಅದು ಪ್ರಾರಂಭ ಇಲ್ಲಿಂದಲೇ ಆಗಿದೆ ಅಂತ ಇನ್ನೊಂದು ಖುಷಿ, ಸಮಯಕ್ಕೆ ಸರಿಯಾಗಿ ವೇದಿಕೆ ಕೊಟ್ಟದ್ದು. ಆಮೇಲೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಒಂದೇ ಕಡೆ ಸೇರಿಸಿ ಅವರದ್ರೊಳಗೆ ತುಂಬಿಸಿ ನಮಗೆ ಬೇಕಾದಾಗೆ ಬಿಟ್ಟು ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಯಾಗಿ ಅಶೋಕ್ ನಮ್ಮೊಂದಿಗೆ ಕೀಬೋರ್ಡ್ನಲ್ಲಿ ಸಹಕರಿಸಿದ್ದಾರೆ. ಒಂದು ವಿಶೇಷವಾದಂಥ ಅಪ್ರಿಷಿಯೇಷನ್ ಅವರಿಗೆ ಬೇಕು, ಯಾಕಂದರೆ ಅದು ಸುಲಭ ಸಾಧ್ಯವಾದಂಥ ವಿಚಾರ ಅಲ್ಲ. ಈ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪುರಸ್ಕೃತ ನಾವೆಲ್ಲ ಕಂಡಂತಹ ನಮ್ಮ ಕರಾವಳಿ ಭಾಗದ ಅದ್ಭುತ ಗಾಯಕ, ವಿದೇಶಗಳಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಂತಹ ರವೀಂದ್ರ ಪ್ರಭುವನ್ನು ಇಲ್ಲಿ ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಸಂಘಟಿಸಿದವರು ಜಯರಾಮ್ ಮಣಿಪಾಲ್ ಅವರು ತುಂಬ ಹೃದಯದಿಂದ ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆ ನಂಬಿಕೊಂಡು ಬಂದಂತಹ ಶ್ರೀ ಬ್ರಹ್ಮಲಿಂಗ ವೀರಭದ್ರ, ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಅಮ್ಮ ಎಲ್ಲರಿಗೂ ಸಕಲರಿಗೆ ಸಕಾಲದಲ್ಲಿ ಸಕಲವನ್ನು ಕೊಟ್ಟು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಆಶಿಸಿ ಕಾರ್ಯಕ್ರಮದ ಕೊನೆಯ ಗೀತೆ ಭಜನಾ ಸ್ವರೂಪದ ಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಹೃದಯ ಮಧ್ಯಭಾಗದಲ್ಲಿ ಸೀತಾರಾಮಚಂದ್ರನನ್ನಿಟ್ಟು ಆರಾಧಿಸಿ ದಾಸ್ಯತ್ವದಲ್ಲಿ ಈಶತ್ವವನ್ನು ತೋರಿಸಿಕೊಟ್ಟಂತಹ ಆಂಜನೇಯನ ಸ್ಮೃತಿಯೊಂದಿಗೆ ಕಾರ್ಯಕ್ರಮದ ಮಂಗಳಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಹಲೋ. ಇಷ್ಟು ಹೊತ್ತು ನಾವು ಕೇವಲ ಹಾಡಿದರೆ ಸಾಲದು, ಅದಕ್ಕೆ ಕಳೆ ಕಟ್ಟುವಂತಹ ಒಂದು ವಾಗ್ಮಿ ನಿರೂಪಕರು ಬಹಳ ಅಗತ್ಯ. ಆ ಒಂದು ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಿಭಾಯಿಸಿದಂತಹ ಮಂಗಳೂರಿನ ಪ್ರಸಿದ್ಧ ಕಲಾವಿದರು, ನಿರೂಪಕರು ಶ್ರೀ ಕೃಷ್ಣ ಪ್ರಸಾದ್ ಅವರಿಗೆ ಒಂದು ಬಾರಿ ಜೋರಾದ ಚಪ್ಪಾಳೆಯ ಮೂಲಕ ನಾವು ನಿಮಗೆ ಸಂತೋಷ ಆಗಿದೆ ಅಂತಂದರೆ ಸ್ವಲ್ಪ ಚಪ್ಪಾಳೆಯ ಶಬ್ದ ಗಟ್ಟಿ ಇರಲಿ. ಎಸ್, ಧನ್ಯವಾದಗಳು. ಕೃಷ್ಣ ಪ್ರಸಾದ್ ಅವರಿಗೆ ವಂದನೆಗಳು. ಥ್ಯಾಂಕ್ ಯು.
ಹಲೋ ಹಲೋ ಇಷ್ಟುವರೆಗೆ ನಾವು ಹಾಡಿದೆವು, ನೀವು ಕೇಳಿದ್ರಿ. ಈಗ ನೀವು ಕೂಡ ನಮ್ಮ ಜೊತೆ ಹಾಡಬೇಕು. ಯಾವ ಆರ್ಕೆಸ್ಟ್ರಾದಲ್ಲಿ ಸಹ ನಿಮಗೆ ಹಾಡ್ಲಿಕ್ಕೆ ಚಾನ್ಸ್ ಕೊಡೋದಿಲ್ಲ. ಸೊ ನಾವು ಕೊಡ್ತಾ ಇದ್ದೇವೆ. ಮತ್ತೆ ನಾಳೆ ಹೇಳ್ಬೋದು ನಾವು ರವೀಂದ್ರ ಪ್ರಭು ಮತ್ತು ಬಳಗದೊಟ್ಟಿಗೆ ನಾವು ಕೂಡ ಹಾಡಿದ್ದೇವೆ ಅಂತ ಒಂದು ಹೆಮ್ಮೆ ನಿಮಗೆ. ಸೊ ಜೋರಾಗಿ ಬೋಲೋ ಪ್ರಭು ರಾಮಚಂದ್ರ ಕಿ, ಪವನ ಪುತ್ರ ಹನುಮಾನ್ ಕಿ, ಬೋಲೋ ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾ ಪರಮೇಶ್ವರಿ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಇದೇ ಜೋಶ್ ಹಾಡಿನೊಟ್ಟಿಗೆ ಮುಂದುವರಿಬೇಕು. ನಾನು ಎಲ್ಲಿ ಹಾಡಬೇಕಂತ ನಾನು ಹೇಳ್ತೀನಿ. मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्. जय जय हनुमान जय गुरु जय जय पवन, 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 पवन पुत्र हनुमान की जय. जय आंजनेय बल भीमा भक्तवर अगुणित बलधाम ಹನುಮಂತ ಎಮ್ಮ ರಕ್ಷಿಸೋ ರಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन, जय जय हनुमान जय गुरु जय जय पवन, पवन पुत्र हनुमान की जय. जय आंजनेय बल भीमा ಭಕ್ತವರ ಅತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन, जय जय हनुमान जय गुरु जय जय पवन, पवन पुत्र हनुमान की जय. जय हनुमान जय पवन. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. जय जय हनुमान जय गुरु जय जय पवन, ನಿರ್ಭಯತ್ವ ಆರೋಗ್ಯ ಕರುಣಿಸೋ. जय जय हनुमान जय गुरु जय जय पवन, ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. जय जय हनुमान जय गुरु जय जय पवन, ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय पवन, ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ करुणिसो. जय जय हनुमान जय गुरु जय जय पवन, जय जय हनुमान जय गुरु जय जय पवन, पवन पुत्र हनुमान की जय. जय आंजनेय बल भीमा ಭಕ್ತವರ ತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸು ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन, जय जय हनुमान जय गुरु जय जय पवन, पवन पुत्र हनुमान की जय. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಗಟ್ಟಿ ಗಟ್ಟಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಇವಾಗ ರಾಮ ಸ್ಮರಣೆ ಕೊಡು, ರಾಮ ಸೇವೆಯ ಕೊಡು, ರಾಮ ಸ್ಮರಣೆ ಕೊಡು. ಗಟ್ಟಿ ಹಾಡ್ಬೇಕು ನೀವು, ಇವರು ಹಾಡೋದಿಲ್ಲ ಇವಾಗ, ನೀವು ಹಾಡಬೇಕು. ಎಸ್ ರೆಡಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ರಾಮ ಸ್ಮರಣೆ ಕೊಡು, श्रीराम जय राम जय जय राम, ರಾಮ ಸೇವೆಯ ಕೊಡು, श्रीराम जय राम जय जय राम, ರಾಮಾಯಣದ ಕಥೆಯೊಳು ಬಂದು ಕೂಡು. जय जय हनुमान जय गुरु जय जय पवन, जय जय हनुमान जय गुरु जय जय पवन, ರಾಮ ಸ್ಮರಣೆ ಕೊಡು, श्रीराम जय जय राम, ರಾಮ ಸೇವೆಯ ಕೊಡು, श्रीराम जय जय राम, ರಾಮ
ರಾಮಾಯಣದ ಕಥೆಯೊಳು ಬಂದು ಕೂಡು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ದಸಕೇಶವನುತ ಮಾರುತಿ ಹನುಮ ಹನುಮಂತ ಹನುಮಂತ ಮಾರುತಿರಾಯ ಹನುಮಂತ. ದಸಕೇಶವನುತ ಮಾರುತಿ ಹನುಮ ದಸಗ್ರೇಸರ ಜೈ ಬಲ ಭೀಮ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನಪುತ್ರ ಹನುಮಾನ್ ಕಿ ಜೈ. ಈಗ ಚಪ್ಪಾಳೆ ಮತ್ತು ಜೈ ಒಟ್ಟಿಗೆ ಬರಬೇಕು. ಜೋರಾಗಿ ಎಲ್ಲರೂ ಕೈ ಮೇಲ್ ಮಾಡಿ. ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ. ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಆಂಜನೇಯ ಬಲ ಭೀಮ ಭಕ್ತವರ ಅತುಳಿತ ಬಲಧಾಮ. ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನಪುತ್ರ ಹನುಮಾನ್ ಕಿ ಜೈ. ಥ್ಯಾಂಕ್ ಯು. ತೇಲಾಡಿಸಿದ್ದಾರೆ. ಭಕ್ತಿಯ ಭಾವದಲ್ಲಿ ನಿಮ್ಮನ್ನು ಮುಳುಗಿಸಿ ಏಳಿಸಿದ್ದಾರೆ. ಶ್ರೀಯುತ ಮಣಿಪಾಲ್ ಜಯರಾಮ್ ಮತ್ತು ಅವರ ತಂಡದವರು ಅವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಆತ್ಮೀಯ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವರ ಈ ಕಲಾ ಸೇವೆ ನಿರಂತರವಾಗಿ ನಡೀಲಿ, ಇನ್ನಷ್ಟು ಸೇವೆ ಅವರಿಂದ ನಡೆಸುವಂಥ ಶಕ್ತಿಯನ್ನು, ಯೋಗ ಭಾಗ್ಯವನ್ನು ಆ ದೇವರವರಿಗೆ ಕರುಣಿಸಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಅವರನ್ನು ಗೌರವಿಸ್ಕೊಳ್ತಾ ಇದ್ದೇವೆ. ಸಭಾಸದರು ಇನ್ನೂ ಕಾರ್ಯಕ್ರಮ ಮುಂದುವರಿತದೆ. ಕೆಲವರು ಬೇಡಿಕೆ ಇಟ್ಟಿದ್ದಾರೆ ನಾವು ಹಾಡ್ಬೋದಾ ಅಂಥೇಳಿ. ಹಾಡುವವರಿಗೆ ಅವಕಾಶ ಇದೆ, ಯಾಕಂದರೆ ಇವತ್ತು ರಾತ್ರಿ ಗಂಡ ಸೇವೆ ಇದೆ. ಹಾಗಾಗಿ ಇಲ್ಲಿ ನಿರಂತರವಾಗಿ ಭಕ್ತಿ ರಸ ಕಾರ್ಯಕ್ರಮ ಇಲ್ಲಿ ಮುಂದುವರಿಯುತ್ತದೆ. ಹಾಗಾಗಿ ಹಾಡುವವರಿಗೆ ಇಲ್ಲಿ ಅವಕಾಶ ಇದೆ. ಭಕ್ತಿ ಫಿಲ್ಮ್ ಸಾಂಗ್ಸ್ ಬೇಡ, ಭಕ್ತಿ ಗೀತೆಗಳಿದ್ದರೆ ದಯವಿಟ್ಟು ಬಂದು ಹಾಡ್ಬೋದಂತ ವಿನಂತಿಸ್ಕೊಳ್ತಾ ಆಗಮಿಸಿದ ಭಕ್ತರು ಯಾರು ಬೇಕಾದರೂ ಬಂದಿಲ್ಲಿ
महास्काररूपं शिवं शिवं महासूर्यचन्द्रादिनेत्रं पवित्रं महागाढतिमिरान्तकं सौरगात्रं महाकातिबीजं महादेव्यतेजं भवनी समेतं भजे मञ्जुनाथं नमः शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवम् अद्वैतभास्करं अर्धनारीश्वरं हृदशरदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलम् एकान्तशुज्वलम् एकनाथेश्वरं प्रस्तु शिवशङ्करं प्रणतजनकिङ्करं दुर्जनभयङ्करं सज्जनशुभङ्करं वाणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकं मीशं सुरेशं ऋषेशं परेशं नटेशं गौरीशं गणेशं भूतेशं महामधुर पञ्चाक्षरी मन्त्रमार्चो महाहर्षवर्षं प्रवर्षौ सुशेषं नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्मिताय च महाप्राणदीपं शिवं शिवं भजे मञ्जुनाथं शिवं शिवं डं डं डडं डं डडं डं डडं डं डडक्कादिनादवनताण्डवादम्बरं तद्दिम्मि तकदिम्मि दिद्दिम्मि दिमि दिम्मि सङ्गीतसाहित्यसुमकमलबाम्बरम् ओङ्कार हिंकार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रसादं पुराणेतिहासं प्रसिद्धं विशुद्धं प्रपञ्चैकसूत्रं विभुत्यं सिद्धिं नकारं मकारं सिकारं मकारं यकारं निराकार साकार सारं महाकालकालं महानीलकण्ठं महानन्दनन्दं महाताटहासं जटाजूटरङ्गैकगङ्गा सुचित्रं ज्वल उग्रनेत्रं सुमित्रं सुगोत्रं महाकाशभाषं महाभानुलिङ्गं महाभद्रवर्णं सुवर्णं प्रवर्णं सौराष्ट्रसुन्दरं सोमनाथेश्वरं श्रीशैलमन्दिरं श्रीमल्लिकार्जुनं उज्जयिनीपुरमहाकाळेश्वरं वैद्यनाथेश्वरं महाभीमेश्वरम् अमरलिङ्गेश्वरं वामलिङ्गेश्वरं काशीविश्वेश्वरं परं विश्वेश्वरं त्रयम्बकाधीश्वरं नागलिङ्गेश्वरं श्रीकेदारलिङ्गेश्वरं अग्निलिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलं क्षेत्रवरपरं धर्मस्थलं क्षेत्रवरपरं धर्मस्थलं क्षेत्रवरपरं नमः सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च शीशाय सर्वाय च सर्वाय च ಧನ್ಯವಾದಗಳು. ಧನ್ಯವಾದಗಳು. ಬೆಂಗಳೂರು ಉತ್ತಮವಾಗಿ ಹಾಡಿದಿರಿ. 1 ಮಿನಿಟ್ ವೇದಿಕೆಯಲ್ಲಿ. ಇವರು ಕೇವಲ ಹಾಡುಗಾರರು ಮಾತ್ರವಲ್ಲ, ಮೊನ್ನೆ ಬಿಡುಗಡೆಯಾದ
ಭಜನಾಮೃತ ರಸಧಾರೆ ಪುಸ್ತಕದಲ್ಲಿ ಇವ್ರದ್ದು ಒಂದು ಭಜನೆ ಪ್ರಕಟ ಆಗಿದೆ. ಇವರಿಗೆ ಸರ್ಟಿಫಿಕೇಟ್ ಮತ್ತು ಪುಸ್ತಕವನ್ನು ನೀಡಬೇಕು ಅಂತೇಳಿ ವಿಠಲ್ ಶೆಟ್ಟಿಗಾರ್ ಸಗ್ರಿ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮೊನ್ನೆ ಬಿಡುಗಡೆಯಾದ ಭಜನೆಯಲ್ಲಿ ಭಜನಾ ಪುಸ್ತಕದಲ್ಲಿ ಇನ್ನೂ ಕೆಲವರದ್ದು ಭಜನೆಗಳಿವೆ. ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್ ಆಡಳಿತ ಮುಕ್ತೇಶ್ವರರು ಇವರು ಸಹಿತ ಭಜನಾ ಪುಸ್ತಕದಲ್ಲಿ ಒಂದು ಭಜನೆಯನ್ನು ಬರೆದಿದ್ದಾರೆ. ಅವರಿಗೆ ಗೌರವ ನೀಡಬೇಕಂತೇಳಿ ನೀಲಾವರ ಮಂಜುನಾಥ್ ಶೆಟ್ಟಿಗಾರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ಬರೆದಿರುವಂಥದ್ದು ಶ್ರೀ ಜಯಪ್ರಕಾಶ್ ಶೆಟ್ಟಿಗಾರ್ ಉಡುಪಿ. ದಯವಿಟ್ಟು ಇದ್ದರೆ ವೇದಿಕೆಗೆ ಬರಬೇಕು. ಜಯಪ್ರಕಾಶ್ ಶೆಟ್ಟಿಗಾರ್ ಉಡುಪಿ. ಶ್ರೀಮತಿ ಕವಿತಾ ಜಯರಾಮ್ ಶೆಟ್ಟಿಗಾರ್ ಉಡುಪಿ ಅವರು ವೇದಿಕೆಗೆ ಬಂದು ಸರ್ಟಿಫಿಕೇಟ್ ಹಾಗೂ ಪುಸ್ತಕವನ್ನು ಪಡೆದುಕೊಳ್ಬೇಕು. ಶ್ರೀ ವಸಂತ್ ಕುಮಾರ್ ಇವರು ಈ ಸರ್ಟಿಫಿಕೇಟ್ ಅನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಬನ್ನಿ 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 ವಸಂತ್. ನಮ್ಮಲ್ಲಿ ಭಜನಾ ಪುಸ್ತಕದಿಂದಾಗಿ ಅನೇಕ ಕವಿಗಳು ಹೊರಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಶ್ರೀ ಎಚ್ ಶ್ರೀನಿವಾಸ್ ಶೆಟ್ಟಿಗಾರ್ ಹೆಂಗವಳ್ಳಿ ಅವರಿದ್ದರೆ ವೇದಿಕೆಗೆ ಬರಬೇಕು. ಎಚ್ ಶ್ರೀನಿವಾಸ್ ಶೆಟ್ಟಿಗಾರ್ ಹೆಂಗವಳ್ಳಿ. ಶ್ರೀಮತಿ ನಯನಾ ಶಿವಪ್ರಸಾದ್ ಉಡುಪಿ ಅವರಿಗೆ ಕವಿತಾ ಜಯರಾಮ್ ಅವರು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ನಯನಾ ಶಿವಪ್ರಸಾದ್ ಉಡುಪಿ ಅವರಿಗೆ ಕವಿತಾ ಜಯರಾಮ್ ಅವರು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಬಾರಿ ನಾವು ಬ್ರಹ್ಮಕಲಶೋತ್ಸವದ ಅಂಗವಾಗಿ ಒಂದು ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಜನೆಗಳನ್ನು ಸಂಗ್ರಹಿಸಿ ಅವರವರು ಬರೆದ ಭಜನೆಗಳನ್ನು ಸಂಗ್ರಹಿಸಿ ಸುಮಾರು 82 ಭಜನೆಗಳ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಈ ಪುಸ್ತಕಗಳು ಬೇಕಾದಲ್ಲಿ ಮಾರಾಟಕ್ಕಿದೆ. 100 ರೂಪಾಯಿಗೆ ಕೌಂಟರ್ನಲ್ಲಿ ಈ ಪುಸ್ತಕಗಳನ್ನು ಪಡೆದುಕೊಳ್ಬಹುದು. ಧನ್ಯವಾದಗಳು. ಇನ್ಯಾರಾದರೂ ಹಾಡುವವರು ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು.
ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ದೀಂತನಂ ಸಂಗೀತ ಸಾಹಿತ್ಯಾನಂದಾಲಾಪವೇ ತನನದಿರ ನದಿರ ನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ मनोहरं ओंकारं सरिगमा श्रीकारं ಹೆಜ್ಜೆಗೂ ನಗೆಯು ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾಣ ಹಾಡಿನ ನಿಬ್ಬಣ ತಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನದನಿರಲಿಯೇ ಕೈಸರೇ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂದನಂ ಪಾದಗಳ ಕುಣಿತ ದೀಪ್ತನಂ ಸಂಗೀತ ಸಾಹಿತ್ಯಾನಂದಾಲಾಪವೇ ತನನದಿರ ನದಿರ ನದೇ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಧನ್ಯವಾದಗಳು. दिनत पठिते मोक्षदे मुक्ति मार्गे मार्गातीत स्वरूपे भवमव वरदा शारदे
ಶುಭ್ರಹಾರೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎನ್ನುತ್ತ ಹೊಸ ಬಾಳ ತಂದೆಯಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ. ತಂದೆಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ, ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ 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 ಶಾರದೆ.
ಶಿವ ಕಾಮ ಕ್ರೋಧ ಎಸೆದು ಮೇಲೆ ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಶ್ರೀಮತಿ ಸುಧಾ ಅವರಿಗೆ ತಮ್ಮ ಅತ್ಯುತ್ತಮ ಗಾಯನಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಾನು ವೇದಿಕೆಗೆ ಶ್ರೀ ಎನ್ ಮಹಾಬಲೇಶ್ವರ್ ಬೆಂಗಳೂರು ನೀಲಾವರ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಅವರು ಕೆಲವೊಂದು ಧಾರ್ಮಿಕ ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓಂ ಗುರುಭ್ಯೋ ನಮಃ ಹರಿ ಓಂ. ಇದರಲ್ಲಿ ಫಸ್ಟ್ ಒಂದು ಹಾಡು ಹೇಳಿಬಿಟ್ಟು ಆಮೇಲೆ ಹೇಳ್ತೇನೆ. ಬೇಡಿ ಬೇಡಿ ಬೇಸರಿಸುವೆ ದೇವಾ ನಿನ್ನ ಬೇಡಿ ಬೇಡಿ ಬೇಸರಿಸುವೆ ಒಡೆಯಗೆ ಎನ್ನ ಒಡಲನು ತೋರುತ್ತಾ ಒಡೆಯಗೆ ಎನ್ನ ಒಡೆಯಗೆ ಒಡಲನು ತೋರುತ್ತಾ ಎನ್ನ ಬಡತನ ಭಿನ್ನಹ ಮಾಡುವೆ ಒಡೆಯ ಶ್ರೀ ಪುರಂದರ ವಿಠಲ ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ ಪನ್ನಗ ಶಯನ ಪುರಂದರ ವಿಠಲನೆ ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ ಪನ್ನಗ ಶಯನ ಶ್ರೀ ಪುರಂದರ
ವಿಠಲ ಪಂಕಜ ನಯನನೆ ಪಂಕಜ ಜನಕನೆ ಪಂಕಜ ನಾಮ ಶ್ರೀ ಪುರಂದರ ವಿಠಲ ಪಂಕಜ ನಯನನೆ ಪಂಕಜ ಜನಕನೆ ಪಂಕಜ ನಾಮ ಶ್ರೀ ಪುರಂದರ ವಿಠಲ ಭಾಗೀರಥಿ ಪ್ರೇತ ಭಾಗವತರ ಪ್ರಿಯ ಭಾಗೀರಥಿ ಪ್ರೇತ ಭಾಗವತರ ಪ್ರಿಯ ಯೋಗಿಗಳ ರಸ ಶ್ರೀ ಪುರಂದರ ವಿಠಲ ಭಾಗೀರಥಿ ಪ್ರೇತ ಭಾಗವತರ ಪ್ರಿಯ ಯೋಗಿಗಳ ರಸ ಶ್ರೀ ಪುರಂದರ ವಿಠಲ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ವಾಸುದೇವ ಗೋವಿಂದ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ವಾಸುದೇವ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ನಾರಾಯಣ ಹರೇ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರೇ ನಾರಾಯಣ ನಾರಾಯಣ ಇಲ್ಲಿ ದೇವಾನುದೇವತೆಗಳಿಗೆ ಕೂಡ ನಮಸ್ಕಾರ ಮಾಡಿ ಆ ಒಂದು ಗಂಟೆ ಶಬ್ದ ಆಯಿತು. ಭಜನೆ ಇಲ್ಲೊಂದು ನಾಮಸ್ಮರಣ ಕೀರ್ತನೆ ಮಾಡ್ತಾರೆ, ಎಲ್ಲ ಬರಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಒಂದು ಕರೆಯುವಂಥ ಸಂಪ್ರದಾಯ ಅನ್ನುವಂಥ ರೀತಿ ಭಜನಾ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದಾರೆ. ಅದರಲ್ಲಿ ಭಜನೆ ಹೇಳುವುದರಿಂದ ಬರೇ ಒಂದಿದಂತಲ್ಲ, ಅದು ನಮ್ಮ ಈಗಿನ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡಿದ್ರೆ ಇಂಟರ್ನಲ್ ಎಕ್ಸರ್ಸೈಸ್ ಆ ರೀತಿಯಲ್ಲಿ ಒಂದು ನಮಗೆ ಒಂದೆರಡು ಮಾಡೋದ್ರಿಂದ ನಮ್ಮ ನರನಾಡಿಗಳೆಲ್ಲ ಒಂದು ಇದಾಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ನಾವು ಭಜನಾ ಕಾರ್ಯಕ್ರಮದಲ್ಲಿ ಮಾಡಿದಾಗ ಆ ತಾಳ ಹೊಡೆಯುವಂತಹ ಸಂದರ್ಭದಲ್ಲಿ ಬೆರಳೆಲ್ಲ ತುದಿ ತಾಗುತ್ತೆ, ಇದರಿಂದ ಬ್ರೈನಲ್ಲಿ ಆಕ್ಟಿವೇಟ್ ಆಗುತ್ತೆ, ಭಾರಿ ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ.
ಈ ಒಂದು ಇದರಲ್ಲಿ ಭಗವಂತ ನಾದಲೋಲ ನೋಡಿ, ಗೀತಲೋಲ ನಾದಲೋಲ ಅಂತ ಹೇಳಿದ್ದಾರೆ. ಭಗವಂತನ ಆ ರೀತಿ ಕೊಂಡಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದರಲ್ಲಿ ನಮ್ಮ ಉಡುಪಿ ಒಂದು ಇದರಲ್ಲಿ ಪಲಿಮಾರ ಮಠದವ್ರ ಶ್ರೀಗಳು ಕೂಡ ಹೇಳಿದ್ದಾರೆ. ಈ ಒಂದು ಇದರಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಭಗವಂತ ಪ್ರತ್ಯಕ್ಷವಾಗಿ ಬಂದು ಸೇವೆಯನ್ನು ತಗೊಳ್ತಾರೆ, ಕುಣಿತಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ನಮ್ಮ ಶ್ರೀಗಳು ಕೂಡ ಅಷ್ಟು ಒಂದು ಕೊಂಡಾಡಿದ್ದಾರೆ. ಆದ್ದರಿಂದ ಆ ಒಂದು ಭಗವಂತನನ್ನು ಗಾನಲೋಲ ನೃತ್ಯಲೋಲ ಅದಕ್ಕೋಸ್ಕರ ಇಲ್ಲಿ ಒಂದಿದ್ರ ಪ್ರಕಾರ ಕುಣಿದು ಬಿಟ್ಟು ಭಜನೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಭಗವಂತನೂ ಕೂಡ ನಮ್ಮ ಜೊತೆಲಿ ನೃತ್ಯ ಮಾಡಿ ಕೂಡ ಅವನು ಕುಣಿತಾನೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಈ ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಇರತಕ್ಕಂಥ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ 2018ರಿಂದ 2020ವರೆಗೂ ಕೂಡ ನಮ್ಮ ಪಲಿಮಾರ ಶ್ರೀಗಳ ಭಜನಾೋತ್ಸವವನ್ನು ಇಟ್ಬಿಟ್ಟು 2 ವರ್ಷ ಅಖಂಡವಾಗಿ ಭಜನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕೂಡ ತಮಗೆಲ್ಲರಿಗೆಲ್ಲ ಗೊತ್ತಿರ್ಬೋದು, ಆ ಒಂದು ರಾತ್ರಿ ಅಖಂಡವಾದ 2 ವರ್ಷ ಪರ್ಯಂತ ತಾಳ ನಿಲ್ಲಿಸದೇ ತಾಳನಾದವನ್ನು ಮಾಡಿ ಆ ಇದನ್ನು ನಿಲ್ಲಿಸಿದ್ದಾರೆ. ಯಾಕಂದರೆ ಉಡುಪಿಯಲ್ಲಿ ನಿಂತಿರ್ತಕ್ಕಂಥ ಮಹಾವಿಷ್ಣು ರೂಪದಲ್ಲಿ ಬಂದಿರತಕ್ಕ ಕೃಷ್ಣ ಅನ್ನಬ್ರಹ್ಮನಾಗಿ ನಿಂತಿದ್ದಾನೆ, ಅನ್ನಬ್ರಹ್ಮ. ಅದೇ ರೀತಿಯಲ್ಲಿ ಪಂಡರಾಪುರದಲ್ಲಿ ನಮ್ಮ ವಿಠ್ಠಲ ನಾದಲೋಲನಾಗಿ ನಿಂತಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಭಜನೆಗಳು ಬಂದು ತಿರುಪತಿ ವೆಂಕಟರಮಣ ಕಾಂಚನ ಬ್ರಹ್ಮನಾಗಿ ನಿಂತಿದ್ದ, ಅವನು ಯಾವಾಗಲೂ ದುಡ್ಡನ್ನು ಅದಕ್ಕೋಸ್ಕರ ನಮ್ಮ ಊರುಗಳೆಲ್ಲ ಮಾತಾಡ್ತಾರೆ, ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅನ್ನುವಂಥ ರೀತಿಯಲ್ಲಿ ಕೂಡ ಬಿರುದ ಭಗವಂತನಿಗಿದೆ. ಆದ್ದರಿಂದ ನಾದಬ್ರಹ್ಮ ಅನ್ನಬ್ರಹ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣ ಸನ್ನಿಧಾನದಲ್ಲಿ ಭಜನಾ ನಡೆಯುವಂಥ ಸಂದರ್ಭ ರಾತ್ರಿ ಒಳಗಡೆ ಕೃಷ್ಣ ಮಠದಲ್ಲೆಲ್ಲ ಬಾಗಿಲಾಗಿ ಕಂಪ್ಯೂಟರ್ ಹೊರಗಿದ್ದಾರೆ, ಭಜನೆ ಮಾಡ್ತಿದ್ದಾರೆ. ಆದರೆ ಒಳಗೆ ಕುಣಿಯೋದು ಕೇಳ್ತಿತ್ತಂತೆ. ಗೆಜ್ಜೆ ನಾದ ಕೇಳಿದಾಗ ಆಗ ಅಲ್ಲಿ ಇದು ಮಾಡಿದಾಗ ಅಲ್ಲಿ ಕನಕನ ಕಿಂಡಿಯಲ್ಲಿ ದೇವರನ್ನು ನೋಡ್ತಿದ್ದಾರೆ, ದೇವರು ಸುಮ್ಮನೆ ನಿಂತಿದ್ದಾನೆ, ಗೆಜ್ಜೆ ಶಬ್ದ ಮಾತ್ರ ಕೇಳ್ತಾ ಇತ್ತಂತೆ ಈ ಒಂದು ಪರ್ಯಂತ. ಇದರಿಂದ ಆ ಭಜನೆ ಎಷ್ಟು ಒಂದು ಪವಿತ್ರವಾದ್ದು. ಮನೆಯಲ್ಲಿ ಕರೆದಾಗ ಮನೆಯ ಒಂದು ಆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಡ್ತಾರೆ ದೇವರು ಅನ್ನುವಂಥ ಕೂಡ ಭಾರಿ ಶಾಸ್ತ್ರದಲ್ಲಿ ಭಾರಿ ಚಂದ ಹೇಳಿದ್ದಾರೆ. ಆದ್ದರಿಂದ ಈ ಮೂಲಕ ನಾನು ಹೇಳೋದನ್ನೆಲ್ಲರೂ ಇವರಷ್ಟು ಭಾರಿ ಭಜನೆ ಹೇಳಿದರೆ ಭಾರೀ ಖುಷಿಯಾಯಿತು. ಯಾಕೆಂದರೆ ಪ್ರತಿಯೊಂದು ನಮಗೆ ಈ ಒಂದು ಕಿವಿಗೆ ಆನಂದಮಯವಾಗಿರ್ತಕ್ಕಂತಹ ಭಗವಂತನ ಇದು ಅಷ್ಟೊಂದು ಪವಿತ್ರವಾದ ಅದನ್ನೆಲ್ಲ ಭಜನಾ ಕಾರ್ಯಕ್ರಮ ಮನೆಗಳು ಕೂಡ ಹಾಡ್ಕೊಳ್ಳಿ. ನಿತ್ಯ ಇಲ್ಲಿ ಬಂದಿದಂತಲ್ಲ, ಮನೆಯಲ್ಲೂ ಕೂಡ ಭಜನೆಯನ್ನು ಹಾಡಿದ್ರೆ ಮನೆಯ ಆ ಒಂದು ಕೆಟ್ಟ ಶಕ್ತಿಗಳೆಲ್ಲ ದೂರ ಆಗುತ್ತೆ. ಹನುಮಂತ ದೇವರನ್ನು ನೀವು ನಾಮಸ್ಮರಣೆ ಮಾಡಿದಾಗ ಭಗವಂತ ಬರ್ತಾರೆ ಅನ್ನುವಂಥ ಕೂಡ ಶಾಸ್ತ್ರದಷ್ಟು ಚಂದವಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಪರಿಪಾಲನೆ ಮಾಡ್ಕೊಂಡು ಹೋಗಬೇಕಾದ ನಮ್ಮ ಧರ್ಮ. ಯಾಕಂತ ಹೇಳಿದ್ರೆ ಈ ಒಂದು ಇದರಲ್ಲಿ ಈಗ ನಾವು ಅದಕ್ಕೋಸ್ಕರ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದು ಅನ್ನುವಂಥ ರೀತಿಯಲ್ಲಿ ನಮ್ಮ ದಾಸಶ್ರೇಷ್ಠರು ಕೂಡ ಕೊಂಡಾಡಿದ್ರು. ಬರೇ ಭಜನೆ ಹೇಳುವಂಥದ್ದಲ್ಲ, ನಾವು ನರಜನ್ಮಕ್ಕೆ ಬಂದಿದ್ದೇವೆ, ಮಾನವನಾಗಿ ಬಂದುಬಿಟ್ರ ಮೇಲೆ ನಾವು ಸುಮ್ಮನೆ ಇದನ್ನು ವ್ಯರ್ಥ ಮಾಡೋದು. ಜನ್ಮದೇ ಹುಟ್ಟಿ ಮೈ ಮರೆತಿರಬೇಡಿ ಅನ್ನುವಂಥ ರೀತಿ ಕೂಡ ಕನಕದಾಸರು ಹೇಳ್ರು. ಮನುಷ್ಯ ಜನ್ಮಕ್ಕೆ ಬಂದಿದ್ದೀರಾ, ಮೈ ಮರೆತು ಇರಬೇಡಿ, ಆ ಭಗವಂತನನ್ನು ಕೊಂಡಾಡಿ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಅದನ್ನು ಕೊಂಡಾಡೋದ್ರಿಂದ ನಮ್ಮ ಪ್ರತಿಯೊಂದು ಅಂಗಾಂಗಗಳು ಕೂಡ ಭಗವಂತನ ನಾಮ ಸಂಕೀರ್ತನೆ ಮಾಡುತ್ತೆ ಅನ್ನುವಂಥ ರೀತಿಯಲ್ಲಿ ಅಷ್ಟು ಪವಿತ್ರವಾದ ರೀತಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಭಜನಾ ಕಾರ್ಯಕ್ರಮ ಮಾಡಿ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳ್ತಿದ್ದೇನೆ. ಇಂಥ ಒಂದು ಪವಿತ್ರವಾಗಿರ್ತಂಥ ಇವತ್ತು ಈ ಒಂದೀಗ ಬಾರ್ಕೂರವನ್ನು ಭಾರಿ ಹಳೆಯ ಒಂದು ಇದರಲ್ಲಿ, ಯಾಕಂದ್ರೆ ಪುರಾತನ ಭೂತಾಳ ಪಾಂಡಿ ಮಹಾರಾಜರ ಆಳಿರುವಂತಹ ಒಂದು ಇದು ಕೂಡ ಹೌದು, ತುಳುನಾಡ ಸಂಸ್ಕೃತಿ ಕೂಡ ಹೌದು. ಇದರಲ್ಲಿ ಈಗ ಬೆಳಿಗ್ಗೆ ಕೂಡ ಎಲ್ಲ ತುಂಬ ಮಾತಾಡಿದ್ರಲ್ಲ ದೇವರ ದೇವಸ್ಥಾನಗಳ ಬಗ್ಗೆ ಎಲ್ಲ, ಅದು ಭಾರೀ ಒಂದು ಚಂದವಾಗಿ ಹೇಳಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನೋದು ಕೂಡ ಅಂದರೆ ಭಾವಿಸಿಕೊಂಡು ಎಲ್ಲ ಮಾಡಬೇಕು ಅನ್ನೋದು ಕೂಡ ಹೇಳ್ತಿದ್ದೇನೆ. ಅದರ ಜೊತೆಲಿ ಇವತ್ತೀಗ ಈ ಒಂದು ನಾವು ಸರ್ವಸಾಮಾನ್ಯ ಇಂಥ ಒಂದು ಪೂಜಾದಿ ಕಾರ್ಯ ಈಗ ಎಷ್ಟೋ ಒಂದು ಇದರಲ್ಲಿ ಇದಿತ್ತು, ಅದು ಸಣ್ಣ ಪುಟ್ಟ ರೀತಿಯ ಜೀರ್ಣಾವಸ್ಥೆಲಿದ್ನೆಲ್ಲ ಇಲ್ಲೆಲ್ಲ ಒಂದು ತನು ಮನ ಧನದಿಂದ ಭಕ್ತಾದಿಗಳೆಲ್ಲ ಸೇರ್ಕೊಬಿಟ್ಟು ಅಷ್ಟು ಒಂದು ಪವಿತ್ರವಾದ ರೀತಿಯಲ್ಲಿ ಆ ಭಗವಂತನ ಕೊಂಡಾಡಿದ್ರು, ಮಾಡಿದ್ದಾರೆ, ಆಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ನಾನು ಕೇಳಿದ ಮಟ್ಟಿಗೆ ಕೂಡ ಗೊತ್ತು, ಎಷ್ಟೆಷ್ಟು ಜನ ಬಂದು ಇಲ್ಲಿ ಶ್ರಮದಾನ ಮಾಡಿದ್ರು, ಭಾರೀ ಖುಷಿ ಆಯ್ತು. ಯಾಕೆಂದ್ರೆ ಅಷ್ಟೊಂದು ಭಕ್ತಿಪೂರ್ವಕವಾಗಿ ಯಾಕೆ ತನು ಮನ ಧನ ಈ ಒಂದನ್ನು ಮನಸ್ಸಿನ ಒಂದು ದೇಹವನ್ನು ಕೂಡ ಇಲ್ಲಿ ಉಪಯೋಗಿಸಿಬಿಟ್ಟು ಅಷ್ಟೊಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಇಷ್ಟೆಲ್ಲ ಇವತ್ತು ನಾವು ಕೂತು ಚಂದವಾಗಿ ನೋಡ್ಲಿಕ್ಕೆಲ್ಲ ಇಲ್ಲಿಯ ಒಂದು ಭಕ್ತ ವೃಂದದವರೇ ಕಾರಣ. ಆ ಭಗವಂತ ವೀರಭದ್ರ ಸ್ವಾಮಿಯ ಒಂದು ಪರಮ ಭಕ್ತರು ಆ ಒಂದು ಇದರಲ್ಲಿ ಆ ದುರ್ಗಾ ಪರಮೇಶ್ವರಿ ಅಮ್ಮನವರಾಗಿ ಆ ಮಹಾತಾಯಿ ಇಲ್ಲಿ ನಿಂತಿದ್ದಾಳೆ. ಅದೇ ರೀತಿಯಲ್ಲಿ ಆ ಒಂದು ಇದರಲ್ಲಿ ವೀರಭದ್ರ ದೇವರು ಲವರ ಇದು ಗಣಪತಿ ವೀರಭದ್ರ ಸುಬ್ರಹ್ಮಣ್ಯ ಇವರೆಲ್ಲ ಅವರ ಅಣ್ಣ ತಮ್ಮಂದಿರೇ. ಅದ್ರ ಜೊತೆಲಿ ಅವಳನ್ನು ಇದು ಮಾಡಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಮಹಾತಾಯಿ ದುರ್ಗೆಯಾಗಿ ಎಲ್ಲ ಅಮ್ಮ ಮಕ್ಕಳದ್ದೇ ಇಲ್ಲಿ ಒಂದು ಇದಾಗಿ ನಿಂತಿದ್ದಾರೆ. ಆಗಲಿ ಏನೇ ಆಗಲಿ ಆ ಒಂದು ಕ್ಷೇತ್ರಕ್ಕೆಲ್ಲ ಒಂದಿರುವ ಈ ಬ್ರಹ್ಮಕಲೆ ಕೂಡ ನಮ್ಮಲ್ಲಿ ಹೇಳಿದ್ದಾರೆ ಹಿರಿಯ ಭಾವನೆಗಳು.
ಅದೇ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಈಗ ಈ ನವಕ ಪ್ರಧಾನ ಕಲಶ ಪಂಚಕಲಶ ಆರಾಧನೆ, ನವಕ ಪ್ರಧಾನ ಕಲಶ ಆರಾಧನೆ, ಅದೇ ರೀತಿಯಲ್ಲಿ ಈಗ ಬ್ರಹ್ಮಕಲಶದಲ್ಲಿ ಒಂದಿರೋದ್ರ ಅಂತ ಹೇಳಿದ್ರೆ 108 ಕಲಶ, ಒಂದು 48 ಕಲಶ ಇಟ್ಟು ಮಾಡೋ ಪದ್ಧತಿ ಇದೆ, ಇನ್ನೊಂದು 108 ಕಲಶ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇದೆ, ಇನ್ನೊಂದು 508. ಈಗ ನಮ್ಮದು ನಿನ್ನೆ ಇವತ್ತೀಗ ನಡೆದಿರ್ತಕ್ಕಂಥ 508 ಕಲಶ ಅರ್ಧ ಒಂದು ಇದರದ ಪೂರ್ಣ ಅಂತ ಹೇಳಿದ್ರೆ 1008 ಕಲಶಗಳನ್ನು ಇಟ್ಟು ಬ್ರಹ್ಮಕಲಶವನ್ನು ಅಭಿಷೇಕವನ್ನು ಮಾಡೋದ್ರಿಂದ ಆ ದೇವರಿಗೆ ಸಂಪೂರ್ಣವಾದ ಶಕ್ತಿಯನ್ನು ನಾವು ಕೊಡ್ತಕ್ಕಂಥ ವೇದೋಕ್ತ ಮುಖಾಂತರದಲ್ಲಿ ಆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇದು ಪಾರಾಯಣ ಮುಖಾಂತರ ಆ ದರ್ಬೆ ಹಿಡಿದು ನಾವು ದೇವರಿಗೆ ಕೊಟ್ಟಾಗ ಸಂಪೂರ್ಣವಾದ ಆ ಮ್ಯಾಗ್ನೆಟಿಕ್ ಪವರ್ ಆ ಶಿಲೆಗೆ ಕೊಟ್ಟಿರುವಂಥ ಒಂದು ಪ್ರತಿರೂಪಕ್ಕೋಸ್ಕರ ಈ ಒಂದು ಆಚಾರ್ಯ ಮುಖೇನ ಇದನ್ನೆಲ್ಲ ವೈದಿಕರ ಮುಖಾಂತರ ಮಂತ್ರೋಕ್ತವಾಗಿ ಅಭಿಷೇಕಗಳನ್ನು ಮಾಡೋದು. ಈ 106 ಒಂದು ಕಲಶದಿಂದ ಅಭಿಷೇಕ ಮಾಡೋದಕ್ಕೆ ಯಾಕೆಂದರೆ ಅಲ್ಲಿ ಅಷ್ಟದ್ರವ್ಯಗಳನ್ನು ಹಾಕಿ ನಾವು ಈ ಒಂದು ಅದೆಲ್ಲ ಸ್ವಲ್ಪ ಬ್ರಹ್ಮಕಲಶ ಟೈಮಲ್ಲಿ ಅಷ್ಟದ್ರವ್ಯ ಹಾಕಿಬಿಟ್ಟು ಮಾಡ್ತಕ್ಕಂಥದ್ದು. ಆ ಕಲಶಾದಿಗಳನ್ನೆಲ್ಲ ಹಾಕಿ ದೇವರಿಗೆ ಇದು ಮಾಡೋದ್ರಿಂದ ದೇವರ ಇದು ಪ್ರತಿಮೆಯನ್ನು ಯಾವುದೇ ರೀತಿಯಲ್ಲಿ ಒಂದು ಹುಳು ಹುಪ್ಪಟೆ ಮುಟ್ಟಿ ಒಂದು ಅದನ್ನು ಆಗದ ರೀತಿಯಲ್ಲಿ ಕೂಡ ಮಾಡುವಂತಹದ್ದು ಒಂದು. ಎರಡನೇದಾಗಿ ಆ ಒಂದು ಮಂತ್ರೋಕ್ತವಾಗಿ ಆ ಶಿಲೆಗೆ ಕೊಡ್ತಕ್ಕಂಥ ಒಂದು ಶಕ್ತಿ. ದೇವರು ನಮ್ಮ ದೇವಸ್ಥಾನದಲ್ಲೇ ಇದ್ದ ಅಂತಲ್ಲ, ಒಂದು ಫೋಟೋಲಿದ್ದಾನಂತಲ್ಲ, ನಮ್ಮ ದೇವ್ರ ಕೋಣೆಯಲ್ಲಿದ್ದಾನಂತಲ್ಲ. ಯಾಕಂದ್ರೆ ಕನಕದಾಸರು ಅದನ್ನು ಹೇಳಿದ್ರು, ಈ ಒಂದು ಶಿಲ್ಪಿಯವ ಕೆತ್ತಿದ ಶಿವನನ್ನು ಅನ್ನುವಂಥ ಆ ಶಿವನನ್ನ ದೇಗುಲದಿ ಕೂಡಿಸಿರತಕ್ಕಂಥ ವೈದಿಕರು ಎಂದು ಪುರೋಹಿತರು ಕೊಲಿಸುತ್ತಾರೆ. ಆಗ ಕನಕದಾಸ ಇನ್ನೊಂದು ಕೇಳ್ತಾರೆ, ಮನೆಯಲ್ಲೇ ಮನದಲ್ಲೇ ಇರುವವನಿಗೆ ಮನೆ ಬೇರೆ ಬೇಕೇ ಅಂತೇಳಿ. ಯಾಕಂತ ಹೇಳಿದ್ರೆ ಆ ಒಂದು ಇದಕ್ಕೋದ್ರೆ ಮನಸ್ಸಿನಲ್ಲಿದ್ದಾನೆ, ಆದರೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದ್ದ, ಮನದಲ್ಲೂ ಇದ್ದಾನೆ. ಯಾಕಂದ್ರೆ ಅವನು ನಮ್ಮ ಮುಟ್ಟಿ ನೋಡ್ಲಿಕ್ಕೆ ಆಗಲ್ಲ, ಸದಾ ನಮ್ಮ ಜೊತೆ. ಅದಕ್ಕೋಸ್ಕರ ಅವನು ಪರಮಾತ್ಮ, ಇದು ಜೀವಾತ್ಮ, ಅವನ ಅಂಶ ಇದೆ ಇದರಲ್ಲಿ ಇದೇನ ದೇವರಲ್ಲ, ಅದು ಭಗವಂತನ ಅಂದಿರುತ್ತೆ. ಯಾಕಂದ್ರೆ ಅವನು ಪರಮಾತ್ಮನಾಗಿ ಅಲ್ಲಿದ್ದಾನೆ. ಆ ಪರಮಾತ್ಮನ ಅಂಶ ಇರ್ತಕ್ಕಂಥ ಅದು ಜೀವಾತ್ಮವಾಗಿರ್ತಕ್ಕಂಥ ನಾವು ಅವನನ್ನು ಈ ಒಂದು ನಮ್ಮ ಕರ್ತವ್ಯ ಮುಖಾಂತರ ಇವೊಂದು ಆಚಾರ ವೇದೋಕ್ತ ಮುಖಾಂತರದಲ್ಲ ಅವನಿಗೆ ಪುನಶ್ಚೇತನ ಕೊಟ್ಟಾಗ ಪುನಃ ಅವನಿಗೆ ಭಾರೀ ಒಂದು ಶಕ್ತಿಯುತವಾಗಿ ಅಲ್ಲ, ಅವನ ನಂಬಿರ್ತಕ್ಕಂಥ ಭಕ್ತಾದಿಗಳಿಗೆ ಅಷ್ಟೊಂದು ಪವಿತ್ರವಾದನ್ನು ಕೊಟ್ಟು ಅನುಗ್ರಹ ನಡೆಸ್ತಾರೆ ಅನ್ನುವಂಥ ಶಾಸ್ತ್ರಕಾರರು ಕೂಡ ಹೇಳಿದ್ದಾರೆ. ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಮಹತ್ ಕಾರ್ಯ ಇವತ್ತು ಈ ಕ್ಷೇತ್ರದಲ್ಲೆಲ್ಲ ನೀವೆಲ್ಲರೂ ಸೇರ್ಕೊಂಡು ಮಾಡಿರ್ತಕ್ಕಂತಹ ಇದರಲ್ಲಿ ಕೂಡ ಅಲ್ಲಿ ಅವನ ಒಂದು ಅನುಗ್ರಹನೂ ಆಯಿತು. ಭಾರಿ ಒಳ್ಳೆ ರೀತಿ ಸೇವೆ ತಗೊಂಡಿದ್ದೇನೆ ಅನ್ನೋದು ಸೂಚನೆ ಕೂಡ ಅಲ್ಲ, ನಾವೆಲ್ಲ ನಿಂತಾಗ ಕೂಡ ಅವನು ಕೊಟ್ಟಿದ್ದಾನೆ, ಭಾರಿ ಖುಷಿ ಆಯಿತು. ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ ದೇವರು ಕೂಡ ಅವನ ಸೇವೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ತೃಪ್ತಿಯಾಗಿ ಸೇಕೊಂಡು ಭಾರಿ ಖುಷಿ ಆಯಿತು. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಎಷ್ಟೆಷ್ಟೋ ಒಂದೀಗ ಬೆಳಿಗ್ಗೆ ಇವರು ವೀರೇಂದ್ರ ಹೆಗ್ಡೆಯವರು ಕೂಡ ಮಾತಾಡಿದ್ರು. ಈ ಬಾರ್ಕೂರು ಅನ್ನೋದ್ರಿಂದ 106 ದೇವಸ್ಥಾನಗಳಿರ್ತಕ್ಕಂಥ ಒಂದು ಪವಿತ್ರವಾದ, ಈಗ ಅಲ್ಲಿ ತಮಿಳುನಾಡಲ್ಲಿ ತಂಜಾವೂರು ಅನ್ನುವಂಥ ಇದ್ರು, ಅದು ಇಡೀ ಕ್ಷೇತ್ರದಲ್ಲೇ 40 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಅಲ್ಲೂ ಕೂಡ 106 ದೇವಸ್ಥಾನ. ಅದೇ ರೀತಿಯಲ್ಲಿ ಇಲ್ಲಿ ಬಾರ್ಕೂರು ಅನ್ನುವಂಥ ಈ ಒಂದು ಕ್ಷೇತ್ರ ಭೂತಾಳ ಪಾಂಡ್ಯ ಅವರು ಆಡಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ 106 ದೇವಸ್ಥಾನ, 300-400 ದೇವಸ್ಥಾನವರೆಗೆ ಇದೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಅಂತ ಪವಿತ್ರವಾಗಿರ್ತಕ್ಕಂಥ ಸನ್ನಿಧಾನ ಇದು. ಅದರಲ್ಲಿ ಆ ಪಂಚಲಿಂಗೇಶ್ವರ ರುದ್ರ ರೂಪದಲ್ಲಿ ನಿಂತಿರ್ತಕ್ಕಂಥ ಇಡೀ ಅವನ ಗ್ರಾಮ ದೇವತೆ. ಆ ಗ್ರಾಮ ದೇವತೆ ಕೊಟ್ಟಿರ್ತಕ್ಕ ಇವರಿಗೆಲ್ಲ ಅವರ ಮಕ್ಕಳಿಗೆಲ್ಲ ಅಂದರೆ ವೀರಭದ್ರ ಇವರೆಲ್ಲ ಅವನ ಮಕ್ಕಳೇನೆ, ಅವರಿಗೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಸನ್ನಿಧಾನದಲ್ಲಿ ಈ ಭಕ್ತಾದಿಗಳೆಲ್ಲ ಭಗವದ್ ಭಕ್ತರೆಲ್ಲ ಸೇರಿಬಿಟ್ಟು ಅವನಿಗೆ ಭಾರಿ ಚಂದದಿಂದ ಆರಾಧನೆ ಮಾಡಿ ನೋಡಿದ್ದೀರಿ, ಅವನನ್ನು ಆರಾಧನೆ ಮಾಡಿದ್ದೀರಿ. ಇದಕ್ಕೆ 106 ರೀತಿಯಲ್ಲಿ ನೀವು ತನು ಮನ ಧನವನ್ನು ಸೇರಿ ಭಾರಿ ರೀತಿಯಲ್ಲಿ ಕೂಡ ಅವರು ಶ್ರಮದಾನವನ್ನು ಮಾಡಿದ್ರು. ಅವರೆಲ್ಲ ಒಂದು ಸಂಸಾರಕ್ಕೂ ಕೂಡ ಆ ಭಗವಂತ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮಾಡತಕ್ಕಂಥ ಉದ್ಯೋಗದಲ್ಲಿ ಕೂಡ ಪ್ರಗತಿಯನ್ನು ಕೊಟ್ಟು ಇಷ್ಟಾರ್ಥವನ್ನು ಪರಿಪೂರ್ಣ ಮಾಡಿ ಆ ರುದ್ರದೇವರ ಮಗನಾಗಿನ ವೀರಭದ್ರ ದೇವರು. ಯಾಕಂದ್ರೆ ವೀರಭದ್ರ ಮಹಾಶೂರ ರೌದ್ರಾತ್ಮಕ ಅನ್ನುವಂಥ ಊರ್ಧ್ವಕೇಶ ಭೂತನಾಥ ಖಡ್ಗಹಸ್ತ ತ್ರಿವಿಕ್ರಮ ಅನ್ನುವಂಥ ರೀತಿಯಲ್ಲಿ ನಾನಾ ರೀತಿಯಲ್ಲಿ ವೀರಭದ್ರ ದೇವರನ್ನು ಕೂಡ ಕೊಂಡಾಡಿದ್ದಾರೆ. ಯಾಕಂದರೆ ರಾತ್ರಿ ನೀವು ಯಕ್ಷಗಾನ ನಾಟಕದಲ್ಲಿ ಕೂಡ ಅವನನ್ನು ನೋಡಿದ್ರಿ. ವೀರಭದ್ರ ಅನ್ನುವಂಥ ರೀತಿಯಲ್ಲಿ ಎಷ್ಟು ಒಂದು ಪವಿತ್ರವಾಗಿರತಕ್ಕಂಥ ಆ ಒಂದು ಶಕ್ತಿನ ನೀವು ಆರಾಧನೆ ಮಾಡಿದ್ದೀರಿ. ಅವನ ಅನುಗ್ರಹ ಭಾರೀ ಒಂದು ಈ ಕ್ಷೇತ್ರದಲ್ಲಿ ಅದರ ನಿರಂತರವಾಗಿ ಇದ್ದು ಎಲ್ಲ ಭಗವದ್ ಭಕ್ತರ ಜೊತೆಲಿ ಅವನಿದ್ದು ಎಲ್ಲ ಸಂಪೂರ್ಣವಾದ ರಕ್ಷಣೆಯನ್ನು ಅನುಗ್ರಹಿಸಲಿ ಅನ್ನುವಂಥ ರೀತಿಯಲ್ಲಿ ಎಲ್ಲರ ಒಂದು ಇದಕ್ಕೆ ಈ ಸೇರಿ ಎಲ್ಲ ಅವನ ಸೇವೆ ಮಾಡಿರೋದು ಎಲ್ಲ ಸರ್ವ ಭಗವದ್ ಭಕ್ತರಿಗೂ ಕೂಡ ಆ ಭಗವಂತ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರೆಲ್ಲರೂ ಮಾಡ್ತಕ್ಕಂಥ ಉದ್ಯೋಗದಲ್ಲಿಯೂ ಕೂಡ ಪ್ರಗತಿಯನ್ನು ಕೊಟ್ಟು ಅವರ ಸಂಸಾರದಲ್ಲಿ ಅವರ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಬಂದಿನ ಪ್ರಗತಿಯನ್ನು ಕೊಟ್ಟು ಇದೇ ರೀತಿಯಲ್ಲಿ ಮುಂದೆ ಕೂಡ ಆ ಸೇವೆಯನ್ನು ನಡೆಸ್ಕೊಳ್ತಕ್ಕಂಥ ಭಾಗ್ಯ ಸರ್ವರಿಗೂ ಕೊಡಲಿ ಅನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ವೀರಭದ್ರಮೂರ್ತಿ ದೇವತಾಭ್ಯೋ ನಮಃ. ಓಂ ಪ್ರಾರ್ಥನಾಂ ಸಮರ್ಪಯಾಮಿ.
ಮೂಷಿಕವಾನ ಮಾಯ ವಿನಾಶಕ ಮೂಷಿಕವಾಹನ ಮಾತಾ ಭವಾನಿಯ ಪಾರ್ವತಿ ನಂದನ ಮಾತಾ ಭವಾನಿಯ ಪಾರ್ವತಿ ನಂದನ ಮಹಾಗಣಪತಿ ಪರಮದಯಾಗಣ ಮಹಾಗಣಪತಿ ಪರಮದಯಾಗಣ ಶಂಭೋ ನಂದನ ಕರೆವೆನು ನಾ ಶಂಭೋ ನಂದನ ಕರೆವೆನು ನಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಗಜಮುಖ ದೇವನೇ ಗಣಗಳಿಗೋಡೆಯ ಗಜಮುಖ ದೇವನೇ ಗಣಗಳಿಗೋಡೆಯ ಮೊದಲನೇ ಪೂಜೆಯ ಪಡೆಯುವ ದೇವನೇ ಮೊದಲನೇ ಪೂಜೆಯ ಪಡೆಯುವ ದೇವನೇ ಆತ್ಮಲಿಂಗವ ದರೆಯಲಿಟ್ಟವನೇ ಆತ್ಮಲಿಂಗವ ದರೆಯಲಿಟ್ಟವನೇ ಬಾಲಗಣೇಶನೇ ಕರೆವೆನೋ ನಾ ಬಾಲಗಣೇಶನ ಕರೆವೆನೋ ನಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಅನಾಮ ಮಾರುತಿ ವಂದಿತ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಜಯ ರಾಮ 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 ಜಯ ರಾಮ 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 ಧನ್ಯವಾದಗಳು.